ಎಲ್ಲರಿಗೂ ನಮಸ್ಕಾರ. ಇಂದು ಬಡಗಾಮ್ ಅಂದ ವುಮೆನ್ನ 48th ಸೆಷನ್ ನಂಗೆ ಇಂದು ಮಾಡಿಟ್ಟಿದ್ದೀವಿ. ಇಂದಿನ ಸೆಷನ್ದಾಗ ನಂಗೆ ಮಾತಾಡೋದು ಪೇರೆಂಟಿಂಗ್. ನಂಗೆ ಕುನವಿಯ ಬಂದು ಸಾಕೋ ವಿಧ ಎದು ಕರೆಕ್ಟ್ ಎದು ತಪ್ಪೊಂದು ಅಪ್ಪರ ಕಾಲವ ಇದನ್ನ ವೇತ ನಂಗೆ ಡಿಸ್ಕಸ್ ಮಾಡಿದ್ವಿ. ಸರಿಯಾದ ವಿಧಾನ ಎದಾಚಿ ಆಡದೆಯಾ ಇಲ್ಲ ಅದು ಒಂದೊಂದರ್ಕು ಮಾರವ ಇದನ್ನ ಒಂದು ಡೀಟೇಲ್ ಆತ ನಂಗೆ ಇಂದು ಗಣಂದನ್ಯೋ ಇಂದು ನಂಗೆ ಕೂಡ ಅದ್ರ ಪತಿ ಮಾತಾಡೋದಾಗ ದಿವ್ಯ ಕಲಾ ರಾಜ್ಕುಮಾರ್ ಅವಕ ಇದ್ದಾರೆ. ಅವಕ ಬಂದು ನುಂದಲಾಟಿ ಅವಕ ಮದುವೆ ಅಟ್ಟಿ ಬಂದು ಕೀಳ್ಕುಂದ ಸಿದ್ಧಾರ್ಥ್ ಚಂದ್ರಶೇಖರ್ ಅವಕ ಮದುವೆ ಇದ್ದಾರೆ. ಅವಕ ಕತ್ತದು ಬಂದು ಮೈಕ್ರೋಬಿಯಲ್ ಬಯೋಟೆಕ್ನಾಲಜಿ ಕತ್ತಟು ಒಂದು ಬಯೋಮಾಡೆಲಿಂಗ್ ಸೈಂಟಿಸ್ಟ್ ಒಂದು ಡ್ರಗ್ ಡಿಸೈನಿಂಗ್ ಕಂಪನಿಯೋಗ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅಂದಾಡು ಅವಕ ಒಂದು ಕೂಸು ಹುಟ್ಟಿಟ್ಟು ಅಂದಾಡು ಒಂದು ಫುಲ್ ಟೈಮ್ ಮಾಮ ಮಾರಿಟ್ ಅಂದಾಡು ಅವಕ ಈಗ ಒಂದು ಪೇರೆಂಟಿಂಗ್ ಕೋಚ್ ಮಾರಿ ಅವಕ ಒಂದು ಓನ್ ವೆಂಚರೇ ಆರಂಭಿಸಿದ್ದಾರೆ. ಕಂಪ್ಲೀಟಾ ಒಂದು ಶಿಫ್ಟ್ ಒಂದು ಸೈಂಟಿಸ್ಟ್ ಇಂದ ಒಂದು ಫುಲ್ ಟೈಮ್ ಮಾಮ್ ಅಂಡ್ ಅ ಪೇರೆಂಟಿಂಗ್ ಕೋಚ್ ಮಾರಿದ್ದಾರೆ. ಈ ಒಂದು ಜರ್ನಿ ಅವಕ ಎತ್ತ ಸ್ಟಾರ್ಟ್ ಆಯ್ತು ಅದಕ್ಕಂದಾಡು ಈ ಪೇರೆಂಟಿಂಗ್ ಪತ್ತಿ ಅವಕ ಏನೋ ಶೇರ್ ಮಾಡೋದು ಗೊತ್ತಾರ ಅಂತ ಇಂದು ನಂಗ ನೋಡೋಣ. ಸೊ ದಿವ್ಯಕಲಾ ದ ಫಸ್ಟ್ ಕ್ವೆಶ್ಚನ್ ನಿಮಗೆ ಏನಂದ್ರೆ ಒಂದು ಸೈಂಟಿಸ್ಟ್ ಇಂದ ಒಂದು ಪೇರೆಂಟಿಂಗ್ ಕೋಚ್ ಈ ಜರ್ನಿ ಅದನ್ನ ಪತಿ ಹೇಳಿ. Okay, so the journey in the as such, it wasn't pre-planned as such. First, it wasn't like that I'll be a parenting coach. Of course, as a associate biomodeling scientist, it bandu na Madhu Mundadu Bangalore daga work madididda in a drug designing company. So adig mela Madhu adigindadu I came to Chennai with my husband. So adig mela illige bandagindadu I did PG diploma in clinical research. Actually clinical illi nanga Apollo Nungambakam Apollo nariya kevi pattidare Apollo hospitals ಅಲ್ಲಿ ಹೋಗಿ ಕ್ಲಿನಿಕಲ್ ರಿಸರ್ಚ್ ದಾಗೆ PG ಡಿಪ್ಲೊಮಾ ಮಾಡಿದೆ. ಆಫ್ಟರ್ ದಟ್ ಐ ಥಾಟ್ ಐ ಆಫ್ ಕೋರ್ಸ್ ಲುಕ್ ಫಾರ್ ಅನದರ್ ಜಾಬ್. ಈಗ ಬ್ಯಾಂಗ್ಳೂರಿಂದ ಚೆನ್ನೈಗೆ ಬಂದಾಗಿಂದಾಡು ಬೇರೊಂದು ಜಾಬ್ ನೋಡ್ನೆ ಅಂತ ಐ ಗಾಟ್ ಕನ್ಸೀವ್ ಆಕ್ಚುಲಿ. ಸೊ ಕನ್ಸೀವ್ ಆದಾಗಿಂದಾಡು ಓಕೆ ಫೈನ್. ಸೊ ಇದೊಂದು ಒಂದು ಕೈಂಡ್ ಆಫ್ ಒಂದು ಬ್ರೇಕ್ ಎತ್ತೋ ಟೈಮ್. ಲೆಟ್ಸ್ ಟೇಕ್ ಅ ಬ್ರೇಕ್ ಫ್ರಮ್ ದಟ್ ಕರಿಯರ್ ಪರ್ಸ್ಪೆಕ್ಟಿವ್ ನೋಡಿ ಒಂದು ಬ್ರೇಕ್ ಎತ್ತಿಟ್ಟು ಕುಸುಟಿ ಮಾಡಿದಾಗಿಂದಾಡು ಒಂದು ಕಾಲಗಿಂದಾಡು ಐ ಜಾಯಿನ್ ಬ್ಯಾಕ್ ಅತ್ತಂತ ನೆಂಚಿದದು. ಬಟ್ ಉಣ್ಮೆ ಈಗ ಕೇತಿಂದಲ ಉಣ್ಯವೇ ನನಗ ಜಾಯಿನ್ ಬೇರೆ ಒಂದು ಜಾಬ್ಗ ಜಾಯಿನ್ ಮಾಡೋ ಈಗ ಒಂದು ಐಡಿಯಾವೇ ಇಲ್ಲ. ಅಂಡ್ ಇನಿಷಿಯಲಿ ಲೈಕ್ ಇಟ್ ವಾಸ್ ಅ 24 hours ಜಾಬ್, ಫುಲ್ ಟೈಮ್ ಜಾಬ್ ಆಸ್ ಅ ಮಾಮ್. ಅದು ಮಾಗ್ತಾ ಇತ್ತು 24/7 ಐ ಯೂಸ್ ಟು ಬಿ ಬಿಸಿ ವಿತ್ ಮೈ ಸನ್. ಅದು ನಾ ಏನ್ ಹೇಗೋದ್ ಬನ್ನಿ ಖಂಡಿತ ಎಲ್ಲಾ ಪೇರೆಂಟ್ಸ್ ಇಲ್ಲಿ ಹೋಗಿ ಪುರಿಂಜಿಯಾರಿ. ಆಫ್ಟರ್ ದಟ್ ಈಗ ಜಸ್ಟ್ ರೀಸೆಂಟ್ಲಿ he's 3 years old now. So aga like ಒಂದು somewhere ಒಂದು he has started becoming independent, ಒಂದು ಕುನ್ನ ಜೋಲಿ ಅಮ್ಮನಾಡವೆ ಮಾಡಿನ. sometimes he plays on his own. ಸೊ ಆಗ ನಾನು ರಿಯಲೈಸ್ ಮಾಡಿದೆ ಓಕೆ ನನಗೀಗ ಎನಗಾಂದೇಗಿ ಒಂದು ಸಮ್ ಟೈಮ್ ಮೀ ಟೈಮ್ ಎಂದಾಗ ಏನೋ ಒಂದು ಅಡದೆ ಅಂದಾಗ ಸೊ ಲೆಟ್ಸ್ ಯೂಸ್ ಇಟ್ ಸಮಥಿಂಗ್ ಬೈ ಡೂಯಿಂಗ್ ಸಮಥಿಂಗ್ ಫ್ರೂಟ್ಫುಲ್ ಫಾರ್ ಮೈ ಸೆಲ್ಫ್. ಅತಂದೆ ಯೋಚನೆ okay, why not ಒಂದು ಈ ಕೋರ್ಸ್ ಪತ್ತಿನ ಕೇಳಿಪಟ್ಟೆ. ಸೊ ಓಕೆ why not do it, let's do it. ಅದೊಂದಿಗೆ ಅದು ಆನ್ಲೈನ್ ಕೋರ್ಸ್ ಆತದ್ದು. ಸೊ ಉನ್ಯಾವೆ ಈವನ್ ದಟ್ ಆ ಕೋರ್ಸ್ ಮಾಡೋದನ್ನ ಸಿತಿ ಆಸ್ ಅ ಪ್ಯಾರೆಂಟಿಂಗ್ ಕೋಚ್ ಹಾಕುದು ಒಂದಿಗೆ ಎನಗ ಎನ್ನ ನಾಲೆಜ್ ಗ ಎನಗ ಬೆನಿಫಿಷಿಯಲ್ ಅಟ್ರ ಎನ್ನ ಕೂಸ ಗೆವೆಂಚದ್ಗ ಮಾಡೋದಕ್ಕೆ ಎನಗ ಅದು ಯೂಸ್ಫುಲ್ ಅಟ್ರ ಅಂತ ಫಸ್ಟ್ ಆಫ್ ಆಲ್ ಅದನ್ನ ಮಾಡಿದದು. ಅಂಡ್ ಅದನ್ನ ಕೋರ್ಸ್ ಮಾಡೋನತ್ತ ನಾ ರಿಯಲೈಸ್ ಮಾಡಿದದ ಏನಂದ್ರೆ ಎನಗ ಅರಿಯಾದೆ ಅಲ್ಲಿ ಹೋಗಿ ನರಿಯ ವಿಷಯ ಪತಿ ಹೇಗ್ಯಾರ ಹೇಗಿ ತಂದಾರ ಅದೆಲ್ಲ ಅಲ್ಲಿ ಹತ್ರ. ಅಂಡ್ ನಾ ರಿಯಲೈಸ್ ಮಾಡಿದದ್ ಬಂದು ಎನಗ ಅರಿಯಾದೆ ಬಂದು ಆ ಕೋರ್ಸ್ ಮಾಡೋದ್ ಮುಂದಾಡೆ ಆ ಜೋಲಿ ಎಲ್ಲವ ನಾ ಆಲ್ರೆಡಿ ಎನಗ್ ಕೂಸ್ಕೊಡ ನಾ ಮಾಡಿದ್ದೆ. ಐ ವಾಸ್ ಆಲ್ರೆಡಿ ಫಾಲೋಯಿಂಗ್ ಆಲ್ ದೋಸ್ ಥಿಂಗ್ಸ್. ಐ ಡೆಂಟ್ ನೋ ಲೈಕ್ ತಮ್ಮಾಕ್ಯೂ ಅಡದೆ ತನಿ ಅದು ಕೈಂಡ್ ಆಫ್ ತನಿ ಪರ್ಸ್ಪೆಕ್ಟಿವ್ಸ್ ಅತಮಾಕೆಲ್ಲೂ ಹತ್ರ ಅತ್ತಂಬುದು ನಾ ಅರಿಯಾದೆ ಬಂದು ಲೈಕ್ ನ್ಯಾಚುರಲಿ ಐ ವಾಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ವಿತ್ ಮೈ ಸನ್ ನನಗೆ. ಸೊ ಆಗ ನಾ ರಿಯಲೈಸ್ ಮಾಡಿದ ಓಕೆ ದೆನ್ ವೈ ನಾಟ್ ಡೂ ದಿಸ್. ನಾನೇ ಒಂದು ಪ್ಯಾರೆಂಟಿಂಗ್ ಕೋಚ ಏಕ ಎಲ್ಲಾಗ ಏಕ ಕೂಡ ಅದು ಇದನ್ನ ಪತಿ ಅತಂದೇಗಿ ಯೋಚಿಟ್ಟ. ದೆನ್ ಅದನ್ನ ಗ್ರೌಂಡ್ ವರ್ಕ್ ಎಲ್ಲ ಬಂದು ಆ ಕೋರ್ಸ್ ಮಾಡಿದಿಗಿಂದಾಡು ಇಟ್ಸ್ ಅ ಸರ್ಟಿಫಿಕೇಶನ್ ಕೋರ್ಸ್. ಅದನ್ನ ಮಾಡಿದಿಗಿಂದಾಡು ಅದನ್ನ ಗ್ರೌಂಡ್ ವರ್ಕ್ ಬಂದು ಅರೌಂಡ್ ಒಂದು January February ಇದಾಗೆ ಸ್ಟಾರ್ಟ್ ಮಾಡಿದೆ.
ಬೇಸಿಕ್ಲಿ ಏನೋ ಕಾಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡೋದಾಗ ಸ್ಟಾರ್ಟ್ ಮಾಡಿದೆ. ಅಂಡ್ ಈಗ ರೀಸೆಂಟ್ ಆದ ದಿಸ್ ವೆಂಚರ್ ಐ ಸ್ಟಾರ್ಟೆಡ್. ಅಂಡ್ ನಾನು ಫಸ್ಟ್ ಸೆಷನ್ ಬಂದು ನಂಗೆ ಬಡಗ ಡೇ ದಾಗ ಫಸ್ಟ್ ಸೆಷನ್ ನ ಕಂಡಕ್ಟ್ ಮಾಡಿದೆ ಆಸ್ ಅ ಪ್ಯಾರೆಂಟಿಂಗ್ ಕೋಚ್. ವೆರಿ ನೈಸ್. ಕೇಪದು ವ್ಯಾಪಾರ ಸಂತೋಷವಾದ. ನಿಂಗೆ ಹೇಗಿದಂಗ ಫಸ್ಟ್ ಬಂದು ನಿಂಗ ಪೇರೆಂಟ ಇದ್ದು ಅಲ್ಲಿಂದ ನಿಂಗ ಒಂದು ಪೇರೆಂಟಿಂಗ್ ಕೋಚ್ ಮಾರೋದು ಬಂದು ಫ್ರಮ್ ಎಕ್ಸ್ಪೀರಿಯನ್ಸ್ ಇಂದ ಹೇಗಾಕು கண்டிப்பா ಇಲ್ಲಿ ಇಬ್ಬ நிறைய ಪೇರೆಂಟ್ಸ್ ಕುನುವ ಎತ್ತವಕ ಎಲ್ಲವೇ ಬಂದು ಅವಕ ಒಂದು ವಿಷಯ ಟ್ರಯಲ್ ಅಂಡ್ ಎರರ್ நிறைய ವಿಷಯ ಅಟ್ರ ಲರ್ನ್ ಮಾಡಿಬ ಒಂದು ವಿಷಯ. ಸೊ ಅದದೋಗಿ ಎದು ಕರೆಕ್ಟ್ ಎದು ತಪ್ಪು ಒಂದು ಎಲ್ಲಾಗುನ ಈಗಿನ ಇಂದು ನಂಗೆ ಅದನ್ನ ಮಾತಾಡೋದು ಗೋಪದಿಲ್ಲ. ಕರೆಕ್ಟ್ ತಪ್ಪು ಎಂಬುದ ಮೀರಿ ಪೇರೆಂಟಿಂಗ್ ದೋಗ ಏನ ಮಾಡಿಲ್ಲ ಕುನವ ಬಂದು ಇನ್ನೂ ಒಂದು ಹೆಲ್ದಿ ಒಂದು ಎನ್ವೈರ್ಮೆಂಟ್ ನ ದೊಡ್ಡೋದಗ ಮುಡಿದ್ರ ಒಂದು ಹೆಲ್ದಿ ಪರ್ಸನಾಲಿಟಿ ಒಂದು ಇಂಡಿವಿಜುವಲ್ ಅವಕ್ಕೆ ದೊಡ್ಡೋದಗ ಮುಡಿದ್ರ ಅದನ್ನ ನಂಗಂದ ಮುಡ್ದಾಸಗ ಏನೆಲ್ಲ ಮಾಡಾಕು. ಎಸ್ಪೆಷಲಿ ಈ ಕರೆಂಟ್ ಏಜ್ ದೋಗ ಡಿಜಿಟಲ್ ಏಜ್ ದೋಗ நிறைய ವಿಷಯ ಮಾರಿಯಡದ. ಒಂದು 20 ವರ್ಷ ಮುಂದಾಡು ಅಟ್ಟ ಒಂದು ಪೇರೆಂಟಿಂಗ್ ಸ್ಟೈಲ್ ಇಂದುಗವೇ ಅಪ್ಲೈ ಆರವನ್ನ ಸಿಲ ವಿಷಯ ಅಪ್ಲೈ ಆಗಾಕು ಸಿಲ ವಿಷಯ ಬಂದು ನಂಗವೇ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕಾದ ಒಂದು ಆಪರ್ಚುನಿಟಿ ನಂಗೆ ಈಗ ಸಿಕ್ಕಿಡದ. ಸೊ ಅದತ್ತ ಇಂದು ದಿವ್ಯಾ ನೌಕ ಮಾತಾಡೋಕೆ ಹೋದಾರ. ಸೊ ದಿವ್ಯಾ ಐ ಥಿಂಕ್ ನಿಂಗ ಸೆಷನ್ ಸ್ಟಾರ್ಟ್ ಮಾಡಾಕು. ಎಸ್, ಓಕೆ, ಶೋರ್. ಸೊ ಎಲ್ಲರಿಗೂ ನಮಸ್ಕಾರ. ನಾತ ದಿವ್ಯಾ. And introduction and all already Kausi akka already tandidare. So let's start directly with the session. On the screen share madide. Hope everyone is able to see the screen. Ellagu torra screen share aiturde ninga continue. Yes, okay. So induna topic bandu nanga ena nodona andre it's about appropriate foundation for parenting. So basically ಒಂದು ಪೇರೆಂಟ್ಸ್ ಬಪ್ಪನೆ ನಂಗೆ ಕುನವೆ ಸಾಕೋದು ಬಪ್ಪನೆ ಡೇ ಟು ಡೇ ಲೈಫ್ ದಾಗ ಆನ್ ಡೈಲಿ ಬೇಸಿಸ್ ಏದೋ ಒಂದು ಕುನವೆ ಕೂಡ ನಂಗೆ ಇಂಟರಾಕ್ಟ್ ಮಾಡೋನೆ நிறைய ಚಾಲೆಂಜಸ್ நிறைய ಒಂದು ಸಿಚುವೇಶನ್ಸ್ ಬಂದ್ರ ವಿಚ್ ಸಮಟೈಮ್ಸ್ ವಿ ನಂಗಂದ ಹ್ಯಾಂಡಲ್ ಮಾಡೋದು ಏನಾಗೈತೆ ಏನಡ ಮಾಡೋದು ನಂಗೆ ಹತ್ರ. ಅಂಡ್ ಇಂದು ಒಂದು ಮಾಕೆ ಒಂದು ಚಾಲೆಂಜ್ ಫೇಸ್ ಮಾಡೋ ಅಂದ್ರೆ ನಾಯಿಗ ಬಂದು ಬೇರೆ ವಿಧವಾನ ಒಂದು ಹತ್ರ ಲೈಕ್ ಡಿಸೈನ್ ಚಾಲೆಂಜಸ್ ಬಂದ್ರ ನಂಗೆ. ಸೊ ಬೇಸಿಕ್ಲಿ ಅದೆಲ್ಲ ಎತ್ತೆ ಹ್ಯಾಂಡಲ್ ಮಾಡಾಕು ಅದಕ್ಕೆ ಏನ ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಪ್ರಾಪರ್ ಒಂದು ಫೌಂಡೇಶನ್ ನಂಗ ಇದಂಗೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗ್ಲತ್ತ ಬಿಲ್ಡಿಂಗು ಸ್ಟ್ರಾಂಗ್ ಹತ್ರ ಇರ್ಲಿಯಾ. ಸೊ ಅತಮಾಕೆ ವಾಟ್ ಇಸ್ ದಟ್ ಥಿಂಗ್ ವಿಚ್ ವಿ ನೀಡ್ ಟು ವರ್ಕ್ ಆನ್ ನಂಗ ಒಂದು ಪರ್ಟಿಕ್ಯುಲರ್ ಥಿಂಗ್ ದಟ್ ವಿ ಫೋಕಸ್ ಆನ್ ಅದನ್ನಾல ನಂಗ ಪ್ಯಾರೆಂಟಿಂಗ್ ಬಂದು ಎತ್ತೆ ಒಂದು ಒಂದು ಅಳುವಾಗ ಸ್ಮೂದ ಹೋಗಾಕು ಅತ್ತಂಬುದನ್ನಂತ ನಂಗೆ ಇದು ನೋಡೋಣ. ಸೊ ಅದಾಗೆ 3 ವಿಷಯ ಬೇಸಿಕ್ ಆನ 3 ವಿಷಯ ವಿಲ್ ಬಿ ಟಾಕಿಂಗ್ ಅಬೌಟ್. ಸೊ ಅದಕ್ಕೂ ಮುಂದಾಡು ಓಕೆ. ಸೊ ಅದಕ್ಕೂ ಮುಂದಾಡು ನಾ ಜಸ್ಟ್ ಒಂದು ನಿಂಗೆ ಸಾರ್ ಒಂದು ಕೇಳ್ಪದು ನೆಂಚನೆ ಈಗ ನಂಗೆ ಪ್ಯಾರೆಂಟಿಂಗ್ ಈ ಸಗ ಪ್ಯಾರೆಂಟಿಂಗ್ ಪತಿ ಮಾತಾಡೋ. ಸೊ ಹೂ ಇಸ್ ಅ ಪ್ಯಾರೆಂಟ್? ವಾಟ್ ಡು ಯು ಥಿಂಕ್? ಹೂ ಇಸ್ ಅ ಪ್ಯಾರೆಂಟ್? ನಿಂಗ ಕಮೆಂಟ್ಸ್ ಚಾಟ್ ಬಾಕ್ಸ್ ಹಾಕಾಕು ನಿಂಗ ಆರ್ ಅನ್ಮ್ಯೂಟ್ ಮಾಡಿ ಮಾತಾಡಕು ವಾಟ್ ಎವರ್ ಇಟ್ ಇಸ್ whichever way it is. Who is a parent? What do you think? Naga parenting atenno kunavya parents atenno. And this term parent enbudu bandu it's English language dagata ee term madade parent enbudu nange ಈಗ ಬಡುಗದಾಗೆ ಇಲ್ಲ ತಮಿಳ್ದಾಗೆ ಬೇರೆ ಲ್ಯಾಂಗ್ವೇಜಸ್ ದಾಗ ನೋಡಿದ್ದು ಅಂದ್ರೆ ಅವ್ವೆ ಅಪ್ಪ ಅಂತ ಹೇಗಿನೋ ತವಿರ ಪ್ಯಾರೆಂಟ್ಸ್ ಆತಂದೇಗಿ ನಂಗ ಹೇಗೋದಿಲ್ಲ. ಮೋಸ್ಟ್ ಆಫ್ ಒಂದು ಟರ್ಮೇ ಇಲ್ಲ, ಅದಕ್ಕೊಂದು ವರ್ಡೇ ಇಲ್ಲ. ಸೊ ಪ್ಯಾರೆಂಟ್ ಎಂಬ ವರ್ಡ್ ಬಂದು ಇಂಗ್ಲಿಷ್ ದಾಗ ಆಡದೆ ಅತ್ತನ್ನಾಕು one who has the responsibility of taking care of the child. Okay, well taken. So whom do you think? Dara, who is responsible for that? Parenting who guides the children? Yes, of course. Yes, Geeta when guides the children atande idara. Any other views guys? Baradasi, biological parents. Okay, biological parents. So okay, na ketadu bandu like who basically it is biological parents and okay avve appa. Okay, so that is one ಒಂದು ಬದಿಲುಂದೆ ಹೇಗಾಕ. Okay, biological parents avve appa bandu parents kunvega parents. Other than avve appa, other than mom and dad, who else can be considered? Adults in the family. Yes, of course.
ಸೊ ಅಡಲ್ಟ್ಸ್ ಇನ್ ದ ಫ್ಯಾಮಿಲಿ ಇಂದ ಬಪ್ಪನ ಅಯ್ಯೆ ಅತ್ತೆ ಇನ್ ಕೇಸ್ ಒಂದು ಜಾಯಿಂಟ್ ಫ್ಯಾಮಿಲಿ ಅತನ್ ಬಂದತಂದ್ಲ ಅಯ್ಯೆ ಅತ್ತೆಯು ಇದ್ದಾರ ಮನೆಯೋಗೆ. ಸೊ ಎಸ್, ಅಯ್ಯೆ ಅತ್ತೆ ಅವಕರು ವಿ ಕ್ಯಾನ್ ಕನ್ಸಿಡರ್ ಆಸ್ ಪೇರೆಂಟ್ಸ್. ಓಕೆ, ಸೊ ನಂಗ ಈಗ ಅವ್ವ ಅಪ್ಪ ಅಯ್ಯ ಅತ್ತೆ ಎಂದು ನೋಡಿಟ್ಟು ಟ್ರಸ್ಟೆಡ್ ಪೀಪಲ್ ಫಾರ್ ಕಿಡ್ಸ್. ಓಕೆ, ಟ್ರಸ್ಟೆಡ್ ಪೀಪಲ್ ಇಟ್ಸ್ somewhat ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ದಾಗ ಅಂದ್ರೆ ಈಗ ಟ್ರಸ್ಟೆಡ್ ನಂಗ ನೇಬರ್ಸ್ ಸತಿ ಟ್ರಸ್ಟ್ ಮಾಡಕು, ರೈಟ್? ಬಟ್ ವಿ ಕೆನಾಟ್ ಕನ್ಸಿಡರ್ ದೆಮ್ ಆಸ್ ಆರ್ ಕಿಡ್ಸ್ ಪೇರೆಂಟ್ಸ್, ರೈಟ್? ನಂಗ ಮಮ್ಮಿ ಇಲ್ಲ ದೊಡ್ಡಪ್ಪ ದೊಡ್ಡವು ಬಂದು ಟ್ರಸ್ಟೆಡ್ ಪೀಪಲ್ ಅತಂದ ಹೇಗಾಕು, ಬಟ್ ದೇ ಕೆನಾಟ್ ಬಿ ಆರ್ ಕಿಡ್ಸ್ ಪೇರೆಂಟ್ಸ್, ಇಲ್ಲಿಯಾ? ಸೊ yes, any other views, guys? Okay, so parent and bappane bandu parent but term e bandu it's not the same for all the kids ate mutra hegod banna. So what do I mean by saying that andala, in case ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಬಪ್ಪನೆ ಅವ್ವೆ ಅಪ್ಪ ಕುನುವೆ ಅವಕತ ಇದ್ದಾರ. ಸೊ ಆ ಸಿನಾರಿಯೋದಾಗ ಆ ಸಿಚುವೇಶನ್ ಬಂದು ಕುನುವೆಗೆ ಬಂದು ಪೇರೆಂಟ್ಸ್ ಎಂಬುದು ಅವ್ವೆ ಅಪ್ಪ ಎರಡಾತ ಅವಕತ ಬಂದು ಪೇರೆಂಟ್ಸ್ ಅದನ್ನ ಈಗ ನಾವು ಕನ್ಸಿಡರ್ ಮಾಡೋದು. ಜಾಯಿಂಟ್ ಫ್ಯಾಮಿಲಿ ಬಪ್ಪನ ಅವ್ವೆ ಅಪ್ಪ ಅಯ್ಯತ್ತೆ ಅವಕರು ಕೂಡ ಇದ್ದಾರೆ, ಒಂದು ಜಾಯಿಂಟ್ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದಾರೆ ಅಂದ್ರೆ ಅಫ್ಕೋರ್ಸ್ ಆಗ ಅಯ್ಯತ್ತೆ ಅವಕ ಸೇತಿ ಅವ್ವೆ ಅಪ್ಪ ಅಯ್ಯತ್ತೆ ಎಲ್ಲಾವೇ ಬಂದು ಕುನುವೆಯ ಪೇರೆಂಟ್ಸ್ ಎಂದಿಗೆ ನಂಗೆ ಕನ್ಸಿಡರ್ ಮಾಡಿನೋ. ಏಕಂದ್ರೆ ಬಿಕಾಸ್ ದೇ ಆರ್ ಡೇ ಟು ಡೇ ಲೈಫ್ ದಾಗೆ ಅವಕರ ದೊಡ್ಸೋದಾಗೆ ಅವಕರ ಸಾಕೋದಾಗೆ ದೇ ಆರ್ ಆಲ್ಸೋ ಟೇಕಿಂಗ್ ಪಾರ್ಟ್ ಇನ್ ಇಟ್. ಸೊ ಅವಕರು ಕುನುವೆಯ ಪೇರೆಂಟ್ಸ್ ಅತಂದಿಗೆ ನಂಗೆ ಹೇಗಾಕು. ಓಕೆ, ಅದರ್ ದ್ಯಾನ್ ದಟ್ ಅಮ್ಮ ಅಪ್ಪ ಅಯ್ಯ ಎತ್ತೆ ಅಲ್ಲದೆ ಈಗ ರೀಸೆಂಟ್ ಈವನ್ ನ್ಯಾನೀಸ್ ಇದು ಕೈಂಡ್ ಆಫ್ ಈಗಿನ ಜನರೇಷನ್ ದಾಗ ಈಗಿನ ಕಾಲದಾಗ ಇಟ್ಸ್ ಕೈಂಡ್ ಆಫ್ ಒಂದು ಟ್ರೆಂಡ್ ಅವೇ ಬಂದು ಮೇನ್ ರೀಸನ್ಸ್ ಎಲ್ಲ ಫ್ಯಾಮಿಲೀಸ್ ಅವೇ ಪೆರಡವು ಗೆಲ್ಚಕೋದಾರ. in some situations ಅಯ್ಯತ್ತೆ ಬಂದು ಇದ್ದು ಕುನವೆ ನೋಡೋದು ಮುಡಿಯಾರ್ದ ಒಂದು ಸಿಚುವೇಶನ್ ಅಕ್ಕ ಗಟ್ರ ಅತ್ತಮಕ್ ನೆಲಮೆ ಹೋಗಿ ಅಕ್ಕ ಬಂದು ನ್ಯಾನೀಸ್ ಬಿತ್ತಾರ ಕುನವೆಗ. ಸೊ ಆ ನ್ಯಾನಿ ಸೇತಿ ಬಂದು ನಂಗ ಒಂದು ಪ್ಯಾರೆಂಟ್ ಕನ್ಸಿಡರ್ ಮಾಡಾಕು, ರೈಟ್? ಸೊ ಓಕೆ, ಸೊ ವಿತ್ ದ್ಯಾಟ್ let's get into the actual session here. So what we are going to see in this today is ಮೂರು aspects ನ ಹೇಗಿದಲಿಯ ಮೂರು ವಿಷಯ ಏನ ಪ್ಯಾರೆಂಟಿಂಗ್ ನಂಗೆ ಏನ ತೇವೆ. ಮೇನ್ ಬೇಸಿಕ್ ನಂಗೆ ಏನ ನೋಡೋದು ಅತೆಂಬುದು ನಂಗೆ ಅದ್ರ ಪತಿ ನಂಗೆ ನೋಡಿದ್ದು ಅಂದ್ರೆ these three aspects, which is fastest demand to delivery, wrong behavioral conditioning of the child, and consensus among parents. Okay, so idu ಮೂರು ವಿಷಯ ನಂಗ ಇದ್ರ ಫೋಕಸ್ ಮಾಡಿದ್ದು ಅಂದ್ರೆ 90% of the challenges, most of the things that we face, challenges that we face with our kids in day to day life, adu bandu nanganda easy adna handle ಮಾಡೋದು ಮುಡಿದ್ರ. Okay, so before we ಈ ಟಾಪಿಕ್ಸ್ ಎಲ್ಲ ಬಂದು ಡೀಟೇಲ್ ಆಗಿ ನೋಡೋದ್ ಮುಂದೆ ಇನ್ನೊಂದು ವಿಷಯ ಒಂದು ಕೇಳ್ಬೋದು ನೆಂಚನ. ಇಂದಿನ ಕಾಲದಾಗೆ ಇಂದಿನ ಜನರೇಷನ್ ದಾಗೆ ಪ್ಯಾರೆಂಟಿಂಗ್ ಒಂದು ಜೋಲಿ ಬಂದು ಅಪರ ಟಫ್ ಆಡದೆ ಅಪರ ಕಾಂಪ್ಲೆಕ್ಸ್ ಆಡದೆ ನೆಂಚಿ ಅರಿಯ. ವಾಟ್ ಡು ಯು ಥಿಂಕ್? Is parenting becoming more and more tough and more complex? ಇಲ್ಲ ನಂಗತ ಅದನ್ನ ಕಾಂಪ್ಲೆಕ್ಸ್ ಮಾಡ್ಚಿನಿದವ. Okay, Geeta, yes, atande idare. Any other views? Is parenting becoming more complex and more tough nowadays? Yes, okay. So most alla yes endegi badal hegindidi. So actually ನೋಡೋದು ಅಲ್ಲ parenting ಎಂಬ ಒಂದು ವಿಷಯವೇ ಬಂದು ಆ ಒಂದು ರೆಸ್ಪಾನ್ಸಿಬಿಲಿಟಿ ಬಂದು has been tough. Parenting was never easy, right? ಈಗಿನ ಜನರೇಷನ್ ದಾಗೆ ಇಂದಿನ ಸಿಚುವೇಶನ್ ದಾಗೆ ವಿಷಯ ಏನಂದ್ರೆ ನರಿಯ ನಂಗೆ ಚಾಲೆಂಜಸ್ ಆಗದೆ. ಲೈಕ್ ಒನ್ ಆಫ್ ದ ರೀಸನ್ಸ್ ಬೀಯಿಂಗ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಫಸ್ಟ್ ಎಲ್ಲ ಬಂದು ಜಾಯಿಂಟ್ ಫ್ಯಾಮಿಲಿ ಅಟ್ಟಿ ಹೋಗಿ ನಂಗ ಅವ್ವ ಪಕ್ಕರು ನೋಡಿದಂದ್ರೆ ಅವಕ್ಕೆಲ್ಲ
ಅಟ್ಟಿ ಹೋಗಿದ್ದ ದೊಡ್ಡಿದಾರ. ಸೊ ಅಲ್ಲಿ ಅಟ್ಟಿ ಹೋಗಿ ಅಮ್ಮನ ಜಾಯಿಂಟ್ ಫ್ಯಾಮಿಲಿ ಇದ್ದಾರ, ಅವಕರ ಅಯ್ಯತ್ತೆ ಕೊಡವೆ ಇದ್ದಾರ, ಮನೆಯೊಳಗೆ ಅವ್ವ ಅಪ್ಪತ್ತ ಇದ್ದು ಕುನವೆ ನೋಡೋದು ಒಂದು ಸಿಚುವೇಶನ್ ಅಡ. ಅವ್ವ ಅಪ್ಪ ಹೊಲ ಮನೆಯಿಂದಾಗಿ ಹೋಗ್ತಾರ, ಬೇಸಿಕ್ಲಿ ನಂಗ ಅಯ್ಯತ್ತೆ ಅವಕ್ರೆ ಅವಕ ಬಂದು ಹೊಲ ಮನೆಯಿಂದಾಗಿ ಗೆಲ್ಚಗ್ ಹೋಯ್ಬ್ಲಿಯೋ ಅವಕ ಕೇರಿದಾರಿ ನಲ್ದುಂಡಿದ್ದಾರ, ಪಕ್ಕದ ಮನೆ ಎತ್ತಿ ಅವಕಿದ್ದಾರ ಅವಕರೇ ನೋಡಿಟ್ಟಾರ. ಏನೋ ಬೇಸಿಕ್ಲಿ ಕುನವೆ ನೋಡೋದು ಅವಕರ ಗೆವಂಚೋದು ಬಂದು ಅವ್ವ ಅಪ್ಪತ್ತ ಮಾಡಿ ಹಾಕೋದು ಒಂದು ಸಿಚುವೇಶನ್ ಆಗಿನ ಕಾಲದಾಗ ಆಡೋಲ್ಲ ಇಲ್ಯಾ. ಬಟ್ ಇಂದನು ಜನದಾಗ ನಂಗ ನ್ಯೂಕ್ಲಿಯರ್ ಫ್ಯಾಮಿಲಿದಾಗ ಇಬ್ಬನೇ ಏನಾರಂದ್ರೆ ಅಂದು ಬಂದು ಅಯ್ಯ ಎತ್ತೆ ಅವ್ವ ಅಪ್ಪ ಪಕ್ಕದ ಮನೆ ಎತ್ತೆ ಅವಕ ಪಕ್ಕದ ಮನೆ ಅವಕ ಎಲ್ಲಾ ಸೇದು ದೊಡ್ಸಿದ ಒಂದು ಕುನವೆ ಬಂದು ಇಂದು ಅವ್ವ ಅಪ್ಪ ಮಟ್ಟದ ನೋಡೋದಾಗಿರ್ತದೆ. ಲೈಕ್ ಪಕ್ಕದ ನಂಗೆ ಈಗೆಲ್ಲ ಬಂದು ಅಪಾರ್ಟ್ಮೆಂಟ್ ದಾಗಿದ್ದೋ ಪಕ್ಕದ ಮನೆ ಹೋಗಿ ದಾರಿದ್ದಾರೆ ಅನ್ಸುತ್ತೆ ನಂಗೆ ಅರಿಯಾದಿದ್ದು ಕೈಂಡ್ ಆಫ್ ರೈಟ್. ಸೊ ಅತ್ತಮಾರ್ಕೆ ಆಡೋನೆ ದಟ್ ಹೋಲ್ ರೆಸ್ಪಾನ್ಸಿಬಿಲಿಟಿ ಮುದು ಬಂದು ಎರಡಾನ ಮೇಲೆ ಬಂದ. ಸೊ ಅದನ್ನಾಲ ಲುಕ್ಸ್ ಆಸ್ ಇಫ್ ಇಟ್ಸ್ ಬಿಕಮಿಂಗ್ ಟಫ್ ಅದಂತೆ ಬನ್ನ. ಅಂಡ್ ಸೆಕೆಂಡ್ಲಿ ಎಸ್ ಆಫ್ ಕೋರ್ಸ್ ಗ್ಯಾಜೆಟ್ಸ್ ಈಗಿನ ಟೆಕ್ನಾಲಜೀಸ್ ಎಲ್ಲ ಅದನ್ನಾಲಿಯೂ ಬಂದು ಇಟ್ಸ್ ಬಿಕಮಿಂಗ್ ಈವನ್ ಮೋರ್ ಟಫರ್. It's not becoming tougher, but it seems to have become tough. Ate mutta nahi hogod bane. Okay, so with that, okay, so first topic bandu fastest demand to delivery. So fastest demand to delivery ಈ term ಈ sentence ಇದನ್ನ ನೋಡಿಲ್ಲ ನಿಮಗೆ ಏನ ನೆನಚರಿ what is it about? ನಿಮಗೆ ಏನು ಪುರಂಜರ fastest demand to delivery model ಅತಂದಲೆ ಏನ? any idea? Any guesses? What could be fastest demand to delivery? Effective ways to convey our thoughts. Okay. Anything else? Any other replies? Okay. So fastest demand to delivery indala kunave sare ಒಂದು ಡಿಮಾಂಡ್ ಅಡದ. ಲೈಕ್ ಕುನವೆ ಬಂದು ಬೇಸಿಕ್ಲಿ ನಂಗ ಸರ್ ಒಂದು ಕೇಳ್ತಾರ, ಮೇ ಬಿ ಒಂದು ಈಸಿ ತಂದು ಕೇಳ್ತಾರ, ಇಲ್ಲ ಒಂದು ಮಾಡಿವಿ ಎಂದು ಕೇಳ್ತಾರ. ಅಂಡ್ ಈಗಿನ ಕಾಲದಾಗ ನಂಗ ಪ್ಯಾರೆಂಟ್ಸ್ ಏನ ಮಾಡಿನೋ ಅಂದ್ಲ ಅದನ್ನ ಒಡನೆ ಅವಕ್ಕೆ ಕೊಟ್ಟನೋ. ರೆಸ್ಪಾಂಡಿಂಗ್ ವಿದೌಟ್ ಡಿನೈಯಿಂಗ್, ಎಸ್ ಆಫ್ ಕೋರ್ಸ್. ಶಿವಾಂಬ ರಿಪ್ಲೈ ಮಾಡಿದಾರ. ಅವಕರ ಲೈಕ್ ಏನ ಕೇಳ್ತಿದ್ಯೋ ಕುನವೆಗೆ ಒಡನೆ ಮಾಡಿ ಕೊಡೋದು. ರೈಟ್, ದಿಸ್ ಇಸ್ ಹ್ಯಾಪನಿಂಗ್ ಅಂಡ್ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಇಂದಿನ ಜನರೇಷನ್ ದಾಗೆ ಪ್ಯಾರೆಂಟಿಂಗ್ ದಾಗೆ. ಸೊ ಅದು ಏಕತ್ತ ನಡೆದ್ರ ನೆನ್ಚಾರಿ ಏಕ ನಂಗೆ ಈಗೆಲ್ಲ ಮಾಡಿನಿತ್ತು ಏಕ ಪ್ಯಾರೆಂಟ್ಸ್ ಮೋಸ್ಟ್ ಈಗೆಲ್ಲ ಇದು ಮಾಡಿರ್ತಾರೆ. ಲೈಕ್ ಏನೋ ಕುನವೆ ಏನ ಕೇಳ್ತಿಲಿ ಒಡನೆ ಮಾಡಿ ಕೊಟ್ಟು ಬಿಡುದು, ಒಡನೆ ಈಸಿ ಕೊಟ್ಟು ಬಿಡುದು. ಅವಕ ಏನ ನೆಂಚಿಲಿ ಅವಕ ಲೈಕ್ ಏನೋ ಒಡನೆ ಅವಕರ ವಿಶಸ್ ಬಂದು ಸ್ಯಾಟಿಸ್ಫೈ ಮಾಡಿ ಬಿಡುದು. ಸೊ ವೈ ಡು ಯು ಥಿಂಕ್ ದಿಸ್ ಇಸ್ ಹ್ಯಾಪನಿಂಗ್ ನೌ ಡೇಸ್? any replies? Like ಇದು ಏಕ ನಡೆದರ? No patience to handle. Yes, one of the main reasons, no patience to handle. ನಂಗ ಸಾರಿ ಈಗಲ್ಲ ಪೇಷನ್ಸ್ ಇಲ್ಲದ ಇಟ್ಟರ್ದೆ. ಕುನುವೆ ಅತ್ತಾರವ ಏದೋ ಒಂದು ಮಾಡ್ಯಾರ, ಟ್ಯಾಂಟ್ರಮ್ಸ್ ತೋರ್ಸ್ಯಾರವ, ಅತ್ತಾರವ ಕಿರ್ಚ್ಯಾರವ, ಒಡನೆ ಏನು ಬೇಕೋ ಅವಕ್ಕೆ ಮಾಡಿ ಕೊಟ್ಟುಬಿಡುದು. ಈಸಿ ವೇ ಔಟ್. ಎಸ್, ಲೈಕ್ ಪ್ರಚನೆಯೇ ತರವಿಲ್ಲ, ನಿನಗೆ ಇತ್ತ ಬೇಕಾ ಇಂದ ಬೀತಾಳೋ ಇಲ್ಯಾ? Right. They want to be free. Okay, yes, somewhere in Degaku. Not everyone, not all parents feel like we want to be free and, you know, madi kottu bida, escaping from the duty. Okay. So there are certain reasons why this is happening nowadays. Okay, so the probable reasons enbudu ena adanla one of the things is ಈಗ ಒಂದು ಚಾಟ್ ಬಾಕ್ಸ್ ದಾಗ ಒಂದು ರಿಪ್ಲೈ ಬಂದಂಗೆ ನಾಟ್ ನೋಯಿಂಗ್ ಹೌ ಟು ಹ್ಯಾಂಡಲ್ ದಟ್ ಸಿಚುವೇಶನ್, ಯುನೋ ಹೌ ಟು ಮ್ಯಾನೇಜ್ ದ ಟ್ಯಾಂಟ್ರಮ್ಸ್. ಈಗ ಕುನವೆ ಒಂದು ಕೇಳ್ತಾರ ಅಂದ್ರೆ ನಂಗೆ ಇಲ್ಲ ಅತ್ತದ ಹೇಗಿನ್ನು ಅಂದ್ಲೆ ಒಡನೆ ಒಂದು ಆಬ್ವಿಯಸ್ ರಿಯಾಕ್ಷನ್ ನಂಗೆ ಏನ್ ಎಕ್ಸ್ಪೆಕ್ಟ್ ಮಾಡಾಕ ಕುನವೆ ಸಾರಿ ಅಂದ್ರೆ ಅತ್ತಾರ, ವಿಚ್ ಇಸ್ ವೆರಿ ಮಚ್ ನಾರ್ಮಲ್. ಏ ಕುನವೆ ವ್ಯಾಲ್ಯೂ ಎನ್ನ ಕುನವೆ ನಿನ್ನ ಕುನವೆ ಅಂತಲ್ಲ, ಏ ಕುನವೆ ವ್ಯಾಲ್ಯೂ ಇಟ್ಸ್ ವೆರಿ ಮಚ್ ನಾರ್ಮಲ್. ಒಂದು ಇಲ್ಲ ಅಂದ ಹೇಗಿಲ್ಲ ಅತ್ತಾರ. ಸೊ ಅತ್ತಾರ ಇಲ್ಲ ಕಿರ್ಚಾರ ಸದ್ದಾಕ್ಯಾರ. ಅಂಡ್ ಅತ್ತಮಾಕ ಆ ಸಿಚುವೇಶನ್ ದಾಗೆ ಪ್ಯಾರೆಂಟ್ಸ್ ಬಂದು ಎಸ್ don't know how to handle the kids well.
kids handle the kids alla, handle the situation. Now handle the kids well and they got bapila, but how to handle the situation well. ಕುನುವೆ ಹ್ಯಾಂಡಲ್ ನಂಗೆ ಏ ಒಂದು ಜೋಲಿಗೂ ಬಂದು ಕುನುವೆ ಹ್ಯಾಂಡಲ್ ಮಾಡೋ ಅವಶ್ಯ ಅಡವೇ ಅಡ ಅದಂತಾನೆ ಹೇಗೋದ್ ಬಂದೆ. ಮೋಸ್ಟ್ ಆಫ್ ದ ಟೈಮ್ ವಿ ಡೋಂಟ್ ನೀಡ್ ಟು ಹ್ಯಾಂಡಲ್ ಅವರ್ ಕಿಡ್ಸ್, ವಿ ನೀಡ್ ಟು ಹ್ಯಾಂಡಲ್ ದ ಸಿಚುವೇಶನ್ ಎವ್ರಿ ಟೈಮ್. ಅಂಡ್ ಇದ್ದಾಗ ಬಂದು ಆ ಕುನುವೆ ಒಂದು ಅತ್ತಾರ ಕಿರ್ಚಾರ ಅಂದ್ರೆ ಆ ಸಿಚುವೇಶನ್ ಐತೆ ಹ್ಯಾಂಡಲ್ ಮಾಡೋದು ಬಂದು ಪೇರೆಂಟ್ಸ್ ಅರಿಯಾರು, ಅದನ್ನೇನು ಮಾಡೋದು ಒಂದು ದೇ ಆರ್ ಕನ್ಫ್ಯೂಸ್ಡ್. ಸೊ ಅದನ್ನಂತ ಬಂದು ಓಕೆ ಇದು ಬೇಕಾ ಇಂದ ಬೀತಾಳೋ ಅತಂದೇಗಿ ಅವಕ ನೋವುದನ್ನ ಅವರ ಡೆಸಿಷನ್ ಅವೇ ಮಾತಿಟ್ಟಾರ. sometimes some parents ಬಂದು guilt of not spending enough time with their children. ಈಗೆಲ್ಲ ಬಂದು ನರಿಯ parents mom dad ಎರಡಾಗೂ ಬಂದು ಗೆಲ್ಚ್ ಮಾಡಿದ್ದಾರೆ, they are busy with their office work and all, and ಅವಕರಾದ ಬಂದು maybe lack of knowledge due to no joint family. Okay, fine, well taken. So ಒಂದು ಗಿಲ್ಟ್ ಫೀಲ್ ನಂದ ಬಂದು ಕುನವೆ ಕೂಡ ಅಪ್ಪರ ಟೈಮ್ ಸ್ಪೆಂಡ್ ಮಾಡೋಲ್ಲ, ನಾ ಎಕ್ಸಾಮ್ ನೋಡ್ಲೆ ಆಫೀಸ್ ಮೀಟಿಂಗ್ ಆಫೀಸ್ ಗೆಲ್ಚಾದಿಗೆ ನಾ ಬಿಸಿ ಆಗಿದ್ದೆ. ಸೊ ಆ ಒಂದು ಗಿಲ್ಟ್ ಫೀಲಿಂಗ್ ನಾಲ ಓಕೆ ನಂದ ಟೈಮ್ ತ ಸ್ಪೆಂಡ್ ಮಾಡೋದು ಮುಡಿಲ್ಲ, ನಾ ಕುನವೆ ಕೇಪುದ್ ನಾವು ನಾ ಒಡನೆ ಮಾಡಿ ಕೊಟ್ಟನೆ ಅತ್ತೆಂಬ ಒಂದು ಥಾಟ್, ರೈಟ್? ಆ ಒಂದು ಥಾಟ್ ದಾಗ ಅವಕ್ಕೆ ಏನಕ್ಕೆ ಎತ್ತಲಿಯೋ ಅಕ್ಕ ಮಾಡಿ ಕೊಡೋದು. ಅಂಡ್ ಸೇಮ್ ಥಿಂಗ್ ನಾ ಫಸ್ಟ್ ಇರೋದು ಆ ಒಂದು ಟೈಮ್ ಸ್ಪೆಂಡ್ ಮಾಡೋದ್ ಮುಡಿಬಿಲ್ಲ, ಗವಾಬ ತೋರ್ಸೋದ್ ಮುಡಿಬಿಲ್ಲ ಎಂಬುದು ಆ ಒಂದು ಗಿಲ್ಟ್ ಫೀಲ್ ನಾಲ ಏನ ಮಾಡ್ಯಾರ ಅಂದಲ್ಲ ಈ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೂಲವ ಬಂದು ಅವರ ಲವ್ ಅವರ ಸಂತೋಷವ ಬಂದು ತೋರ್ಚನೇನ್ ಟ್ರೈ ಮಾಡ್ಯಾರ, ವಿಚ್ ಇಸ್ ಸಮ್ವೇರ್ ದೇ ಡೋಂಟ್ ರಿಯಲೈಸ್ ದಿಸ್ ಇಸ್ ನಾಟ್ ಟ್ರೂ. ಲೈಕ್ ಒಂದು ಕೂಸಿಗೆ ಈ ಪೊರುಳು ಈಸಿ ಕೊಟ್ಲೆತ್ತಾ ನಾ ಗವ ಮಾಡಿನ ಅಂತ ಅಮ್ಮ ಕೇತದನ್ನ ಈಸಿ ಕೊಡೋದಲ್ಲ ನಮ್ನ ಗವ ಇಲ್ಲ ಅತ್ತೆಂಬದು ಖಂಡಿತ ಇಲ್ಲ. ಅವಪ್ಪ ಅಂದ್ಲ ಖಂಡಿತ ದಾರಾಲಿ ಅವಕ್ರ ಕುನವೆ ಗವ ಮಾಡಿ ಅರ್ಥ, ಇರ್ರೆಸ್ಪೆಕ್ಟಿವ್ ಆಫ್ ಅವಕ ಕೇಪುದನ್ನ ಈಸಿ ಕೊಟ್ಟಾರೋ ಈಸಿ ಕೊಡೋದಿಲ್ಲಯೋ, ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಆಲ್ ಆಫ್ ಅಸ್ ಲವ್ ಆರ್ ಕಿಡ್ಸ್, ರೈಟ್? ಬಟ್ ಇತ್ ಮಾಗ ಈಸಿ ಕೊಟ್ಲೆತ್ತಾ ಇನ್ನ ಗವನ ತೋರ್ಚಾಕು ಒಂದು ಮಿಸ್ಕನ್ಸೆಪ್ಷನ್ ನಾಲ ಇದನ್ನ ಮಾಡ್ಯಾರ, ರೈಟ್? ಅಂಡ್ ನೆಕ್ಸ್ಟ್ ಬಂದು ಪಿಯರ್ ಪ್ರೆಷರ್. ಇದು ಎಲ್ಲಾ ಪ್ಯಾರೆಂಟ್ಸ್ಗೂ ಅಟ್ರ ಅಂದ್ರೆ ಹೇಗೋದಿಲ್ಲ, ಬಟ್ ಯೆಟ್ ಸ್ಟಿಲ್ ಸಮ್ ಪ್ಯಾರೆಂಟ್ಸ್ ಖಂಡಿತ ಇದು ಆಡದೆ ಪಿಯರ್ ಪ್ರೆಷರ್ ಫಾರ್ ಪ್ಯಾರೆಂಟ್ಸ್. ಅಮ್ಮನ ಮಾತಿಗ ಅತ್ತವ ಒಂದು ಬ್ರ್ಯಾಂಡ್ ಸೈಕಲ್ ಈಸಿ ಕೊಟ್ಟದಂತವ ನಾ ಬಂದು ಅದು ಬಿಡೋ ಒಂದು ಲೆವೆಲ್ ಹೈಯರ್ ಬ್ರ್ಯಾಂಡ್ ದಾಗ ನಾ ಎನ್ನ ಕೂಸಿಗೆ ಈಸಿ ಕೊಟ್ಟನೆ ಅತ್ತಮಕ್ ಒಂದು ಥಾಟ್, ರೈಟ್? ಎಸಗ ಇದನ್ನ ಒಪ್ಪಿಯಾರಿ, ಇದು ಉಣ್ಮೇದ ಹೇಗೆ ಎಸಗ ಒಪ್ಪಿಯಾರಿ. ಎಲ್ಲಾ ಪ್ಯಾರೆಂಟ್ಸ್ ಇತ್ಮಾಕ್ ಯೋಚಿಸ್ಯಾರ ಇತ್ಮಾಕ್ ಮಾಡ್ಯಾರ ಅಂತ ಹೇಗೋದ್ ಬಪ್ಪಲ್ಲ, ಬಟ್ ಸ್ಟಿಲ್ ದೇರ್ ಆರ್ ಸಮ್ ಪ್ಯಾರೆಂಟ್ಸ್ ಹೂ ಥಿಂಕ್ ದಿಸ್ ವೇ. ಇಲ್ಲಿಯಾ ಆ ಕುನವೆ ಸಾರ ಅಕ್ಕಮಾಕ್ ಟಾಯ್ಸ್ ಆಡತ್ತವ ನಾ ಎನ್ನ ಕೂಸುಗ ಅದು ಬಿಡೋ ಒಂದು ಲೆವೆಲ್ ಜಾಸ್ತಿ ಅವೇ ಈಸ್ಕೊಟ್ನೆ ಅತ್ತಮ್ಮಕ್ಕೆ. ಲೈಕ್ ಕಂಪ್ಯಾರಿಸನ್ ಬೇಸಿಕ್ಲಿ ಅಮ್ಮ ಬಂದು ಅಮ್ಮನ ಮಾತಿಗೆ ಈಸ್ಕೊಟ್ನ ನಾಯಕ್ ಕೊಡಕೂಡದು ಎನ್ನಂದು ಮುಡಿದ್ರ ಅತ್ತಮ್ಮದು ಫೀಲ್ ದಾಗ ಅತ್ತಮ್ಮದು ಥಾಟ್ ದಾಗ ಪ್ಯಾರೆಂಟ್ಸ್ ಮಾಡ್ಯಾರ. ಓನ್ಲಿ ಚೈಲ್ಡ್ ಈಗೆಲ್ಲ ಆ ಕಾಲದಾಗ ನಂಗೆ ಅವ್ವ ಪಕ್ಕರ ಕಾಲದಾಗ ನೋಡಿದ್ವು ಅಂದ್ರೆ ಮಿನಿಮಮ್ 4 ಕುನವೆ ಒಂದು ಮನೆಯೋಗಿ ಅಂದ್ರೆ 4 ಕುನವೆ ಖಂಡಿತ ಇದ್ದಾರ ಇಲ್ಲಿಯಾ, ಅಂಡ್ ಅದು ಬಿಡ ಜಾಸ್ತಿ ಇದ್ದಾರ. ಈಗೆಲ್ಲ 1-2 ಅದ್ರ ಮೇಲೆ ಒಪ್ಪದೇ ಇಲ್ಲ ನನಗಾರು ಮೋಸ್ಟ್ ಈಗೆಲ್ಲ 1 ಕುನವೆ ಮನೆಯೋಗೆ. ಸೊ ಪ್ಯಾರೆಂಟ್ಸ್ ಏನೋ ನೆಂಚಾರ ನನಗೆ ಇಬ್ಬದೇ ಒಬ್ಬತ್ತ ಅಮ್ಮಗ ಮಾಡೋದಲ್ಲ ನಾ ದಾರಾಗ ಮಾಡ್ನೆ ಅತ್ತೆ ಒಂದು ಥಾಟ್ ಇಲ್ಲಿಯಾ. ಒಂದೇ ಒಂದು ಕೂಸ್ತಿದನ್ನ ಅಮ್ಮಗತನ ಮಾಡಿ ಹಾಕುದು ಅಮ್ಮ ಕೇಪುದನ್ನ ನಾ ಮಾಡೋದ ನಿಂದು ಬೇರೆ ದಾರಾಗ ಮಾಡೋನೆ ಅಥವಾ ಒಂದು ಥಾಟ್ ದಾಗ ಕುನವೆ ಕೇಪದೆಲ್ಲವ ಮಾಡ್ಯಾರ. ನೆಕ್ಸ್ಟ್ ದ ವೇ ದೇ ಹ್ಯಾವ್ ಬೀನ್ ಪ್ಯಾರೆಂಟೆಡ್. ಆ ಪ್ಯಾರೆಂಟ್ಸ್ ಬಂದು ದೊಡ್ಡದ ಬೇಸಿಕ್ಲಿ ಇಂದು ನಾ ಎನ್ನ ಕೂಸುಗೊಂದು ಮಾಡಿದೆ ಅಂದ್ರೆ ನಾ ಎನ್ನ ಪ್ಯಾರೆಂಟ್ಸ್ ಎನ್ನ ದೊಡ್ಸಿದ್ರು ಅದನ್ನ ನಾಗೇನ ಬಿಕ್ಕೊಂಡು ಅದನ್ನ ಬೇಸಿಸ್ ದಾಗೆ ನಾ ಮಾಡೋದು ಎನ್ನ ಕೂಸಿಗೆ ಮಾಡೋದು. ಇಟ್ ಕುಡ್ ಬಿ ಈದರ್ ವೇಸ್, ಈದರ್ ಲೈಕ್ ನಾ ದೊಡ್ಡವನೇ ಬಂದು ನಾ ಏನ ಕೆತ್ತಲಿ ಏನಪ್ಪ ನನಗೆ ಈಸ್ ತಂದದೇ ಇಲ್ಲ. ಐ ವಾಸ್ ಸಚ್ ಅ ಸ್ಯಾಡ್ ಚೈಲ್ಡ್ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್. ಇಟ್ ಕುಡ್ ಬಿ ದಿಸ್ ವೇ. ಅದನ್ನಾல ಐ ಡೋಂಟ್ ವಾಂಟ್ ಮೈ ಸನ್ ಟು ಮೈ ಚೈಲ್ಡ್ ಟು ಫೀಲ್ ದಟ್ ಅಮ್ಮ ಸಂತೋಷ ಇರ್ಲಿ, ಅದ್ ಸಂತೋಷವೇ ಇರ್ಲಿ. ಯಾಕಂದ್ರೆ ನಾ ಕುಣ್ಣದಾಗಿಬ್ಬನೆ ನಾ ಕೇತದಲ್ಲೇ ನಪ್ಪನಿಗೆ ಈಸ್ ತಂದದೇ ಇಲ್ಲ, ಅದನ್ನಾಲೆ ನಾ ಸಂತೋಷವಾಗಿ ಇಬ್ಬಿಲ್ಲ. ನನಗ ಅದ ಅಪ್ಪರ ಹರ್ಟ್ ಆತು, ಆ ಫೀಲ್ ಎತ್ತ ಅಟ್ರನ್ ಮಾಡ್ದೆ ಎನ್ನ ಚೈಲ್ಡ್ ಬಂದು ಅತ್ಮಾಗ ಫೀಲ್ ಮಾಡಕೂಡದು ಅತ್ತಬಹುದು ಥಾಟ್ ಇಲ್ಲ. ಇಟ್ ಕುಡ್ ಬಿ ದ ಅದರ್ ವೇ. ನಾ ದೊಡ್ಡ ಕೇತಲಿ ಏನಗೀಸ್ತನೋ ನಾ ಕೇಪತ್ತ ಬಾಕಿ ಅಡತ ನಿಮಿಷವೇ ಏನಪ್ಪ ಏನವ್ವ ಏನಗೀಸ್ತಂದುಟ್ಟಾರ. ಐ ವಾಸ್ ದ ಹ್ಯಾಪಿಯೆಸ್ಟ್ ಚೈಲ್ಡ್ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್ ಆ ಒಂದು ಥಾಟ್. ಸೊ ಅದನ್ನಾல ಐ ವಾಸ್ ದ ಹ್ಯಾಪಿಯೆಸ್ಟ್ ಚೈಲ್ಡ್. ಅಂಡ್ ಪೇರೆಂಟ್ಸ್ ಗೆ ಬಂದು ಎತ್ತಟ್ರ ಅಂದ್ರೆ ಓಕೆ ಸೊ ದಟ್ ಇಸ್ ದ ಐಡಿಯಲ್ ವೇ ಆಫ್ ಪ್ಯಾರೆಂಟಿಂಗ್.
ಕುನವೆ ಏನ ಕೇಳ್ತಿಲಿಯೂ ಈಸ್ ಕೊಟ್ಟು ಬಿಡುದು. ಯಾಕಂದ್ರೆ ನಾ ದೊಡ್ಡವನು ಬಂದೆ ನೋವಪ್ಪ ನಾ ಏನ ಕೇಳ್ಪನಿಯು ಏನಾಗ ಈಸ್ ತಂದುಟ್ರು ಏನಾಗ ಅತ್ರ ಸಂತೋಷ ಆಟತು. ಸೊ ಅವಕತ್ತ ಐಡಿಯಲ್ ಅವಕತ್ತ ಬಂದು ಒಂದು ಐಡಿಯಲ್ ಪ್ಯಾರೆಂಟ್ಸ್ ಅತ ಮಾಕ್ತಾ ಇಗ್ಬುದು ರೈಟ್. ಸೊ ಆ ಒಂದು ಥಾಟ್ ನಲ್ಲ ಇಟ್ ಕುಡ್ ಲೈಕ್ ಏದಂಗೆ either ways it could be illiya, whether they were given excess or they were deprived. Yes, that thought spoils most of us. Exactly. So ಆ ಒಂದು ರೀಸನ್ ನಾಲತ ಬಂದು ಕುನವೆ ಕೇಪದು ಎಲ್ಲವೇ ಬಂದು ಪೇರೆಂಟ್ಸ್ ಒಡನೆ ಮಾಡಿ ಕೊಟ್ಟಿರ್ತಾರ. ಅಂಡ್ ಅಫೋರ್ಡಬಿಲಿಟಿ, yes, one of the most important reasons affordability. ಅಫೋರ್ಡಬಿಲಿಟಿ ಇಂದಲೇ ಏನಂದ್ರೆ ಕುನವೆ ಕೇಪ ವಿಷಯ ಎಲ್ಲ ನೀங்க ನೋಡಿದಿಲ್ಲ ಅಪ್ಪರ ದೊಡ್ಡ ವಿಷಯ ಎಲ್ಲ ಕೇಪ ನೋಡೋರು. ಅಪ್ಪ ಕೇಪದೆಲ್ಲ ಎಲ್ಲ ಕುಟಿ 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 ಥಿಂಗ್ಸ್ ತಟ್ರ, ಒಂದು ಚಾಕ್ಲೇಟ್, ಒಂದು ಮಿಠಾಯಿ, ಒಂದು ಲಾಲಿಪಾಪ್, ಒಂದು ಬಲೂನು, ಜಾಸ್ತಿ ಅಪ್ಪರ ದೊಡ್ಡದ ಕೇತಾರ ಅಂದ್ರೆ ಒಂದು ಬಾರ್ಬಿ ಡಾಲ್, ಅದು ಬಿಡ ದೊಡ್ಡ ಡಿಮಾಂಡ್ಸ್ ಅವಕಗಡ ಅಪ್ಪ ಕೇಪದೆಲ್ಲವೇ ಬಂದು ದಿ ಸ್ಮಾಲ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ರೆಡಿಲಿ ಅಫೋರ್ಡ್. ಒಂದು ಬಲೂನ್ ತಾನೆ ₹2 ಒಂದು ಬಲೂನ್ ಸಿಗ್ರ ದೊಡ್ಡ ವಿಷಯವ ಕೇತನ ಈಸಿ ಕೊಟ್ಟು ಬಿಡ ಆಸಕ್ತ ಅದನ್ನ ಈತ ನಂಗೆ ನೆಂಚಿನ ರೈಟ್. ಸೊ ಈ ಅಫೋರ್ಡಬಿಲಿಟಿ ಇದು ಬಪ್ಪನೆ ನಾ ಈ ಒಂದು ಎಕ್ಸಾಂಪಲ್ ತಾನೆ. ಈ ಎಕ್ಸಾಂಪಲ್ ನ ಹೇಗುವಲ್ಲಿ ಈ ಸೆಷನ್ ಎತ್ತೋನೆ ಆಲ್ವೇಸ್ ಐ ಗಿವ್ ದಿಸ್ ಎಕ್ಸಾಂಪಲ್. ಯುನೋ ಇದು ನಾ ತಯಾರಿಸಿದ ಸ್ಟೋರಿ ಅಲ್ಲ, ನಾ ಉರ್ವಾಕಿದ ಕಥೆ ಅಲ್ಲ, ಇದು ಉಣ್ಮೆಯಾಗ ಒಂದು ನಡೆದ ವಿಷಯ. ಓಕೆ, ಸೊ ಮುಂಬೈದಾಗೆ ಇದು ಬಂದು ಉಣ್ಮೆಯಾವೆ ನಡೆದ ಜೋಲಿ. ಮುಂಬೈದಾಗೆ ಒಂದು ಮಲ್ಟಿಮಿಲಿಯನರ್, ಒಂದು ಕೋಡೀಶ್ವರ, ಒಂದು ಬಿಸ್ನೆಸ್ ಮ್ಯಾನ್. ಓಕೆ, ಸೊ ಅಮ್ಮ ಬಂದು ಒಂದ್ ಜನ ಮೋಸ್ಟ್ಲಿ 3 ವಯಸ್ಸು ಕೂಸಿದ್ರ ಮಗ. ಸೊ ಮೋಸ್ಟ್ ಆಫ್ ದ ಟೈಮ್ ಅಮ್ಮನ ಡ್ರೈವರ್ ತ ಬಂದು ಕೂಸ ಬಂದು ಸ್ಕೂಲ್ಗೆ ಕೇಸಿಟ್ಟು ಬನ್ನ. ಸೊ ಒನ್ ಫೈನ್ ಡೇ ಆ ಮಂಚ ನೆಂಚಿದದು. ಓಕೆ, ಅಮ್ಮ ಡ್ರಾಪ್ ಮಾಡಿಟ್ಟು ಬನ್ನೆ ಆತನ ನೆಂಚಿದಾನೆ. ಸ್ಕೂಲ್ಗ ಕೂಸ ಬಂದು ಸ್ಕೂಲ್ಗೆ ಡ್ರಾಪ್ ಮಾಡಿ ಬನ್ನೆ ನೆಂಚಿ ಅಕ್ಕ ಒಯ್ದಿದ್ದಾರೆ. ಆನ್ ದ ವೇ ಕಾರ್ದಾಗಿದ್ದಾರೆ. ಮಂಚ ಬಂದು ಡ್ರೈವ್ ಮಾಡಿದ್ದಾನೆ. ಕೂಸ್ ಪಕ್ಕದ ಕುಳಿದು ನಿಂತಾರೆ. ಒಯ್ದಿದ್ದಾರೆ. ಒಯ್ದಿಬ್ಬನ ಅಕ್ಕ ಸಿಗ್ನಲ್ ದಾಗೆ ವೆಯ್ಟ್ ಮಾಡಿದ್ದಾರೆ. ರೆಡ್ ಸಿಗ್ನಲ್ ವೆಯ್ಟ್ ಮಾಡಿದ್ದಾರೆ. ಸೊ ಅಕ್ಕನ್ನ ಕೂಸು ಬಂದು 3-3.5 ವಯಸ್ಸು ಕೂಸು. ಆ ಕೂಸು ಬಂದು ಆ ಸಿಗ್ನಲ್ ದಾಗೆ ನಿದ್ದು ನಿಬ್ಬನ ಅಕ್ಕರ ಕಾರ್ ಮುಂದಾಡು ಇನ್ನೊಂದು ಕಾರ್ ಆಡೋದ. ಓಕೆ, ಸೊ ಇವ್ಕರ್ ಸಾರ್ ಆಡೋ ಕಾರ್ ಬಂದು ಆಡಿ ಕಾರ್. ಸರಿಯಾ, ಆಡಿ ಕಾರ್. ಸೊ ಆ ಕೂಸು ಅಬ್ಸರ್ವ್ ಮಾಡಿದ್ದಾರೆ. ಕುನವೆಗ ಬಂದು ಈ ಅಬ್ಸರ್ವೇಶನ್ ಬಂದು ಭಯಂಕರವಾಟ್ರ ಅಪ್ಪರ ಒಳ್ಳಂಗೆ ಅಬ್ಸರ್ವ್ ಮಾಡೋ ಒಂದು ಪಳಕಟ್ರ ಕುನವೆಗ. ಸೊ ಆ ಕೂಸು ಅಬ್ಸರ್ವ್ ಮಾಡಿರೋದು ಏನಂದ್ರೆ ಅಕ್ಕರ ಮುಂದಾಡಾಡೋ ಕಾರು ಬಂದು ಆಡಿ ಕಾರ್. ಬೇಸಿಕ್ಲಿ ಏನ ಆ ಕೂಸು ಬಂದು ಆಡಿನ ಲೋಗೋವ ಬಂದು ಅಬ್ಸರ್ವ್ ಮಾಡಿದ್ರ. ರೌಂಡ್ ಅವ್ರಂಡಿ ಆಟ್ರ ಅದನ್ನು ಅಬ್ಸರ್ವ್ ಮಾಡಿಟ್ಟು ಅದು ನೋಡಿದ್ರ. ಓಕೆ, ಹೆಂಗ ಕಾರದಾಗ್ಯೂ ನಂಗ ಕಾರದಾಗಿ ಅತ್ಮ ಕಡದೆ, ಆ ಕಾರದಾಗಿ ಅತ್ಮ ಕಡದೆ ಅಂತೆಗಿ ಅಬ್ಸರ್ವ್ ಮಾಡಿದ್ರ. ಅಬ್ಸರ್ವ್ ಮಾಡಿಟ್ಟು ಒಂದೇ ಒಂದು ವಿಷಯತೆ ಹೇಳಿದ್ರ ಕೂಸು ತನ್ನ ಅಪ್ಪದ ಸರ, ಅಪ್ಪ ನಂಗ ಸಾರೆ ಆ ಕಾರ್ ಇಲ್ಲ, ನಂಗ ಸಾರೆ ಆ ಕಾರ್ ಇಲ್ಲ ಅದನ್ ಮಟ್ಟಿ ಹೇಗಿದ್ರ ಆಸಗತ. ಆ ಅಪ್ಪ ಏನು ಮಾಡಿದ್ದಾನೆ ಅಂದ್ಲ, ಆ ಕೂಸ ಬಂದು ಸ್ಕೂಲ್ಗ ಕೇಳಿಸಿ ದೊಡ್ಡತನ ಅಲ್ಲಿಂದ ರಿಟರ್ನ್ ಬಪ್ಪನ ಒಡನೆ 11 ಜನ ತನಗಟ್ಟ ಮೀಟಿಂಗ್ಸ್ ಅಪಾಯಿಂಟ್ಮೆಂಟ್ಸ್ ಎಲ್ಲವ ಕ್ಯಾನ್ಸಲ್ ಮಾಡಿ ಅಲ್ಲಿ ಸ್ಕೂಲ್ ಡೈರೆಕ್ಟ್ ಆಡಿ ಶೋರೂಮ್ ಹೋಗಿ ಅಂದನು ಜನವೇ ಬಂದು ಆ ಆಡಿ ಕಾರ್ ಈವ್ನಿಂಗ್ ಅವರ ಮನೆ ಮುಂದಾಡು ನಿಲ್ಸಿದ್ದಾನೆ. ಇದು ನಾ ಕಥೆ ಓದಲೆ ದಿಸ್ ಇಸ್ ಒಂದು ನಡೆದ ಜೋಲಿ, ಉಣ್ಮೆಯಾಗೆ ನಡೆದ ಜೋಲಿ. ಓಕೆ, ಸೊ ಅಂಡ್ ಅನದರ್ ಥಿಂಗ್ ಇಸ್ ಮುಂದಾಡ ನಿದ್ದು ಆಡಿ ಕಾರ್ ಬಂದು ಹೈ ಅಂಡ್ ಮಾಡೆಲ್. ಈಗ ಎಲ್ಲಾ ಬ್ರಾಂಡ್ಸ್ ಬಂದು ಕಾರ್ ನೋಡಿದಿಂಗ್ಲ ಒಂದು ಲೋಯರ್ ಅಂಡ್ ಮಾಡೆಲ್, ಒಂದು ಹೈ ಅಂಡ್ ಮಾಡೆಲ್ ಇಂದ ಗಟ್ರ. ಸೊ ಆ ಕಾರ್ ಬಂದು ಒಂದು ಹೈ ಅಂಡ್ ಮಾಡೆಲ್ ಆಡಿ ಕಾರ್. ಸೊ ಓಕೆ, ಸೊ ಇದನ್ನ ಕೇತಗಿಂದಾಡು ಏನ ನೆನ್ಚಾರಿ, ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಹೋಲ್ ಸಿಚುವೇಶನ್, ದಿಸ್ ಹೋಲ್ ಸಿನಾರಿಯೋ? ಒಂದು ಅಪ್ಪ ಕಾರ್ ಬಂದು ಆ ಕೂಸು ಬಂದು ನಂಗೆ ಸರ್ ಆ ಕಾರ್ ಇಲ್ಲ ಆತನಿಗೆ ದೊಡ್ತಾನೆ. 11 ಜನ ಸಂತೆ ಬಂದು ಆ ಕಾರ್ ಎತ್ತಿನ ಹೋಗಿ ಮನೆ ಮುಂದಾಡಿ ನಿಲ್ಸಿದ್ದಾನೆ. ಸೊ ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್? ವಾಸ್ ದಿಸ್ ರೈಟ್? ವಾಸ್ ದಿಸ್ ರಾಂಗ್? ಆರ್ ಯುನೋ ಆ ಕೂಸು ಬಂದು ಆ ಪಾಯಿಂಟ್ ಔಟ್ ಮಾಡೋನೆ ನಂಗ ಸಾರ ಆ ಕಾರ್ ಇಲ್ಲ ಆತಂದೇಗಿ ಪಾಯಿಂಟ್ ಔಟ್ ಮಾಡೋನೆ ಬಂದು ಆ ಕೂಸೇನ ಉಣ್ಮ್ಯಾಗ ಅಪ್ಪ ನಂಗ ಆ ಕಾರ್ ಇಷ್ಟ ಆತನ್ ಕೇತುತ್ತಾ? ವಾಟ್ ಡು ಯು ಥಿಂಕ್ ಆಕ್ಚುಲಿ ಹ್ಯಾಪೆಂಡ್ ಹಿಯರ್? ಉಣ್ಮ್ಯಾವೆ ಏನ ನಡುತ್ತು? ಟೂ ಮಚ್ ಪ್ಯಾಂಪರಿಂಗ್. ಓಕೆ, ರಾಂಗ್. ಓಕೆ, ಪ್ಯಾಂಪರಿಂಗ್. ಓಕೆ, ರಾಂಗ್. ಖಂಡಿತ ನಂಗೆ ದಾರ ಇದನ್ನ ಪತಿ ಶೋಯಿಂಗ್ ಸ್ಟೇಟಸ್. Exactly. This is what I wanted. Ego. This is the reply I wanted. Ego. ಆ ಕೂಸು ಬಂದು ನಂಗ ಸರ್ ಆ ಕಾರ್ ಇಲ್ಲಪ್ಪ ಆತನಿಗೆ ಅಪಾಯಿಂಟ್ ಔಟ್ ಮಾಡಿದೋಟ್ನೆ ಎಕ್ಸಾಕ್ಟ್ಲಿ ಏನಾಯ್ತು ಅಂದ್ರೆ ಆ ಅಪ್ಪನ ಈಗೋ ಗಾಟ್ ಸ್ಟ್ರಕ್.
ಯುನೋ ಅಮಗೇನ ನಾನು ಒಂದು ಬಿಸ್ನೆಸ್ ಮ್ಯಾನ್, ನಾನು ಒಂದು ಕೋಟೀಶ್ವರ ಎನ್ನಂದವು ಬಂದು ಆ ಕಾರ್ ಈಸೊಂದು ನೋಡಿದ್ರೆ ಐ ಕ್ಯಾನ್ ಅಫೋರ್ಡ್ ಇಟ್. ಏನ ಕೂಸು 3 ವಯಸ್ಸು ಕೂಸೇ ಬಂದು ಪಾಯಿಂಟ್ ಔಟ್ ಮಾಡಿಬಿಟ್ಟ ನಂಗೆ ಸರ್ ಆ ಕಾರ್ ಇಲ್ಲ ಪಾಯಿಂಟ್ ಔಟ್ ಮಾಡಿಬಿಟ್ಟ ನಾ ಇದನ್ನ ಈಸಿಯೇ ತೀರಿನ. ಯುನೋ ದಟ್ಸ್ ದ ಕೈಂಡ್ ಆಫ್ ಥಾಟ್. ಅದುಗ ಕೂಸು ರೆಸ್ಪಾನ್ಸಿಬಲ್ ಖಂಡಿತ ಇಲ್ಲ. ಆ 3 ವಯಸ್ಸು ಕೂಸು ಇದು ಖಂಡಿತ ರೆಸ್ಪಾನ್ಸಿಬಲ್ ಇಲ್ಲ. ಅಂಡ್ ಖಂಡಿತ ಲೈಕ್ ಮಂಚ ಬಂದು ಆ ಕೂಸ ಬಂದು ಸ್ಕೂಲ್ಗ ಕೇಸಿಟ್ಟ ಸ್ಕೂಲ್ ಗೇಟ್ ದಾಂಡೋದ್ ಮುಂದೆ ಬಂದ ಆ ಕೂಸ ಅದನ್ನ ಪತಿ ಏನವೇ ಬಿಟ್ಟಿದ್ರ ಇಲ್ಲಿಯ. ಆ 3 ವಯಸ್ಸು ಕೂಸ ಅದೇ ಜನಪೂರ ಆಡಿಕಾರ್ ಪತಿಯನ್ನು ನೆಂಚಿಟ್ಟಿದ್ರ ಖಂಡಿತ ಇಲ್ಲ. ಆ ಮಗ ಅಲ್ಲಿ ಮಾಡಬೇಕಾದದ್ದು 1000 ಜೋಲಿ ಆಡದೆ, ಫ್ರೆಂಡ್ಸ್ ಕೂಡ ನಲುವುದು, ಅಲ್ಲಿ ಸ್ವಿಂಗ್ ದಾಗ ನಲುವುದು, ಅಲ್ಲಿ ಸ್ಕೂಲ್ದಾಗ ಏನೋ ನಡೆದಾರ ಹಾಕೋದು, ಮನೆಗೆ ಇಟ್ಟು ಮಾಡಿ ಪತಿ ಅದನ್ನ ಪತಿತ ಯೋಶ್ಚರಿತವ್ರ ಕುನವೇ ಬಂದು ಜನಪೂರ ಆಡಿಕಾರ್ ಪತಿ ನೆಂಚಿ ಕುಳಿದು ನಿರಾದು ಇಲ್ಲಿಯ. So okay, so this was a real story, the real thing that had happened few years back in Mumbai. ಈಗ ಇದನ್ನ ಬಿಟ್ಟು ನಂಗ ಒಂದು ಸ್ಟೋರಿ ಉರ್ವಾಕವ್ವ. ಓಕೆ, ಸೊ ಲೆಟ್ಸ್ ಈ ಆಡಿಯೋ ಬಂದು ಅದೇ ಒಂದು ಟೆಡಿಯ ಮಾತಿ ನೋಡ. ಈಗ ಹೇಗಿವಿ, ವಾಟ್ ಡು ಯು ಥಿಂಕ್? ಒಂದು ಆಡಿಯೋ ಬಂದು ನಂಗೆ ಅದೇ ರಿಪ್ಲೇಸ್ ಮಾಡಿ ಒಂದು ಟೆಡಿಯ ಮಾತಿಟ್ಟು ಇದೇ ಸೇಮ್ ಸಿಚುವೇಶನ್, ಸೇಮ್ ಸಿನಾರಿಯೋ. ವಾಟ್ ಡು ಯು ಥಿಂಕ್? ಒಂದು ಅಪ್ಪ ಕೂಸು ಇದ್ದಾರೆ, ಅದೇ ನಡೆದು ನೋಯಿಂಡಿದ್ದಾರೆ, ಒಂದು ಕಡೆ ಆಡದೆ ಟಾಯ್ಸ್ ಕಡೆ ಮುಂದಾಡು ಬಂದು ಡಿಸ್ಪ್ಲೇಗೆ ಒಂದು ಟೆಡಿ ಬಿತ್ತಾರೆ. ಆ ಕೂಸು ಸಾರಿ ಎರಕನವೇ ಮನೆ ಹೋಗಿ ಒಂದು 4-5 ಟೆಡಿ ಆಡದೆ. ಓಕೆವಾ, ಅಲ್ಲ ಕೂಸು ಬಂದು ಪಾಯಿಂಟ್ ಔಟ್ ಮಾಡ್ರಪ್ಪ ಈ ಟೆಡಿ ಅನ್ನ ಸಾರ್ ಇಲ್ಲ ಅಂತಂದ್ರ ಅಪ್ಪಕಾರ ಬಂದು ಒಡನೆ ಆ ಟೆಡಿ ಈಸಿನ್ ಕೊಟ್ಟು ಎರಡ ಮನೆಗೆ ಹೋದಾರ. ವಾಟ್ ಯು ಥಿಂಕ್ ಅಬೌಟ್ ದಿಸ್ ನೌ? ಏನ ನೆನ್ಸಿಯಾರಿ? ಸೇಮ್ ಸಿನಾರಿಯೋ, ಸೇಮ್ ಸಿಚುವೇಶನ್, ನಂಗೆ ಜಸ್ಟ್ ಆಡಿಯೋ ಬಂದು ಟೆಡಿಯ ರಿಪ್ಲೇಸ್ ಮಾಡಿದ್ದು, ದಟ್ಸ್ ಆಲ್. ವಾಟ್ ಯು ಥಿಂಕ್? ಈಗೂ ಅದೊಂದು ದೊಡ್ಡ ತಪ್ಪ, ದೊಡ್ಡ ಮಿಸ್ಟೇಕಾ? Exactly, whatever the item is, whatever it is, we need to see its need or greed. Okay, not really. Okay, it's not a big mistake, not a big thing. Okay, whether it's a Audi or a Teddy, the problem, the mistake is the same. Ekandla, remember we are talking about affordability here. Affordability pati matadindito. Okay, I don't agree to buy. Okay, so ಇದ್ದಾಗ ನಾ ಏನೇ ಗೊತ್ತು ಬಂದೆ ಅಂದಲ್ಲ, ಕುನುವೆ ಒಂದು ಕೂಸು ಬಂದು ಆಡಿ ಪಾಯಿಂಟ್ ಔಟ್ ಮಾಡಿದ್ದ, ಒಂದು ಕೂಸು ಬಂದು ಟೆಡಿಯ ಪಾಯಿಂಟ್ ಔಟ್ ಮಾಡಿದ್ದ. ಆ 3 ವಯಸ್ಸು ಕುನುವೆ ಬಂದು ದೇ ಡು ನಾಟ್ ನೋ ಆ ಟೆಡಿಗೆ ಎಸಗ ರೇಟು, ಆ ಆಡಿಗೆ ಎಸಗ ರೇಟು ಅಂಬುದು ನಾವು ಕರಿಯರು. ನಂಗತ ರೇಟ್ ಅಬಿತ್ತು ಥಿಂಗ್ಸ್ ಬಂದು ಏನಾಯ್ತೆ ನಂಗ ನೋಡ್ನತ್ತದ್ರ ಕುನವೆಗೆ ಬಂದು ದೇ ಡೋಂಟ್ ನೋ ದ ಕಾಸ್ಟ್, ದ ಪ್ರೈಸ್. ಆಡಿ ಒಂದುತ್ತ ಟೆಡಿ ಒಂದುತ್ತ. ನಂಗೆ ಈಗ ಈ ಆಡಿ ವಿಷಯ, ಈ ಆಡಿ ಪಾತಿ ಸಿನಾರಿಯೋ ನೋಡಿ ನಿಬ್ಬನ್ನ ಬಂದು ನಂಗ ಅದು ದೊಡ್ಡದ ಅಯ್ಯೋ ಅತ್ತೆ ಮನಂಗ್ ಅಟ್ಟಿತ್ತು. ಲೈಕ್ ಆಡಿ ಒಡನೆ ಅಂದಿನ ಜನವೇ ಕೂಸ ಕೇತರಂದಿಗೆ ಒಡನೆ ಅಂದಿನ ಜನವೇ ಆಡಿ ಇಸಿ ಕೊಟ್ಟಾರವ ಅತ್ತೆ ಮನಂಗೆ ನಂಗೆ ಯೋಚಿಸಿದ. ಅಲ್ಲ ಟೆಡಿಯಿಂದ ಬಪ್ಪನ್ನ ಟೆಡಿ ತಾನೆ ಅದ್ದಾಗೇನ ದೊಡ್ಡ ಪ್ರಚನೆ, ದೊಡ್ಡ ಪ್ರಾಬ್ಲಮ್ ಅತಂದ ಹಿಂಗ್ ನಂಚಿನೋ. ವೈ? ಯಾಕಂದ್ರೆ ಪಾಸಿಬ್ಲಿ ಬಿಕಾಸ್ ಮೋಸ್ಟ್ ಆಫ್ ಅಸ್ ಇಲ್ಲಿ ಹೋಗಿ ನಂಗೆ ಸೆಷನ್ ಅಟೆಂಡ್ ಮಾಡಿ ನಿಬ್ಬಕ್ಕಾರ ಅಂತ ಬಂದು ನಂಗ ಅಂತ ಬಂದು ಈಗವೇ ನಾಯಿ ಹೊರ್ಕುದ್ ಗೋಡವೆ ನಂಗೆ ಎಲ್ಲಾನ ಅಂತ ಬಂದು ಒಂದು ಆಡಿ ಕಾರ್ ಅಫೋರ್ಡ್ ಮಾಡೋದು ಮುಗಿಯ. ರೈಟಾ? ಮೇ ಬಿ ಸಮ್ ಆಫ್ ಯು ಕ್ಯಾನ್, 1 or 2 of you can, but most of us cannot. ನಾಯಿಗೆ ಹೊರ್ಕುದ್ ಗೋಡವೆ ಬಂದು ನಂಗ ಅದೊಂದು ಆಡಿ ಕಾರ್ ಎತ್ತಿ ಬಂದು ನಂಗೆ ಮನೆ ಮುಂದಾಡ್ ನಿಲ್ಸೋದ್ ಮುಗಿಯ. ಅಲ್ಲ ಈಗ ನಂಗ ಕುನುವೆ ಈ ನಿಮಿಷದಾಗೆ ನಂಗ ಒಂದು ಟೇಡಿ ಸಿಕ್ಕ ಅದನ್ನ ಕೇತಂದ್ಲೆ ನಂಗಂದ್ ಅಫೋರ್ಡ್ ಮಾಡೋದ್ ಮುಡಿದ್ರ. Right away at this moment all of us can afford a teddy for our kids, right? ಅದನ್ನಂತ ಬಂದು ಟೆಡಿ ಮನೆ ನಂಗ ಅದೊಂದು ದೊಡ್ಡ ವಿಷಯವ ತೋರೋದಿಲ್ಲ. ಅಲ್ಲೊಂದು ಆಡಿ ಬಪ್ಪನೆ ನಂಗದು ಲೈಕ್ ಏನೋ ಅಯ್ಯೋ ಆಡಿ ಅತ್ತೆ ಮನಂಗ ಆಡದ. It's purely about affordability. It could be that ಆ ಮಂಚ ಬಂದು he's a ಕೋಡೀಶ್ವರ, ಒಂದು ಬಿಸ್ನೆಸ್ ಮ್ಯಾನ್, ಒಂದು ಕೋಡೀಶ್ವರ. Might be that ಆಡಿ ಕಾರ್ ಈಸೋದ್ ಬಂದು ಅಮಗೊಂದು ಟೇಡಿ ಈಸಿದಂಗ ಅಟ್ಟಟ್ರ ಬರೆಯೋ, who knows?
ಅದನ್ನ ಅರ್ಥ ಒಡನೆ ಹೋಗಿ ಆಡಿ ಶೋರೂಮ್ಗೆ ಹೋಗಿ ಒಡನೆ ಆಡಿ ಕಾರ್ ಇಸ್ಕೊಂಡು ಮನೆ ಮುಂದಾಗ ನಿಲ್ಸಿದ್ದಾನೆ. ನಂಗ ಅದೊಂದು ಮುಡಿಯ ಅದನ್ನ ನಂಗ ಅದೊಂದು ದೊಡ್ಡ ವಿಷಯ ತೋರ್ರ. ಇದೇ ಬಂದು ಲೈಕ್ ಒಂದು ಕೂಲಿ ಕೆಲ್ಸ ಗಿವಕ್ಕ, ಇಲ್ಲ ಒಂದು ಏನೋ ರೋಡ್ ಸೈಡ್ ಗಿವಕ್ಕ ಅಪ್ಪರ ಮುಡಿಯಾರ್ದ ಇದ್ದಾರ ಅಂದು ಲೈಕ್ ಅವಕ್ಕ ಬಂದು ನಂಗ ಬಂದು ಈಗ ಒಡನೆ ಈ ನಿಮಿಷವೇ ನಂಗ ಕುನವೆಗ ಆಡಿ ಲೈಕ್ ಸಾರಿ ಟೆಡಿ ಕೇತಾರ ಟೆಡಿ ಸಿ ಕೊಟ್ಟನೋ ಅತಂದಾಗ ಅವಕ್ಕ ನೋಡಿದ್ರು ಅವಕಾಗ ಅದೊಂದು ದೊಡ್ಡ ವಿಷಯ ತೋರ್ರ, ಬಿಕಾಸ್ ದೇ ಕ್ಯಾನ್ ನಾಟ್ ಅಫೋರ್ಡ್ ಇಟ್, ರೈಟ್? ಸೊ ಇಟ್ಸ್ ಪ್ಯೂರ್ಲಿ ಅಬೌಟ್ ಅಫೋರ್ಡಬಿಲಿಟಿ. ಕುನವೆ ಕೇಪ ವಿಷಯ ಎಲ್ಲವೇ ನಂಗಂದು ಅಫೋರ್ಡ್ ಮಾಡೋದು ನೋಡಿದ್ರೆ ಅದ್ ನಂಗೆ ಅದೇ ಟಕ್ ಟಕ್ ಈಸಿ ಕೊಟ್ಟನು ಅಂಡ್ ವಿ ಡೋಂಟ್ ಥಿಂಕ್ ಇಟ್ಸ್ ಅ ಬಿಗ್ ಡೀಲ್, ರೈಟ್? Okay, so moving ahead, next is lack of consensus. Lack of consensus ಬಂದು basically parents goes hard understanding. ಅದು ಏನಾಗುದ್ರು ನಂಗೆ in detail ನೋಡೋ next. So okay, so ಈ ಜಾಮ ನಂಗೆ ನೋಡಿತ್ತು ಲೈಕ್ ಏನೇನ ಪ್ರಾಬಬಲ್ ರೀಸನ್ಸ್ ಏಕ ಈ ಫಾಸ್ಟೆಸ್ಟ್ ಡಿಮಾಂಡ್ ಟು ಡೆಲಿವರಿ ನಡೆದ್ರ ಅದು ನಂಗೆ ನೋಡಿದ್ದು. ಅದನ್ನ ಈ ಜಾಮ ನೋಡಿ ನಿಬ್ಬನೆ ಓಕೆ ಇದನ್ನ ಈಸ್ಕೊಡಕೂಡದು ಅದನ್ನ ಈಸ್ಕೊಡಕೂಡದು ಇವೇನಡ ಕುನವೆ ಏನಕ್ಕೆ ಎತ್ತಲು ಈಸ್ಕೊಡಬೇಡಿ ಇಂದ ಹೇಗಿಯ ಹಾಗೆ ಏನಂತ ಮಾಡೋದು ಅದನ್ನ ಹೇಗಿದ್ದಾರೆ ನೆಂಚಿದ್ದಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಟು ಡೂ, ವಾಟ್ ಎಕ್ಸಾಕ್ಟ್ಲಿ ವಿ ಶುಡ್ ಬಿ ಡೂಯಿಂಗ್ ಇಸ್ ದಟ್ ದ ಡೆಲಿವರಿ ಶಾಲ್ ಬಿ ಅಪ್ರಾಪ್ರಿಯೇಟ್ ಅಂಡ್ ದ ಡೆಲಿವರಿ ಶಾಲ್ ನಾಟ್ ಬಿ ಇಮಿಡಿಯೇಟ್. ಎರಡು ವಿಷಯವ ಮಟ್ಟು ನಂಗೆ ಎಂದು ಆಸ್ ಪ್ಯಾರೆಂಟ್ಸ್ ವಿ ಶುಡ್ ಬಿ ಕೀಪಿಂಗ್ ಇನ್ ಅವರ್ ಮೈಂಡ್. ಡೆಲಿವರಿ ಶಾಲ್ ಬಿ ಅಪ್ರಾಪ್ರಿಯೇಟ್. ಒಂದು ಕೂಸಿಗ ಟೆಡಿ ಕೇತರ ಲೈಕ್ ಏದೋ ಒಂದು ಟೆಡಿಯಕ ಒಂದು 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 ಬಲೂನೇ ಕೇತರ ಅಂದಲ್ಲಿಯೋ ₹2 ಬಲೂನ್ ತ ಅಪ್ಪರೊಂದು ದೊಡ್ಡ ವಿಷಯ ಅಲ್ಲ, ₹2 ಸ್ಟಿಲ್ ವಿ ಶುಡ್ ಥಿಂಕ್ ಅದಕ್ಕನೇವ ಸಾರ್ ಅಡದಿಯಾ ಇಲ್ಲಿಯಾ, ಇಲ್ಲ ಅಮ್ಮ ಕೇಪ ವಿಷಯ ಬಂದು ಅಪ್ರೋಪ್ರಿಯೇಟಾ ಇಲ್ಲಿಯಾ, ಅಮ್ಮಗ ತೇವೆಯಾ ಇಲ್ಲಿಯಾ. ಫಸ್ಟ್ ಆಸ್ ಪ್ಯಾರೆಂಟ್ಸ್ ವಿ ನೀಡ್ ಟು ಡಿಸೈಡ್ ದಟ್, ವಿ ನೀಡ್ ಟು ಥಿಂಕ್ ಅಬೌಟ್ ದಟ್. ಕುನವೆ ಸಾರ ಬಂದು ನಾ ಮುಂದಾಡೆ ಇದ್ದಂಗೆ ಕೂಸು ಸಾರ ಬಂದು ಮನೆಯೋಗಿ ಎರ್ಕನವೆ ಒಂದ್ 3-4 ಟೆಡಿ ಹತ್ರ ಮರ್ಚ ಕೂಸು ಕಡೆ ಮುಂದಾಡಿದ್ದು ಏನಾಗ ಟೆಡಿ ಬೇಕು ಅಂತಾರ. ಸೊ ಇನ್ ದಟ್ ಸಿಚುವೇಶನ್ ಅಫ್ ಕೋರ್ಸ್ ಇಟ್ಸ್ ನಾಟ್ ಅಪ್ರೋಪ್ರಿಯೇಟ್. ಅಲ್ಲಿ ಇದೇ ಬಂದು ಮನೆಯೋಗಿ ಅತ್ತ ಕೂಸು ಸಾರ ಬಂದು ಟೆಡಿಯೇ ಇಲ್ಲ ಆಲೆ ಕೂಸು ಕೇತರ ಏನಾಗ ಒಂದು ಟೆಡಿ ಸಿತಪ್ಪ ಏನಾಗ ಒಂದ್ ಟೆಡಿ ಬೇಕು ಅದನ್ನ ಕೇತರ ಅಂದ್ಲೆ ವಿಚ್ ಇಸ್ ಓಕೆ, ಬೈ ಇಟ್. ಇದು ಬಂದು ಲೈಕ್ ಫಾಸ್ಟೆಸ್ಟ್ ಡಿಮಾಂಡ್ ಟು ಡೆಲಿವರಿ ಮಾಡೆಲ್ ಪತಿ ಇದನ್ನ ಪತಿ ನಂಗೆ ನೋಡಿನಿದ್ದಲ್ಲ ಕುನವೆ ಏನಕ್ಕೆ ಹೇಳ್ತೀನಿ ನಂಗೆ ಈಸಿಯ ಕೊಡಕೂಡದು ಅತ್ತೆ ಮುದು ನನ್ನ ಹೇಗೋದ್ ಗೊತ್ತಿಲ್ಲ. ಈಸಿ ಕೊಡೋದನ್ನ ಖಂಡಿತ ಕೊಡೋದು, ಆಲ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್ ಈಸಿ ಕೊಡೋದಾಗಿ ಬಂದು ಇದು ಸರಿಯಾ ಇಲ್ಲಿಯಾ ಅನ್ನೋದನ್ನ ಫಸ್ಟ್ ಆಸ್ ಪ್ಯಾರೆಂಟ್ಸ್ ವಿ ನೀಡ್ ಟು ಥಿಂಕ್ ಅಬೌಟ್ ಇಟ್. ಅಂಡ್ ಓಕೆ ಏನೋ ಕೂಸಾರ ಬಂದು ಓಕೆ ಒಂದು ಈ ಟೆಡಿ ಎಕ್ಸಾಂಪಲ್ ಅವೇ ನಂಗೆ ಎತ್ತಿ ಮಾತಾಡೋ ಲೈಕ್ ಯುನೋ ನಂಗೆ ಅಪ್ರೋಪ್ರಿಯೇಟ್ ಓಕೆ ಏನೋ ಕೂಸಿಗೆ ಒಂದು ಟೆಡಿ ಬೇಕು ಆಮೇಲೆ ಸಾರಿ ಟೆಡಿ ಇಲ್ಲ ಕೇತನ ಓಕೆ ನಾ ಮುಡಿ ಮಾಡಿಟ್ಟೆ ಓಕೆ ಈಸಿ ಕೊಟ್ಟನೆ ಅದನ್ನ ಮುಡಿ ಮಾಡ್ಲಿಯೋ ಡೋಂಟ್ ಡೂ ಇಟ್ ಇಮಿಡಿಯೇಟ್ಲಿ, ಕೀಪ್ ಸಮ್ ಗ್ಯಾಪ್ ಯುನೋ ಆ ಒಂದು ಗ್ಯಾಪ್ ಆಡೋದು ಕೇಪುದುಗೂ ನಂಗೆ ಈಸಿ ಕೊಡೋದುಗೂ ನಡುವೆ ಖಂಡಿತ ಒಂದು ಗ್ಯಾಪ್ ಆಡೋದು. ಅದನ್ನ ಏಕೆ ಹೇಗೋದ್ ಬನ್ನೆ ಅಂದ್ಲ denial to be taught to children. Okay, right. So ಏಕ ಅದನ್ನ ಹೇಗೋದು ಇದನ್ನ ಏಕೆ ಹೇಗಿನ ಏಕ ಇಮಿಡಿಯೇಟ್ ಮಾಡಕೂಡದು ಅದನ್ನ ಹೇಗಿಲ್ಲ ಇದಾಗಿ ಬಂದು ಅಕ್ಕಗ ಓವರ್ ದ ಪೀರಿಯಡ್ ಆಫ್ ಟೈಮ್ ಮೇ ಬಿ ಈಗ ಅಕ್ಕ ಕುನವೆ ಅಕ್ಕಗ ಒಂದು ಸಲ ಕುನವೆಗ ಪುರುಂಜಾಕು ಒಂದು ಸಲ ಕುನವೆಗ ಪುರುಂಜ ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಖಂಡಿತ ಬಂದು ಅವಕವೇ ಬಂದು ಅದೊಂದು ಪಳಕವ ಅವಕವೇ ಬಂದು ಮೈಂಡ್ ದಾಗ ಒಂದು ರಿಜಿಸ್ಟರ್ ಆಯ್ತ ಓಕೆ ನಾ ಏನಕ್ಕೆ ಹೇಳ್ತೀವಿ ಒಡನೆ ನಡೆದ್ರ ಅನ್ನಂಗ ಆಡ ಖಂಡಿತ ಇಲ್ಲ. ಇಟ್ಸ್ ನಾಟ್ ಲೈಕ್ ನಾ ತುಟ್ಟೆ ನಾವಪ್ಪ ಮಾಡಿಟ್ಟಾರ ಅದು ಖಂಡಿತ ಇಲ್ಲ. ಯುನೋ ಈಗ ಬಂದು ನಾ ಅಕ್ಕ ಕೇಪದಿಲ್ಲ ನಾ ಇದಂಗ ಕುಟಿ ವಿಷಯವ ತಟ್ರ ಆಲ ಅವಕ್ಕ ದೊಡ್ಡ ಬಂದು ಅವಕರ ಡಿಮಾಂಡ್ಸ್ ಬಂದು ಇದೆ ಕುಟ್ಟಿಯವೇ ಆಡ ಅವಕ್ಕ ದೊಡ್ಡಿನ ಬರಬರ ಅವಕರ ಡಿಮಾಂಡ್ಸ್ ಬಂದು ದೊಡ್ಡಿಲ್ಲೇ ಬಂದ್ರ ಖಂಡಿತ. ಯುನೋ 10th ಬಿರಿಕಿ ದೊಡ್ಡನೆ ನಾಗೊಂದು ಬೈಕ್ ಬೇಕು ಅಂತ ಈಗ ಬಂದು ನಿರ್ಧಾರ ಕುನವೆ ಆಗ ನಂಗೆ ಹೇಗಿ ನಾವು ಇಲ್ಲ ಅದೆಲ್ಲ ಮುಗಿಯ ಬೈಕ್ ಕೊಟ್ಟ ವಯಸ್ಸು ನಿನ್ಗ ಅತ್ತೆನೋ ನಂಗ ಅಪ್ಪಗ ಅಲ್ಲ ಆಗ ಬಂದು ಅವಕಾಗ ಅದನ್ನ ಎಕ್ಸೆಪ್ಟ್ ಮಾಡೋ ಒಂದು ಮೆಂಟಾಲಿಟಿ ಆಡ ರೈಟ್ ಏಕಂದ್ರೆ ಕುನ್ನದು ಬಂದು ಅವಕಾಗ ಇದುವೇ ಪಳಿ ಇಟ್ಟಡ್ದೆ ನಾ ಏನಕ್ಕೆ ಎತ್ತಿಲ್ಲ ಅವಪ್ಪ ಈಸಿ ತಂದುಬಿಟ್ಟಾರ ಈಸಿ ತಪ್ಪುದು ಈಸಿ ತಂದೆ ಹಾಕೋದು ಅಂಬೋದು ಮೈಂಡ್ ಸೆಟ್ ತಗತಾಕ ದೊಡ್ಡಿನ ಬಂದಾರ ಯಾಕಂದ್ರೆ ಅಂಡ್ ಅದನ್ನ ನಂಗೆ ನೋಡಿದ ಅಂದ್ರೆ ಸಮ್ವೇರ್ ಇಟ್ಸ್ ನಾಟ್ ದೇರ್ ಪ್ರಾಬ್ಲಮ್ ಯುನೋ ಇಟ್ಸ್ ನಾಟ್ ದೇರ್ ಮಿಸ್ಟೇಕ್ ಕುನವೇ ತಪ್ಪು ನಂಗೆ ಹೇಗೋದ್ ಮುಗಿಯ ಯಾಕಂದ್ರೆ ನಂಗತ ಆಸ್ ಪ್ಯಾರೆಂಟ್ಸ್ ನಂಗತ ಬಂದು ಅವಕ್ಕ ಅದನ್ನ ಪಳಿಸಿಯೇ ಬಿಟ್ಟುದವ್ ನಾಕು ನಂಗತ ಅವಕರ ಮೋಲ್ಡೇ ಮಾಡಿ ಬಿಟ್ಟುದ ಕುನ್ನ ವಯಸ್ಸುಂದ ಅಂಡ್ ನಂಗ ಲೈಕ್
ಪ್ಯಾರೆಂಟ್ಸ್ ಅನ್ನು ಮಾಡಿನೋ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಬ್ಲೇಮಿಂಗ್ ದ ಪ್ಯಾರೆಂಟ್ಸ್ ಹಿಯರ್, ಬಟ್ ಏ ಪ್ಯಾರೆಂಟ್ ಬಂದು ನಾ ಕುನವೆಲ್ಲ ಕೆಡದಲ್ ಮಾಡಿನೇ ಅಂತ ಖಂಡಿತ ದಾರು ಮಾಡೋದಿಲ್ಲ. ಬಟ್ ಸಮ್ವೇರ್ ಅನ್ನೋಯಿಂಗ್ಲಿ ಇದು ನಡೆದಾರ, getting used to immediate gratification. Yes, of course. Yes, very true. And and over the period of time ಇದನ್ನ ಬಂದು ಅಕ್ಕ ಬಂದು ಒಂದು ಪೇಷನ್ಸ್, ಓಕೆ, ಆ ಪೇಷನ್ಸ್ ಎಂಬ ಒಂದು ವಿಷಯವು ಬಂದು ದೇ ವಿಲ್ ಡೆವಲಪ್. ಯಾಕಂದ್ರೆ ಒಂದು ಕೇತನೆ ಅದನ್ನೆಲ್ಲ ಈಗ ಅರ್ಧಾರ್ಗು ಇಲ್ಲಿ ಒಂದು ಇದೇ ಬಂದು ನಿಂಗೆ ಇದನ್ನ ಆಸ್ ಅ ಪ್ರಾಕ್ಟೀಸ್ ನಿಂಗೆ ಎತ್ತಿನ್ ಬಂದಿದ್ಲ, ಇದನ್ನವೇ ನಿಂಗೆ ಬಂದು ಒಂದು ಪ್ರಾಕ್ಟೀಸ್ ಎತ್ತಿನ್ ಬಂದಿದ್ಲ ಏನಾರ ಅಂದ್ಲ ಓವರ್ ದ ಪೀರಿಯಡ್ ಆಫ್ ಟೈಮ್ ಅವ್ಕರೆ ಅರ್ದುಟ್ಟಾರ. ಓಕೆ ನಾ ಕೇತುಗ್ನ ಬಂದು ಅವಪ್ಪ ನಾಗ ಓಕೆ ಏಪ್ರು ಈಸಿ ತನ್ನೆ ಇಲ್ಲ ತನ್ನೆ ಇದನ್ನ ಮಾಡಿನೇ ಅದಿಂದ ಏಪ್ರು ಆಗ ಖಂಡಿತ ಮಾಡಿಯಾರ ಅವಕ್ಕ ಏನಾಗ ಇಲ್ಲಂದ ಹೇಗಾರು ಆಗನ ಪೇಷನ್ಸ್ ವೆಯ್ಟ್ ಮಾಡಿ ಅವಕ್ಕ ಈಸಿ ತಪ್ಪನ್ಗಸ ಇಲ್ಲ ಅವಕ್ಕ ಈ ವಿಷಯವ ಈ ಜೋಲಿ ಏನಾಗ ಮಾಡೋನ್ಗಸ ನಾವ್ ವೆಯ್ಟ್ ಮಾಡಿನೇ ಅಂದೇಗಿ ಕುನವೇ ಬಂದು ಖಂಡಿತ ವೆಯ್ಟ್ ಮಾಡ್ಯಾರ. ಇದುವೇ ಬಂದು ಅವಕ್ಕ ಒಂದು ಪ್ರಾಕ್ಟೀಸ್ ಅವೇ ಬಂದುಟ್ರ. ಓಕೆವಾ? ಸೊ ನಾ ಇದಂಗೆ ಡೆಲಿವರಿ ಶುಡ್ ಬಿ ಅಪ್ರೋಪ್ರಿಯೇಟ್ ಅಂಡ್ ಡೆಲಿವರಿ ಶುಡ್ ನಾಟ್ ಬಿ ಇಮಿಡಿಯೇಟ್. ಸೊ ಈ ಎರಡು ವಿಷಯ ಮಟ್ಟು ನಂಗ ಏನಪ್ಪಿತ್ಲ ಖಂಡಿತ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಬಂದು ಇದ್ದಾಗ ಈ ಕುನವೆ ಟ್ಯಾಂಟ್ರಮ್ಸ್ ಅವಕ್ಕ ಇಂಪೇಷಂಟ್ ಆಗಿರ್ಬೋದು, ಅವಕ್ಕ ಡಿಮಾಂಡ್ ಮಾಡೋದು ಏದೊಂದು ಅಲ್ಲಿ ನನಗೆ ಬೇಕೇ ಬೇಕು, ಏನಾಗ ಖಂಡಿತ ಈಸ್ ತಪ್ಪುದು ಏನಾಗ ಬೇಕು ಅತ್ತೆಂಬ ಮೋಸ್ಟ್ ಆಫ್ ದ ಪ್ರಚನೆ ನಿಂಗೆ ನೋಡಿದಿಂದಲೇ ಇತ್ತಮಾಕ್ತ ಸ್ಟಾರ್ಟೇ ಆರ ಕುನವೆ ಕೊಡ ನಂಗ ಡೀಲ್ ಮಾಡೋ ಚಾಲೆಂಜಸ್ ಬಂದು ನರಿಯ ಬಂದು ಇದ್ದಾಗ ಸ್ಟಾರ್ಟ್ ಯಾರ ಏನೊಂದು ಈಸಿ ತಪ್ಪೋದು ಏನೊಂದು ಮಾಡೋದು ಅತ್ತೆಂದಿಗೆ ಅವಕ್ಕ ಮಾಡ್ಯಾರ ನನಗೆ. ಸೊ ಇದನ್ನ ಬಂದು ನಂಗ ಈಸಿಯಾ ಸ್ಮೂತ್ ನಂಗ ಹ್ಯಾಂಡಲ್ ಮಾಡಕು ಅತ್ತೆಂಬುದನ್ನ ನಾ ಹೇಗೋದ್ ಬನ್ನ. ಅಂಡ್ ಸಮಥಿಂಗ್ ಟು ಥಿಂಕ್ ಅಪಾನ್, ಜಸ್ಟ್ ಅ ಥಾಟ್, ಲೈಕ್ ಅ ಚೈಲ್ಡ್ ಇಸ್ ಲೈಕ್ ಅ ಸ್ಟಮಕ್, ಇಟ್ ಡಸಂಟ್ ನೀಡ್ ಆಲ್ ದಟ್ ಯು ಕ್ಯಾನ್ ಅಫೋರ್ಡ್. ನಂಗೊಂದು ರೆಸ್ಟೋರೆಂಟ್ ಗೋನೋ ಮೆನು ಕಾರ್ಡ್ದಾಗ ಒಂದು 100 ಡಿಶಸ್ ಹತ್ರ ನಂಗಂದ ಎಲ್ಲವೇ ಅಫೋರ್ಡ್ ಮಾಡೋದ್ ಮುಡಿದ್ರ, ಆ 100 ಡಿಶಸ್ ನಂಗಂದ ಅಫೋರ್ಡ್ ಮಾಡೋದ್ ಮುಡಿದ್ರ ಅಲ್ಲಿ ಎಲ್ಲವೇ ನಂಗಂದ ತಿಂಬುದ್ ಮುಡಿದ್ರವಾ? ಖಂಡಿತ ಇಲ್ಲ, ರೈಟ್? ನಂಗ ಕುನವಿಯು ಕೈಂಡ್ ಆಫ್ ಅತಮಾಗ್ತ ನಂಗಂದ ಕೇಪದೆಲ್ಲ ನಂಗಂದ ಈಸೋದ್ ಮುಡಿದ್ರ, ಬಟ್ ನಾಟ್ ನೆಸೆಸರಿಲಿ ದೇ ನೀಡ್ ಎವ್ರಿಥಿಂಗ್, ರೈಟ್? ಸೊ ಓಕೆ, ಸೊ ವಿತ್ ದ್ಯಾಟ್ adamant attitude should not be encouraged. Exactly. So adamant attitude ಎಂಬುದು ಬಂದು ಎಲ್ಲಿಂದ ಬಂದ್ರ ಅಂದ್ರೆ somewhere ನಂಗತ ಬಂದು ಅವಕರ ಅತಮಾಕ ಮೋಲ್ಡ್ ಮಾಡಿಟ್ಟಿತ್ತು, ಅದನ್ನ ತಾನೇ ಹೇಗೋದ್ ಬನ್ನೆ. adamant ಎಂಬುದು ಬಂದು ಇಲ್ಲಿಂದ ಬಂದ್ರ ಅದನ್ನ ಪತಿ ನಂಗೆ ಈಗ ನೆಕ್ಸ್ಟ್ ಟಾಪಿಕ್ ಬಂದು ಇಟ್ಸ್ ಅಬೌಟ್ ರಾಂಗ್ ಬಿಹೇವಿಯರಲ್ ಕಂಡೀಷನಿಂಗ್ ಆಫ್ ದ ಚೈಲ್ಡ್ ಅತ್ತೆಂಬುದು ಏನಾಗುದು ನಂಗೆ ನೋಡೋ ಅದ್ಮೇಲೆ ಶೋರ್ಲಿ ವಿಲ್ ಟಾಕ್ ಅಬೌಟ್ ದಿಸ್ adamant behavior. ಓಕೆ, ಸೊ adamant behavior ಬಂದು ಅವಕ ದೊಡ್ಡಿನ ಬರಬರ adamant ಇದ್ದಾರ ಅಂದ್ಲ ಸಮ್ವೇರ್ ಒಂದು ಅಟ್ಲೀಸ್ಟ್ ಒಂದು ಪಾದಿ ಅವಕ ರೆಸ್ಪಾನ್ಸಿಬಲ್ ಅಂದ್ಲ ಪಾದಿ ನಂಗ ಆಸ್ ಪ್ಯಾರೆಂಟ್ಸ್ ನಂಗೂ ರೆಸ್ಪಾನ್ಸಿಬಲ್ ಆ adamant behavior ಗ ಅದನ್ನ ಹೇಗೋದ್ ಬನ್ನೆ ಅಂದ್ಲ ವಿಲ್ ಸಿ ಟು ಇಟ್. ಸೊ ಯಾ, ರಾಂಗ್ ಬಿಹೇವಿಯರಲ್ ಕಂಡೀಷನಿಂಗ್ ಆಫ್ ದ ಚೈಲ್ಡ್ ಇತ್ತಂದ್ಲೆ ಏನಂದ್ ನೆನ್ಚರಿ, ವಾಟ್ ಡು ಯು ಥಿಂಕ್ ಇಟ್ ಮೀನ್ಸ್? ರಾಂಗ್ ಬಿಹೇವಿಯರಲ್ ಕಂಡೀಷನಿಂಗ್ ಅತ್ತಂದ್ಲೆ ಏನೋ? What do you think, guys? Wrong behavioral conditioning of the child andala iddag nange ena basically idna pati ena maatado avno nechari. We mold child to behave wrong. Okay, getting them used to something which becomes their personality. Okay, somewhere okay, yes. Anything else? Okay, so with not much further delay, okay, wrong behavioral conditioning andala basically ಈಗ ನಂಗ ಈಗ ಮುಂದಾಡ ಒಂದು ಎಕ್ಸಾಂಪಲ್ ನೋಡಿದಂಗೆ ನಂಗ ಬಂದು ಒಂದು ವಿಷಯ ಕುನವೆ ಕೇಳ್ತಾರ, ನಂಗ ಇಲ್ಲ ನಂಗ ನೆಂಚಿನ ಓಕೆ ಇದು ಗನ್ನ ಇದು ಮಾಡೋದ್ ಗನ್ನ ಅತಂದಾಗಿ ನಂಗ ನೆಂಚಿನೋ ಅಂತಲ kids will try to pretend. Yes, okay, yes, right, well taken. So ನಂಗ ಒಂದು ವಿಷಯ ಇಲ್ಲ ಅತಂದಾಗ ಹೇಗಿದ್ದು ಅಂದಲ್ಲ ಏನಾಯ್ತ್ರ ಲೈಕ್ ಮುಂದಾಡು ನಂಗ ಮಾತಾಡಿದಂಗೆ ಆಬ್ವಿಯಸ್ ರಿಯಾಕ್ಷನ್ ಅವ್ಕ ಸಾರಿಂದ ನಂಗ ಎಕ್ಸ್ಪೆಕ್ಟ್ ಮಾಡೋದೇನ ಅತ್ತಾರ ಕಿರ್ಚ್ಯಾರ ಸದ್ದಾಕ್ಯಾರ ಸಮ್ ಕಿಡ್ಸ್ ಕುನ್ನವೆ
ಟಾಡ್ಲರ್ಸ್ ಬಂದು sila kunawe bandu jiliyara kachiyara sila kunawe even udara nanga otiriki udara they become aggressive. Aggressiveness avkara orchava elligaraga ette madi torchodu nariyarda udara chichiyara atmakela madi sila kunawe mande edtu pastara nanga mande pastara illa avakare mande edtu pastara. Some kids are there. Yes, exactly. They think if we are adamant, everything will be given. And why do they think that way? Avke ekatmaka nenchiyara andla nanga anta nanga maado ಒಂದು somewhere ಮಾಡೋ ಒಂದು ಪುನ್ನ ತಪ್ಪು ಹೇಗೋದಿಲ್ಲ ಅಲ್ಲ ಅರಿಯಾದ ಮಾಡೋ ಒಂದು ವಿಷಯನಲ್ಲ. ಓಕೆ ಎಸ್ ವಿ ಬ್ರಾಟ್ ಅಪ್ ದೆಮ್ ಸೊ ಅದನ್ನಲ್ತ ಸೊ ಏನಾರ ಅವ್ ಕತ್ಮಾಕ್ ಮಾಡ್ಯಾರ ಅಂದ್ಲ ನಂಗೆ ಒಡನೆ ಏನ್ ಮಾಡೋ ವರ್ಸ್ಟ್ ಕೇಸ್ ಸಿನಾರಿಯೋ ನೆಲದಾರಿ ಉರುಂಡಾರ ನನಗೆ ಇದು ಬೇಕೇ ಬೇಕು ಇದನ್ನ ಮಾಡಿ ಹಾಕುದು ಅಂತ ಹೇಗೆ ಅವಕರ ಹೊರಚವ ಅವಕರ ಇದನ್ನ ಆಂಗರ ತೋರ್ಚಾರ. ಸೊ ಏನಾರ ಅಂದ್ಲ ನಂಗ ಒಡನೆ ಏನ್ ಮಾಡೋ ಓಕೆ 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 ಸರಿ 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 ಅವು ಬೇಡ ಅವು ನಿಲ್ಚು ಓಕೆ ಫೈನ್ ನಿನಗೆ ಇದು ತಾನೆ ಬೇಕು ಇಂದ ಅವುದನ್ನ ನಿಲ್ಚು ಇಂದ ಬಿತ್ತಲ. ಈಗ ಒಂದು ಜಸ್ಟ್ ಒಂದು ಕುನ್ನ ಎಕ್ಸಾಂಪಲ್ ಹೇಗೋದ್ಗ ಒಂದು ಮೇ ಬಿ ಒಂದು ಕೂಸು ಬಂದು ಅವೇ ಬಂದು ಟಿವಿ ಹಾಕಿತ್ತ ಆತನ ಕೇತರ ನಾ ಟಿವಿ ನೋಡ್ನ ಟಿವಿ ಹಾಕುಂದ್ರ ಅವಾಗ ಮೇ ಬಿ ಯೋಚಿಸಿದ್ಯ ಓಕೆ ಕೂಸು ಬಂದು ಬರಬರ ಅಪ್ಪರ ಟಿವಿಗೆ ಅಡಿಕ್ಟ್ ಆಯ್ದಾನೆ ಜಮ್ಮ ನೋಡ್ಲಿ ಟಿವಿ ನೋಡಿದ್ರೆ ಟಿವಿ ನೋಡೋದು ತಪ್ಪುದನ್ನ ಹೇಗೋದ್ ಬಾಪುದಿಲ್ಲ. ಲೆಟ್ ಮಿ ಬಿ ವೆರಿ ಮಚ್ ಕ್ಲಿಯರ್ ಹಿಯರ್. ಟಿವಿ ನೋಡೋದು ಒಂದು ಕುತ್ತ ಒಂದು ಅಪ್ಪರ ಒಂದು ದೊಡ್ಡ ತಪ್ಪುದನ್ನ ಹೇಗೋದ್ ಬಾಪುದಿಲ್ಲ ಖಂಡಿತ. ಬಟ್ ಒಂದೂ ದೋಸಿ ಕುನ್ವೆ ಲೈಕ್ ದೇ ಗೆಟ್ ಯೂಸ್ ಟು ಇಟ್ ದೇ ಕೈಂಡ್ ಆಫ್ ಗೆಟ್ ಅಡಿಕ್ಟೆಡ್ ಟು ಇಟ್. ಒಂದು ನಲ್ವದು ಇಲ್ಲ ಅವರ ಫ್ರೆಂಡ್ಸ್ ಕೊಡವು ಮಾಡೋದಿಲ್ಲ ಒಳಗ ಮನೆ ಹೋಗಿ ದಾರ್ ಕೊಡು ಮಾತಾಡಲ್ಲ ಎಜ್ಜಾಮ ನೋಡ್ಲಿ ಟಿವಿ ಇಲ್ಲ ಮೊಬೈಲ್ ಫೋನ್ಸ್ ಬಿದ್ದು ನೋಡಿನಿದ್ದಾರ ಸಿಲ ಕುನವೇ ಇದ್ದಾರ ಅದೇ ಪಳಕ ಇಪ್ರ. ಸೊ ಅದ ಮಾಕ ಮೇ ಬಿ ಒಂದು ಅವ ಕತ್ತಿ ಬಂದು ಯೋಚಿಸಿದೆ ಹೋಗಿ ಬರಬರ ಅಪ್ಪರ ಟಿವಿಗೆ ಎಂದಿ ಆಯ್ದನೆ ಟಿವಿಗೆ ಅಡಿಕ್ಟ್ ಆಯ್ದನೆ ಅದನ್ನೇ ನೆಕ್ಸ್ಟ್ ಚಿಟಿ ಪಳಕ ವಚ್ಚಿ ಕಮ್ಮಿ ಮಾಡ್ಸೋದು ಅದನ್ನೇ ಯೋಚಿಸಿಟ್ಟು ಮೇ ಬಿ ಅವ ಬಂದು ಇಲ್ಲ ಟಿವಿ ಹಾಕಿ ತಪ್ಪದ್ ಮುಡಿಯಾ ಟಿವಿ ಹಾಕಿ ತಪ್ಪುದಿಲ್ಲ ಅದನ್ನೇ ಹೇಗೆ ಅಂದ್ರೆ ಏನಾರ ಕುರ್ಕುಸ್ ಬಂದು ಒಡನೆ ಆಡ್ತಾರ ಕಿರ್ಚಿರ ಇದು ಮಾಡ್ರ ಆಗ ಏನಾಯ್ತು ನಂಗೆ ಏನ್ ಮಾಡೋ ಓಕೆ 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 ಸರಿ ಸರಿ ಚಿಟಿ ಅವು ಬೇಡ ಸಪ್ಪೇನ್ರು ಟಿವಿ ತನ ಬೇಕು ನಾ ಹಾಕಿತಾನೆ ಚಿಟಿ ಸದ್ದ ಹಾಕಾದ್ರು ಏನಾಗ ಏರ್ಕನವೆ ಆಫೀಸ್ ಗೆಲ್ಚದಾಗ ಏನೇನೋ ಅಪ್ಪರ ಟೆನ್ಷನ್ ತಗಿದ್ದೆ ನೀವು ಮರ್ಚಿ ಇತ್ತ ಮಾಡಿದನ ಟಿವಿ ತನೆ ಇಂದ ಹಾಕಿತಾನೆ. So ಏನಾಯ್ತ ಬೇಸಿಕ್ಲಿ is that ಫಸ್ಟ್ ಅವ ಬಂದು ಇಲ್ಲ ನೋ ಅದನ್ನ ಏದದು ಬಂದು ಆ ಕೂಸತ್ತ ರಿಯಾಕ್ಟ್ ಮಾಡಿರಾಮುದನ್ನ ಬೇಸಿಸ್ದಾಗ ಐ ನೋ ಬಂದು ಎಸ್ ಮಾತಿಟ್ಟ ಅವ ಇಲ್ಲಿಯಾ ಅವೇ ಅಪ್ಪನ ಅವ ಮತ್ತೆ ಇತ್ತಮಾಕ್ ಮಾಡಿ ಅಂದಿಲ್ಲ ಇವನ್ ಅಪ್ಪನೂ ಇತ್ತಮಾಕ್ ಮಾಡೋ ಚಾನ್ಸಸ್ ಆಗುತ್ತೆ ಇಲ್ಲಿಯಾ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಇನ್ಸ್ಟೆಬಿಲಿಟಿ ಇನ್ ಯೋರ್ ಡಿಸಿಷನ್. ನಿಂಗ ಇಲ್ಲ ಟಿವಿ ಹಾಕಿ ತಪ್ಪದು ಮುಡಿಯಾ ಅದನ್ನ ನಿಂಗ ಡಿಸೈಡ್ ಮಾಡಿದಿಂದಲೇ ಸ್ಟಿಕ್ ಟು ಇಟ್ ಇದನಾல ಏನ ಅಂಡ್ ರಾಂಗ್ ಬಿಹೇವಿಯರ್ ಕಂಡೀಷನಿಂಗ್ ಸಮ್ಟೈಮ್ಸ್ ನಂಗೆ ಏನೇ ಮಾಡೋ ಅಂದ್ರೆ ಕುನುವೆ ಕಿರ್ಚಿಯಾರ ಸದ್ದಾಕ್ಯಾರ ಅಂದ್ರೆ ಬದಿಲ್ಗ ನಂಗೂ ಏನ್ ಮಾಡೋ ಆಸ್ ಪೇರೆಂಟ್ಸ್ ನಂಗೂ ಕಿರ್ಚಿನೋ ಆಗ somewhere I don't know if it's right if I say this ಆಗ ಅವಕ್ಕೂ ನಂಗೂ ಏನೋ ವ್ಯತ್ಯಾಸ ಇಲ್ಲ. They are kids, they do not have fully developed brains, right? avkara brain fully developed illa, they are still growing, their brain is still developing. adnata bandu akkondu varcha torchodu andla avಕ್ಕೆ ಇತ್ತಮಾಕೆಲ್ಲ ತೋರ್ಚಾರ ನಂಗ ವರ್ಚಾಲ ನಂಗೊಂದು ವರ್ಚ ಏದೋ ಒಂದು ವಿಷಯ ನಂಗ ವರ್ಚ ಬಂದ್ರೆ ನಂಗ ಅತ್ತು ಕಿರ್ಚಿ ಸದ್ದಾಕಿ ಮಂಡೆ ಪಿಚ್ಚಿ ಮಾಡನವ ಖಂಡಿತ ಇಲ್ಲ. Why? Because we have a developed brain, we are adults, we have developed brain. avkara brain bandu still it's developing adnata adana avka ಇತ್ತಮಾಕ ಮಾಡಿ ಇತ್ಮಾಕ ವಿಷಯದಾಗೆಲ್ಲ ಅವರ ಆಂಗರ್ ಬಂದು ತೋರ್ಸ್ಯಾರ. ಸೊ ಬದಿಲಗ ಅವಕ ಕಿರ್ಚನೆ ನಂಗೂ ತಿರುಗಿ ಕಿರ್ಚಿದ ಅವರ ನೋಡುತ್ತೋ ಸಮ್ ಪೇರೆಂಟ್ಸ್ ಈವನ್ ಕುನವೇ ಹೂವಾಳುವಾಗ ಸ್ಥಿತಿ ಸಮ್ ಪೇರೆಂಟ್ಸ್ ಇದ್ದಾರೆ. ಸೊ ನಂಗ ತಿರುಗಿ ಅವರ ಹೂದನೋ ಮಾಡಿನೋ ಅಂದಲ್ಲ ದೆನ್ ಸಮ್ವೇರ್ ಇಟ್ಸ್ ನಾಟ್ ರೈಟ್ ಇಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ರಾಂಗ್ ಬಿಹೇವಿಯರಲ್ ಕಂಡೀಷನಿಂಗ್ ಅಂಡ್ this is there ಬಂದು probable reasons ಬಂದು ನಂಗ ನೋಡಿದ್ದು which is instability in your decision. And the second one, as I said now, which is reacting when the child reacts. Kunave kirchara andla nangu badilga kirchino avkara some kids some parents avkara udara madiyara. No, this is wrong behavioral conditioning. So idna bandu classical conditioning ante hegara. Iga ijama na maatadidad bandu
is called classical conditioning. So atandle ಏನಂದ್ರೆ ಈಗ ಕುನವೆ ಬಂದು ನಂಗೆ ಒಂದು ಹೇಗಿನೋ ಅಂದ್ರೆ ಅದನ್ನ ಬಿದ್ದು they throw tantrum, they start screaming or yelling, ಅತ್ತಾರ ಮಾಡ್ಯಾರ ಅಂದ್ರೆ ಒಡನೆ ಪೇರೆಂಟ್ಸ್ ಏನ ನೋ ಅಂತದ್ ಬಂದು ಎಸ್ ಆಯ್ಟ್ರೆ ಇಲ್ಲ ಎಸ್ ಅಂತ ಬಂದು ಇದ್ ಮಾಡೋದು ಅತ್ತಂದಿಲ್ಲ ಕುನವೆ ಇಲ್ಲ ಅತ್ತಂದ್ರು ಅಂದ್ಲ ಆಗ ಪೇರೆಂಟ್ಸ್ ಬಂದು ಓಕೆ ಸರಿ ಮಾಡೋದಿಲ್ಲ ಓಕೆ ಫೈನ್ ಅದುಗೈತ ಅವು ಬೇಡ ಅತಂದೇಗಿ ನಂಗ ಡಿಸಿಷನ್ ನಂಗೆ ಮಾತಿವ್ನೋ. ಸೊ ದಿಸ್ ಇಸ್ ಕಾಲ್ಡ್ ಕ್ಲಾಸಿಕಲ್ ಕಂಡೀಷನಿಂಗ್. ಸೊ ಏನು ಮಾಡೋದು ಬೇಸಿಕ್ಲಿ ಆಸ್ ಪೇರೆಂಟ್ಸ್ ನಂಗೆ ಏನು ಮಾಡೋದು ಅಂದ್ರೆ ವಿ ನೀಡ್ ಟು ಡೂ ರೀಕಂಡೀಷನಿಂಗ್. ಸೊ ವಾಟ್ ಡಸ್ ದಿಸ್ ರೀಕಂಡೀಷನಿಂಗ್ ಮೀನ್? ರೀಕಂಡೀಷನಿಂಗ್ ಅಂತ ಏನಂತಲ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಹ್ಯಾವ್ ಕನ್ಸೆನ್ಸಸ್ ಅಮಂಗ್ ಪೇರೆಂಟ್ಸ್. ಆ ರೀಕಂಡೀಷನಿಂಗ್ ಎತ್ತೆ ಮಾಡೋದು ಅನ್ನೋದನ್ನ ಹೇಗಿರುತ್ತೆ ಅದನ್ನ ಬೇಸಿಕ್ಲಿ ಅದು ಏನಾಗೋದನ್ನ ವಿಲ್ ಸಿ ಟು ಇಟ್. ಅಂಡ್ ಪೇಷನ್ಸ್ ವಿತ್ ಲವ್. ಫಸ್ಟ್ ಆಫ್ ಆಲ್ ಇದಂಗೆ ಇನ್ಸ್ಟೆಬಿಲಿಟಿ ಇನ್ ಯೋರ್ ಡಿಸಿಷನ್, ರೈಟ್? ಅದನ್ನ ಮಾಡಬೇಡಿ. ಡೋಂಟ್ ಡೂ ದಟ್. ಇಫ್ ಯು ಸೇಡ್ ನೋ ಟು ಸಮಥಿಂಗ್ ಜಸ್ಟ್ ಸ್ಟಿಕ್ ಟು ಇಟ್. ಏನಾಗ ಫಸ್ಟ್ ಆಫ್ ಆಲ್ ಈಗ ಮುಂದಾಸಕ್ಕೆ ತಂದ ಎಕ್ಸಾಂಪಲ್ ದಾಗ ಒಂದು ಕೂಸು ಟಿವಿಗೆ ಅಡಿಕ್ಟ್ ಆಗಿರ್ತಾರಲ್ಲ ಆಗ ಅವ್ವ ಬಂದು ಇಲ್ಲ ಅತಂದ್ ಟಿವಿ ಹಾಕಿ ತಪ್ಪುದಿಲ್ಲ ಅತಂದ್ ಹೇಗಿ ಅಂದ್ಲ ಏನಾಗ ಹೇಗಿಯಾ ಬಿಕಾಸ್ ದ ಚೈಲ್ಡ್ ಇಸ್ ಗೆಟಿಂಗ್ ಅಡಿಕ್ಟೆಡ್, ರೈಟ್? ಈಸ್ ಗೆಟಿಂಗ್ ಅಡಿಕ್ಟೆಡ್ ಟು ದ ಟಿವಿ, ಟು ದ ಸ್ಕ್ರೀನ್. ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಎಲ್ಸ್. ಅದನಾಲ ಆ ಕೂಸನ ಒಳ್ಳಿ ತಗತಾ ಬಂದು ಅವ ಬಂದು ಇಲ್ಲ ಟಿವಿ ಹಾಕಿ ತಪ್ಪು ನೋಡಿಯಾ ಅತಂದಿಗೆ ಏದವ. ಸೊ ವೆನ್ ಯು ನೋ ದಟ್ ಇಟ್ ಇಸ್ ನಾಟ್ ರೈಟ್, ಆ ಕುನವಿಯ ರಿಯಾಕ್ಷನ್ ಅವಕ ಎತ್ತ ರಿಯಾಕ್ಟ್ ಮಾಡ್ಯಾರ, ಅವಕರ ಬಾಡಿ ಲ್ಯಾಂಗ್ವೇಜ್ ಎತ್ತಟ್ರ ಇಲ್ಲ ಅವಕ ಎತ್ತ ರೆಸ್ಪಾಂಡ್ ಮಾಡ್ಯಾರ ಅಂಬುದನ್ನ ಬೀತು ನಿಂಗ ಡಿಸಿಷನ್ ಬಂದು ಚೇಂಜ್ ಮಾಡಬೇಡ್ವಿ, ರೈಟ್? ಸ್ಟಿಕ್ ಟು ಯುವರ್ ಡಿಸಿಷನ್. ಅಂಡ್ ಇದನ್ನ ಮಾಡೋಣ ಬಂದು ಖಂಡಿತ ಬಂದು ಏನಾರ ಅಂದಲ್ಲ it's not easy. It's not as easy as it sounds. ನಾ ಹೇಗೋನ ಬಂದು ಏಸಾಗ ಈಸಿಯಾ ತೋರ್ರವೋ ಖಂಡಿತ ಅದು ಮಾಡೋನೆ ಬಂದು ನಂಗೆ ಪ್ರಾಕ್ಟಿಕಲ್ ಅದನ್ನ ಕುನವೆ ಕೂಡ ಮಾಡೋನೆ ಬಂದು ಖಂಡಿತ ಇಟ್ಸ್ ನಾಟ್ ಸೋ ಸಿಂಪಲ್. ಇಟ್ಸ್ ನಾಟ್ ಸೋ ಈಸಿ. some kids would even emerge as rebels, you know. ಇಲ್ಲ ನೀ ಇತ್ ಮಾಡ್ರೆ ಅತ್ ಮಾಡ್ರೆ ಅಂದಾಗಿ ಚಿಟಿ ದೊಡ್ಡ ಕುನವೆ ಬತ್ತನೆ ತಿರುಕಿ ಮಾತಾಡೋದು, ತಿರುಕಿ ಬದಿಲೇಗೋದು ಅದಗೂ ಸ್ಟಾರ್ಟ್ ಆರ. ಬಟ್ it's not impossible. It's definitely possible. We can do this. So ಏನು ಮಾಡೋದು ಅಂದ್ರೆ ಈಗ ಇನ್ನೊಂದು ಎಕ್ಸಾಂಪಲ್ ತಪ್ಪುದಂದ್ರೆ ಇದೇ ಟಿವಿ ಎಕ್ಸಾಂಪಲ್ ಇತ್ತು. ಈಗ ಮೇ ಬಿ ಈಗಿನ ಸಿಚುವೇಶನ್ ನ ಒಂದು ಎಕ್ಸಾಂಪಲ್ ಎತ್ತೋದು ಅಂದ್ರೆ ಇಂದೊಂದು ಜನ ಈ ಪ್ಯಾಂಡಮಿಕ್ ಸಿಚುವೇಶನ್ ಮೋಸ್ಟ್ ಆಫ್ ಅಸ್ ಆರ್ ವರ್ಕಿಂಗ್ ಫ್ರಮ್ ಹೋಮ್ ಇಲ್ಲಿಯಾ. ಸೊ ಮೇ ಬಿ ಒಂದು ಅಪ್ಪಕಾರ ಬಂದು ಮನೆಯೊಳಗೆ ಆಫೀಸ್ ಮೀಟಿಂಗ್ ಅಟೆಂಡ್ ಮಾಡಿ ನಿಂತಾನೆ. ಅಂಡ್ ಇನ್ನೊಂದು ರೂಮ್ ದಾಗ ಬಂದು ಈ ಸೇಮ್ ಸಿನಾರಿಯೋ ಕೂಸು ಬಂದು ಟಿವಿ ಹಾಕಿತ ಅಂದ್ರೆ ಅವ್ವ ಇಲ್ಲೇ ಇದೆಯಾ ಅವಕ್ಕೆರಡ ಸದ್ದಾಕಿಟ್ಟಿದ್ದಾರೆ ಇಲ್ಲಿಯಾ. ಸೊ ಆಗ ಅಪ್ಪಕಾರಾಗ ಏನಾರ ಒಗ್ಗಾಸು ಮೀಟಿಂಗ್ ದಾಗೆ ಆಫೀಸ್ ಮೀಟಿಂಗ್ ದಾಗೆ ಡಿಸ್ಟರ್ಬ್ ಆಗ. ಸೊ ಬಂದು ಏನ ಡಿ ಮಾಡಿಯಾರಿ ಚಿಟಿ ಸದ್ದಾಕಾದಿದ್ದಾರಿ ಏನಾಗ ಅಲ್ಲಿ ಆಫೀಸ್ ದಾಗೆ ಡಿಸ್ಟರ್ಬ್ ಆಗಿ ನಡ್ದ ಏನ ಟಿವಿ ತಾನೆ ಹಾಕಿತಾನ ತಾಕಿ ಕೊಡಿಕ ಇಲ್ಲಿಯಾ. ಅಪ್ಪ ಅತ್ತಮಾಕೆ ಈಗೇನ ಇಲ್ಲ ಸಮ್ಟೈಮ್ಸ್ ಅಪ್ಪಕಾರ ಬಂದು ಓಕೆ ಟಿವಿ ತಾನೆ ಇಂದ ಅದನ್ನ ಅಪ್ಪನೇ ಹಾಕಿ ಟಿವಿ ಹಾಕಿ ಬಿಟ್ಟಿಟ್ಟು ತಾ ಬಂದು ಹೋಗಸೋ ಇನ್ನ. ಸೊ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್ ಇಸ್ there is no consensus among parents. ಅವಕ್ಕೆ ಎರಡ ಬಂದು ಬೇಸಿಕ್ಲಿ there is no team work. ಒಂದು ಅವ್ವೆ ಒಂದು ಮಾಕೆ ಹೇಗಿಯಾ ಅಪ್ಪ ಒಂದು ಅವ್ವೆ ಇಲ್ಲ ಇದೆಯಾ ಅಪ್ಪ ಓಕೆ ನಡುವೆ ಕುನವೆ ಇದ್ದಾರೆ. ದೇ ಆರ್ ಕನ್ಫ್ಯೂಸ್ಡ್. ಕುನವೆ ಅರಿಯರು ದಾರ ಮಾತ ಕೇಪದ ಅವ್ವೆ ಮಾತ ಕೇಪದ ಅಪ್ಪ ಮಾತ ಕೇಪದ ಅಂದ ಅರಿಯರು. ದೇ ಆರ್ ಕನ್ಫ್ಯೂಸ್ಡ್. ಒಬ್ಬ ಎಸ್ ಅಂದಾರ ಒಬ್ಬ ನೋ ಅಂದಾರ. ಅಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ತೋರ ಪೀರಿಯಡ್ ಆಫ್ ಟೈಮ್ ಇದೆ ಇದುವೇ ಬಂದು ಕಂಟಿನ್ಯೂ ಆಗಿ ಆಟದ್ದು ಅಂದ್ರೆ ದೇ ಆರ್ ವೆರಿ ಕ್ಲೆವರ್. Kids are very clever. Idunave itmag ಒಂದು ಸಿಚುವೇಶನ್ ಬೀತೆ ಬಂದು they start taking advantage of it. Now they are not manipulative. The kids are not manipulative at all. Not at all. Not even a percent. Avka manipulation ಏನಂದೆ ಅರಿಯರು. But ಇದುವೇ ಬಂದು ಕಂಟಿನ್ಯೂ ಆಗಿ ಆಟದ್ದು ಅಂದ್ರೆ over the period of time, you know, when they grow up they become manipulators. They start taking advantage of such situations. ಒಬ್ಬ ಇಲ್ಲಂದಾರ ಒಬ್ಬ ಎಸ್ ಅಂದಾರ ಓಕೆ ಅವ್ವ ಎಸ್ ಇಂದಿವ ನಾವು ಕಚ್ಚಿ எனக்கு அம்மத்தை எடுத்துற அப்பன எனக்கு இடியா இல்ல அப்பா எஸ் என்னவா நான் அப்பன கச்சி எனக்கு அவ்வு இடியா ஐ லைக் மை டாட் யூனோ ಕುನವೆ ಇತ್ತಮಾಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅಂಡ್ ದೇ ಸ್ಟಾರ್ಟ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ such situations. ಸೊ ಇತ್ತಮಾಕ್ ಮಾಡೋನೆ ಲೈಕ್ ಯುನೋ ಒನ್ಸ್ ನಂಗ ಕುನವೆಗ ಇಲ್ಲ ಈಗ ಟಿವಿ ಹಾಕಿ ತಪ್ಪುದಿಲ್ಲ ಎತ್ತೆಂಬನ ಅತ್ತಾರ ಕಿರ್ಚಾರ ಮಾಡ್ಯಾರ. ಸ್ಟಿಕ್ ಟು ಯುವರ್ ಡಿಸಿಷನ್. ಅವಕ್ಕೆ ಅತ್ತಾರ ಅಂಬುದಾಗಿ ಟಿವಿ ಹಾಕಿ ಕೊಡಬೇಡಿ. ಅದೇ ಬಂದು ಬಟ್ ಸಿ ಟು ಇಟ್ ದಟ್ you also show your love to them in that situation.
ಎತ್ತಮಾಕೆ ಅಂದ್ರೆ ಜಸ್ಟ್ ಹಗ್ ದೆಮ್ ಅವ್ಕ ಹತ್ತುಂಡಿದ್ದಾರ್ಯಾ ನಂಗೆ ಮೋಸ್ಟ್ ಆಫ್ ದ ಟೈಮ್ ನಂಗೆ ಏನ್ ಮಾಡಿ ನೋಡ್ಕೊಂಡ್ರೆ ಅತ್ತಾರ ಇಲ್ಲ ಸದ್ದಾಕ್ಯಾರ ಅಂದ್ರೆ ಚಿಟಿಮ್ಮ ಬೇ ಮುಚ್ಚು ಅವ್ವಾದಿರು ಅವ್ವ ನಿಲ್ಚು ಇದನ್ನತ್ತ ನಂಗೆ ಹೇಗಿನೋತ್ತವಿರ ಅವಕ್ರ ಪರ್ಸ್ಪೆಕ್ಟಿವ್ ನಂಗ somewhere we fail to notice ಏನಾಗತ್ತಾರ ಅವಕ್ಕರ ಪೊರ್ತವ್ರಿಗೆ ಅವಕ್ಕೆ ಟಿವಿ ಬೇಕು ಟಿವಿ ನೋಡೋದು ಅಲ್ಲ ನಂಗ ಪಾಯಿಂಟ್ ಆಫ್ ವ್ಯೂ ಏನಾಗ್ಬೋದು ಅವಕ್ಕ ಪುರುಂಚ ಖಂಡಿಪ ನಾ ಬಂದು ಈಗ ನಾ ಎಲ್ಲ ಕೂಸಿಗೆ ನೆಂಚಿನಲ್ಲ ಕೂಸ ಎಡಿಕ್ಟ್ ಆಗಿದ್ರೆ ಅದಾಗ ಕೂಡಾದು ಮುಂತ ನಾ ಯೋಚನೆ ಎಂಬುದನ್ನ ಅಮ್ಮನ ವಯಸ್ಸುಗ ಆ ಕುನವೇ ವಯಸ್ಸುಗ ಅವಕ್ಕ ಪುರುಂಚ ರೈಟ್ ಸೊ ಅತಮ ಕಾಪನೆ ಕುನವೇ ಬಂದು ಶೋಯಿಂಗ್ ಎಂಪತಿ ಟುವರ್ಡ್ಸ್ ದೆಮ್ ಎಕ್ಸಾಕ್ಟ್ಲಿ ರೈಟ್ ಆ ಒಂದು ಎಂಪತಿಯ ತೋರ್ಚಿವಿ ನಿಂಗ ಗವವ ತೋರ್ಚಿವಿ ಸಮಟೈಮ್ಸ್ ನಂಗ ಏನ್ ಮಾಡೋ ಅಂದ್ರೆ ಅವ್ಕ ಕಿರ್ಚಾರ ಅನ್ಲ ನಂಗ ತಿರ್ಗಿ ಕಿರ್ಚಿನೋ ದಟ್ ಇಸ್ ನಾಟ್ ದ ರೈಟ್ ಥಿಂಗ್ ಟು ಡೂ ಇಲ್ಲ ಸಮಟೈಮ್ಸ್ ನಂಗ ಈವನ್ ಯುನೋ ಎಕ್ಸಾಮ್ ನೋಡ್ಲಿ ಇದೇ ಕುನ್ನ ಜೋಲಿ ಆಗೋದಿಲ್ಲ ಅದ್ ಮುಂದೆ ಹತ್ತು ಬಿಡುದು ಬರಬರ ಇದೇ ಒಂದು ಪಳಕ ಇದೇ ಮುಂದೆ ಕಣ್ಣೀರ್ ಬರ್ಸೋದು ಇದೇ ತೈಲಿಯ ನಂಗೆ ನರಿಯ ಲೈಕ್ ಐ ಆಮ್ ಸೋ ಶ್ಯೂರ್ ನಿಂಗ ನರಿಯ ಬಂದು ಯು ಕುಡ್ ರಿಲೇಟ್ ಟು ದಿಸ್ ನಂಗ ಖಂಡಿತ ಸಂವೇರ್ ಅವ್ರದ್ದು ಯಾವ್ದಾರು ಒಂದ್ ತಿರ್ಕಾವ್ದಿದ್ರು ಮಾಡಿದ್ರು ನಂಗ ಕುನವೆ ಕೂಡ ಇದೇ ಮುಂದೆ ಕಣ್ಣೀರ್ ಬಂದ್ಬಿಟ್ರಪ್ಪ ಎಲ್ಲಿಂದ ಬಂದ್ರ ಅಂದ್ರೆ ಇವ್ರು ಅದೇ ಸ್ಟಾಕ್ ಕಟ್ರ ಕಣ್ಣೀರ್ ಏಜಾಮ ನೋಡ್ಲಿ ಕಣ್ಣುಗೋಸು ಇದ್ಮಾಗ ನಂಗೆ ಹೇಗಿನೋ ನರಿಯ ನಂಗ ಕುನವೆ ಸಾರೆ ಸೊ ಅದನ್ನ ದಯಮ ವಿ ಶುಡ್ ಥಿಂಕ್ ಫ್ರಮ್ ದೇರ್ ಪೊಸಿಷನ್ ಎಸ್ ಸೊ ಅದನ್ನ ಮಟ್ಟು ಮಾಡಬೇಡಿವಿ ಅತಮಾಗ ನಂಗೆ ರಿಯಾಕ್ಟ್ ಮಾಡಿದೋ ಅತಮಾಕ ಒಂದು ನೆಗೆಟಿವ್ ರಿಯಾಕ್ಟ್ ಮಾಡಿದೋ ಒಂದು ನೆಗೆಟಿವ್ ಟರ್ಮ್ಸ್ ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಿದೋ ಅಂದ್ರೆ ಅವಕ್ಕ ಸಂವೇರ್ ಒಂದು ಏನೋ ಫೀಲ್ ಆರ ಅಂದ್ರೆ ಓಕೆ ನಾ ಅಪ್ಪ ಇಲ್ಲ ನಾವೇ ಬಂದು ನಾವ ಹೇಟ್ ಮಾಡ್ಯಾರ ಅತಮಾಗ ಒಂದು ಫೀಲ್ ಆರ ಆಗ್ತದ ಅವಕ್ಕೆ ಹೇಗೆ ತೋರ್ಸಾರು ಖಂಡಿತ ಅಲ್ಲ ಸಂವೇರ್ ಅವ್ರದ್ದು ಏನೋ ಸಂವೇರ್ ಅವಕ್ಕ ಅದು ಖಂಡಿತ ಫೀಲ್ ಆರ ಆಕ್ಚುಲಿ ನಂಗೆ ಅವಕಾಗ ಏನ ತೋರ್ಸೋದು ನಂಗೆ ಗವ ತೋರ್ಚನೆ ಬಂದು ಬೇಸಿಕ್ಲಿ ನಂಗೆ ಅವಕಾಗ ಏನ ಕನ್ವೆ ಮಾಡಿನೋ ಅಂದ್ಲ ನಾನ್ ನಿನ್ನವ ಹೇಟ್ ಮಾಡೋದಿಲ್ಲ ನೀ ಟಿವಿ ಎಜಾಮ ನೋಡ್ಲಿ ನೀ ಟಿವಿಗೆ ಅಡಿಕ್ಟ್ ಆಗಿದ್ದಿಲ್ಲ ಎಜಾಮ ನೋಡ್ಲಿ ಟಿವಿ ನೋಡಿದಿಲ್ಲ ಐ ಹೇಟ್ ದ್ಯಾಟ್ ಐ ಡೋಂಟ್ ಹೇಟ್ ಯು ಬಟ್ ಐ ಹೇಟ್ ದಟ್ ಆಕ್ಷನ್ ಆಫ್ ಯೋರ್ಸ್ ಅದನ್ನ ಬಂದು ನಂಗೆ ವಿ ಆರ್ ಟ್ರೈಂಗ್ ಟು ಕನ್ವೆ ಟು ದಮ್ ಅಂಡ್ ನಂಗ ಈ ಅಂಡ್ ಯು ಮೈಟ್ ಥಿಂಕ್ ಹೌ ಟು ಶೋ ಲವ್ ಏನೋ ಅವ್ಕ ಹತ್ತುಂದಾರೆ ಕಿರ್ಚಿಂಡಿದ್ದಾರೆ ಆ ಸಮಯದಾಗ ಅವ್ಕ ಎತ್ತ ಲವ್ ತೋರ್ಸೋದು ಅವಕ ಸದ್ದಾಕ್ಲಿ ನನಗೂ ಸದ್ದಾಕೋನಂಗ ತಾರ ಅತಂದಂಗ ನಿಂಗೆ ಯೋಚಿಸಿದಿಲ್ಲ ಅವಕ ಸದ್ದಾಕಿಂದಾರ್ಯಾ ಹತ್ತುಂಡಿದ್ದಾರ್ಯಾ ಜಸ್ಟ್ ಗೋ ಅಂಡ್ ಹಗ್ ದೆಮ್ ದಟ್ಸ್ ಇಟ್ ಬೇರೆ ಒಂದು ನಂಗೆ ಹೇಗೋ ಅವಶ್ಯಕತೆ ಇಲ್ಲ ಜಸ್ಟ್ ಗೋ ಹಗ್ ದೆಮ್ ಇಫ್ ಯು ವಾಂಟ್ ಜಸ್ಟ್ ಕಿಸ್ ದೆಮ್ ಏನೋ ಮೇ ಬಿ ಕುನ್ನವೇ 3 ವಯಸ್ಸು 4 ವಯಸ್ಸು ಕುನ್ನವ್ಯ ಅವ್ರ ಬಂದು ನಂಗ ಅದಾಗ ಕುಳ್ದುಟ್ಟು ನಂಗ ಸಾರೆ ಕಟ್ಟಿ ಹಿಡ್ತು ಕುಳ್ಚಿವಿ ನಿಂಗ್ ಮಳ್ಳೋದಾಗ ಕುಳ್ಚಿವಿ ತು ಜಸ್ಟ್ ಅವ್ಕ ಹತ್ತುಂಡಿದ್ದಾರ್ಯಾ ಲೆಟ್ ದೆಮ್ ಕ್ರೈ ಇಟ್ಸ್ ಓಕೆ ಬಟ್ ಜಸ್ಟ್ ಬಿ ದೇರ್ ವಿತ್ ದೆಮ್ ಜಸ್ಟ್ ಶೋ ಯೋರ್ ಪ್ರೆಸೆನ್ಸ್ ಇಟ್ಸ್ ಓಕೆ ನೀ ಹತ್ತುಂಡಿದ್ಯಾ ನಾ ಹೇಗೂ ನಿನ್ನ ಕೊಡಿದ್ದೆ ಇಟ್ಸ್ ನಾಟ್ ದಟ್ ಐ ಹೇಟ್ ಯು ಐ ಹೇಟ್ ದಿಸ್ ಆಕ್ಷನ್ ಆಫ್ ಯೋರ್ಸ್ ಏನೋ ಎಕ್ಸಾಮ್ ನೋಡ್ಲಿ ಟಿವಿ ಕೊಡಿದ್ದೆ ಅದನ್ನ ನಾ ಹೇಟ್ ಮಾಡತ್ತವ್ರ ನಿನ್ನವನ್ನ ಹೇಟ್ ಮಾಡ್ಲ ಅತ್ತೆ ಮೊದಲು ಮಟ್ಟು ಟ್ರೈ ಟು ಕನ್ವೆ ಇಟ್ ವಿತ್ ಫ್ರಮ್ ಯೋರ್ ಆಕ್ಷನ್ಸ್ ಅಂಡ್ ಖಂಡಿತ ಇದನ್ನ ನಿಂಗ ಒಯ್ಗಿ ನಿಂಗ ಕುನವೆ ಕಟ್ಟಿಡ್ತಿನ್ಲ ಖಂಡಿತ ನಿಂಗ ಹೊರಚವು ಖಂಡಿತ ಕಮ್ಮಿ ಇಟ್ರ ನಿಂಗ ಹೊರಚವು ಪಾಡು ಕೀ ಬಂದುಟ್ರ ನಿಂಗ ಖಂಡಿತ ತಿರುಗಿ ನಿಂಗ ಕುನವೆ ಕಿರ್ಚಾರ್ರಿ ಕುನವೆ ಸಾರ ಸದ್ದಾಕಿ ಮಾತಾಡ್ರಿ ಅಂಡ್ ಮುಂದಾಡೆ ಇದ್ದಂಗೆ ಸೊ ಈ ಕಾನ್ಸೆನ್ಸಸ್ ಅಮಂಗ್ ಪ್ಯಾರೆಂಟ್ಸ್ ಎಂಬುದನ್ನ naga ಈಗ ನೆಕ್ಸ್ಟ್ ಟಾಪಿಕ್ ಅನ್ನು ನೋಡೋ ಅಂಡ್ ವೆನ್ ಯು ಡೂ ದಿಸ್ ಬಿ ಪರ್ಸಿಸ್ಟೆಂಟ್ ವಿತ್ ಇಟ್ ಯುನೋ ವೆನ್ ಯು ಇದನ್ನ ಬಂದು ಒಂದು ರಿಸರ್ಚ್ ತೋರ್ಸಿಟ್ಟಾರ್ದೆ ರಿಸರ್ಚ್ ಬಂದು ಇದನ್ನ ಹೇಗಿದ್ದಾರೆ ಅಂದ್ರೆ ವೆನ್ ವಿ ಟ್ರೈ ಟು ಬ್ರಿಂಗ್ ಇನ್ ಸಮ್ ಚೇಂಜ್ ಒಂದು ಚೇಂಜ್ ಅಲ್ಲಿ ನಂಗ ಒಂದು ಮಾಡಿ ಕುನವೆ ಸಾರೆ ನಂಗ ಒಂದು ಚೇಂಜ್ ಎತ್ತಿನ ಬಪ್ಪುದು ಅತ್ತಮ್ಮನಂಗ ನಂಗ ಟ್ರೈ ಮಾಡಿನೋ ಅಂದಲ್ಲ ಅದನ್ನ ಬಂದು ಮಿನಿಮಮ್ ಒಂದು 4 to 5 ಟೈಮ್ಸ್ ಬಂದು ಪರ್ಸಿಸ್ಟೆಂಟ್ ಮಾಡೋದು ಪರ್ಸಿಸ್ಟೆಂಟ್ ಅದನ್ನ ಕಂಟಿನ್ಯೂಸ್ ಮಾಡಿಂಡೇ ಇದಿಲ್ಲ 4 to 5 ಟೈಮ್ಸ್ ಮಾಡಿದಾಗಿಂದಾಡು ಅದವೇ ಕುನವೆಗ ಬಂದು ಒಂದು ಪಳಕವ ಮಾರಿಟ್ರ ಅದಕ್ ಮೇಲೆ ಬಂದು ಅವಕರೇ ಬಂದು ಚೇಂಜ್ ಆಗ್ಬಿಟ್ಟಾರ ಆ ಚೇಂಜ್ ನಂಗವೇ ಬಂದು ಕುನವೆ ಸಾರ ನೋಡಾಕು ಸೊ ಬಿ ಪರ್ಸಿಸ್ಟೆಂಟ್ ವಿತ್ ದಿಸ್ ಅಂಡ್ ಎಸ್ ಈಗ ನಂಗ ಈ ಒಂದು ಎಕ್ಸಾಂಪಲ್ ಎತ್ತಿದ್ದು ಈಗ ಟಿವಿ ನೋಡಬೇಡ ಅತ್ತಂದಾಗ ನಂಗೆ ಹೇಗಿದ್ದೋದ್ಲ ಅವಕ್ಕ ಕೈಂಡ್ ಆಫ್ ಒಂದು ಕಾಮ್ ಆಗಿಂದಾಡು ಅವ್ದ್ ನಿಲ್ಸಿ ಹಸಿದಿ ಸದ್ದ ಹಾಕೋದನ್ನೆಲ್ಲ ನಿಲ್ಸಿದಗಿಂದಾಡು ವಾಟ್ ವಿ ನೀಡ್ ಟು ಡೂ ಇಸ್ ರೀಡೈರೆಕ್ಟ್ ದರ್ ಎನರ್ಜಿ ಟು ಸಮಥಿಂಗ್ ಎಲ್ಸ್ ಈ ಟಿವಿ ನೋಡಕೂಡದು ಅಂದ್ರೆ ಬೇರೆ ಏನು ಮಾಡೋದು ಅತ್ತೆಂಬುದನ್ನ ಯು ಟ್ರೈ ಟು ಯುನೋ ಟೆಲ್ ದೆಮ್ ಓಕೆ ಎಕ್ಸಾಮ್ ನೋಡಿ ಟಿವಿ ನೋಡಿಂದಲ್ಲ ಟಿವಿಗನ್ನ ಮೇ ಬಿ ರೀಡ್ ಸಮ್ ಸ್ಟೋರಿ ಬುಕ್ ಪ್ಲೇ ವಿತ್ ಯೋರ್ ಟಾಯ್ಸ್ ಆರ್ ಯುನೋ ಒರಾಸೋಯ್ ನಲ್ಲೆ ನಿನ್ನ ಫ್ರೆಂಡ್ಸ್ ಕೂಡ ನಲ್ದುಟ್ಟು ಬಾ ಇಲ್ಲ ಪಕ್ಕದ ಮನೆ ಫ್ರೆಂಡ್ಸ್ ಇದ್ದಾರೆ ಅವ್ರ ಕೊರಚು ಒರಾಸೋಯ್ ನಲ್ದುಟ್ಟು ಬಾ
basically we are giving them options, what other things they can do other than watching TV, right? So yeah, so this is what wrong behavioral conditioning is all about. And idaga mooravadu vishaya nanga kunve like proper foundation adadage mooravadu vishaya ena, but the most important thing enadle consensus among parents. And what does this consensus among parents is? Iduna nanga ee point bandu first 2 points dagi nodidu. To have the first 2 points nanga first 2 points bandu nanga ಫಾಲೋ ಮಾಡೋದಕ್ಕೆ ಬಂದು ದಿಸ್ ಥರ್ಡ್ ಪಾಯಿಂಟ್ ಮಾಡ್ಲತ್ತಾ ಇದನ್ನ ನಂಗೆ ಫೋಕಸ್ ಮಾಡಿ ಇದ್ದಾಗ ನಂಗೆ ಎದಾಸು ವರ್ಕ್ ಮಾಡ್ಲತ್ತಾ ಬಂದು ಆ ಫಸ್ಟ್ 2 ಪಾಯಿಂಟ್ಸ್ ನಂಗೆ ಮಾಡೋದು ಬಿಡ್ತಾರ. ಓಕೆ, ಸೊ ವಾಟ್ ಇಸ್ ದಿಸ್ ಕನ್ಸೆನ್ಸಸ್ ಅಮಂಗ್ ಪೇರೆಂಟ್ಸ್? ವಾಟ್ ಡು ಯು ಥಿಂಕ್? ಇತ್ತೆಂದಲ ಏನ? ವಾಟ್ ಇಸ್ ಕನ್ಸೆನ್ಸಸ್ ಅಮಂಗ್ ಪೇರೆಂಟ್ಸ್? ಸಾರಿ, consensus among parents adala enadu nenchari? Parents not being contradictory. Yes basically obba yes andara obba no andara atama kadakudadu. avva yes andiva appanu yes ata hegodu, avva no andiva appanu no anta hegodu. Basically not just avva appa ಮನೆಯೋಗೆ ಅಯ್ಯ ಎತ್ತೆ ಇದ್ದಲಿಯೋ everyone should speak the same language. ಸೊ ಅದು ಎಲ್ಲಿಂದ ಬಂದ್ರ? ಸೊ ಈ ಬೇಸಿಕ್ ಈ ಒಂದು ವಿಷಯ ಬಂದು ಎಲ್ಲಿಂದ ಬಂದ್ರ ನೆಂಚರಿ? ಎತ್ತೆ ಒಬ್ಬ ಹೇಗೋದನ್ನ ಇನ್ನೊಬ್ಬ ಸಿಟಿ ಅದೇ ಲ್ಯಾಂಗ್ವೇಜ್ ಎಲ್ಲಿಂದ ಬಂದ್ರ ನೆಂಚರಿ? ಎತ್ತೆ ಬಂದ್ರ ನೆಂಚಾರಿ? ಸೊ yes and no of both parents should be common, should be the same. ಸೊ ಅದು ಎಲ್ಲಿಂದ ಬಂದ್ರ ನೆಂಚಾರಿ? ಎತ್ತೆ ಬಂದ್ರ? ಕಾಮನ್ ಎತ್ತಾಡೋದು ನೋಡಿದ್ರ ಜಸ್ಟ್ ಲೈಕ್ ಮ್ಯಾನಿಪುಲೇಟಿವ್. ಓಕೆ ಅಪ್ಪ ಎಸ್ ಅಂದುಟ್ಟಾಗ ನಾನು ಎಸ್ ತೆಗಿನೆ. agreeing upon what is needed. Exactly. So agreeing upon ಎಂಬುದು ಬಂದು ಎಲ್ಲಿಂದ ಬಂದ್ರ? Exactly, yes. Should discuss with each other. ಮತ್ತ ಜೋಲಿ ಎಲ್ಲ ಬಪ್ಪನ ಮತ್ತ ಲೈಕ್ ಲೈಫ್ ದಾಗೆ ನರಿಯ ವಿಷಯ ನಡೆದ್ರ ನರಿಯ ಜೋಲಿ ಮಾಡಿನೋ ಆ ಬೇರೊಂದು ಜೋಲಿ ಎಲ್ಲ ಈಗ ಮದುವೆ ಜೋಲಿ ಇಲ್ಲ ಒಂದು ಮನೆ ಕಟ್ಟೋ ಜೋಲಿ ಬೇರೆ ನರಿಯ ವಿಷಯ. ಆ ವಿಷಯ ಎಲ್ಲ ಗಪ್ಪನೆ ನಂಗೆ ಒಟ್ಟಿಗೂ ಕುಳಿದು ಅದ್ರ ಪತಿ ಮಾತಾಡಿನೋ, ಡಿಸ್ಕಸ್ ಮಾಡಿನೋ, ಇತ್ತು ಮಾಡೋವಾ ಅತ್ತ ಮಾಡೋವಾ, ಓ ಇಲ್ಲ ಇತ್ತು ಮಾಡ್ಲೆ ಸರಿ ಬರಮಕ್ಕ, ಇತ್ತು ಮಾಡ್ಲತ್ತ ಕರೆಕ್ಟ್ ಅಟ್ರ ಅತ್ತಮಾಗ ನಂಗೆ ಒಂದು ಡಿಸ್ಕಸ್ ಮಾಡಿನೋ, ಫ್ಯಾಮಿಲಿಯಾಗಿ ಕುಳಿದು ಡಿಸ್ಕಸ್ ಮಾಡಿನೋ. ಇನ್ ಫ್ರಂಟ್ ಆಫ್ ಕಿಡ್ಸ್ ಶುಡ್ ನಾಟ್ ಬ್ಲೇಮ್ ಈಚ್ ಅದರ್. ಎಸ್, ವೆರಿ ಟ್ರೂ. ಇನ್ ಫ್ರಂಟ್ ಆಫ್ ಕುನವೇ ಮುಂದಾಡು ಮಟ್ಟು ನೀ ತಪ್ಪು ನಾ ತಪ್ಪು, ನೀ ಸರಿ ನಾ ಸರಿ ಎಂಬುದನ್ನ ಮಟ್ಟು ಮಾಡಕೂಡದು ಪೇರೆಂಟ್ಸ್ ಆಯ್ತಿಲ್ಲ, ರೈಟ್? ಈಗ ನಾ ಇದಂಗೆ ಮತ್ತೆ ವಿಷಯ ಎಲ್ಲ ಬಪ್ಪನ ಒಂದು ಫ್ಯಾಮಿಲಿ ಹಾಕೊಳ್ದು ನಂಗೆ ಡಿಸ್ಕಸ್ ಮಾಡಿ ನಿನ್ನ ಒಪಿನಿಯನ್ ಏನಾ, ನಿನ್ನ ಒಪಿನಿಯನ್, ನಿನ್ನ ಪಾಯಿಂಟ್ ಆಫ್ ವ್ಯೂ ಏನಾ ಅಂದ್ರೆ ಅದೆಲ್ಲ ಡಿಸ್ಕಸ್ ಮಾಡೋ. ಅಲ್ಲ ಕುನವೇ ಸಾಕೋದು ಒಂದು ಬಪ್ಪನ ಕುನವೇ ಸಾಕೋದು ಮತ್ತೆ ಬಂದು toughest job and the most important job in the most important responsibility in the but nanga iduga edas parents ಬಂದು ನಂಗೆ ಕುಳಿದು ಡಿಸ್ಕಸ್ ಮಾಡನವಾ ಕುನವ ಪತಿ ಏಸಗ ಮಾಡಿನೋವಾ ಒಂದು ಕೇಪುದು ಬಿಡ ನಂಗೆ ಏಸಗ ಇದನ್ನ ಮಾಡಿನೋ ಅತ್ತೆ ಮುತ್ತ ನಾ ಕೇಪುದು ಬನ್ನ. not many, maybe some of us or few of us, very handful of us would be doing this. Okay, ಕುನವೆ ಪತಿ ಒಂದು ಡಿಸ್ಕಸ್ ಮಾಡೋದಾಗ ಒಂದು ಟೈಮ್ ತನ್ನಿ ಒಂದು ಟೈಮ್ ಒದಕಿ ನಂಗೆ ಓಕೆ ಕುನವೆ ಇತ್ತು ಮಾಡಿದ್ದಾರೆ ಅತ್ತ ಮಾಡಿದ್ದಾರೆ ಇಟ್ ಕುಡ್ ಬಿ ಲೈಕ್ ಅಪ್ಪಕಾರ ಮೇ ಬಿ ಅವ್ವ ಬಂದು ಮನೆ ಇದ್ದವೆ, ಶಿ ಇಸ್ ನಾಟ್ ವರ್ಕಿಂಗ್, ಅಪ್ಪ ಬಂದು ಗೆಲ್ಚ್ ಮಾಡ್ಯಾರ, ತಾ ಬಂದು ಜನ ಪೂರ ಮನೆಯಿಂದ ಹೊರಸಿದ್ದಾರ, ಆಫೀಸ್ ಇದ್ದಾರ, ಅವ್ರ ಕಡದಲ್ಲ ಸಂತುಗತ ಮನೆಗೆ ಬಂದು ಸೇದಾರ. ಸೊ ಮೋಸ್ಟ್ ಪಾರ್ಟ್ ಆಫ್ ದ ಡೇ ಕುನವೆ ಮಾಡೋದು, ಅವಕ್ಕ ಮಾತಾಡೋದು, ಅವಕ್ಕ ಬಿಹೇವ್ ಮಾಡೋದು, ಅವಕ್ಕ ಬಾಡಿ ಲ್ಯಾಂಗ್ವೇಜ್, ಅವಕ್ಕ ಯೂಸ್ ಮಾಡೋ ವರ್ಡ್ಸ್ ಅದೆಲ್ಲ ದಾರ ಅಬ್ಸರ್ವ್ ಮಾಡಿದ್ದಾರೆ. ಈ ಒಂದು ಸಿನಾರಿಯೋದಾಗ ಒಂದ್ ಅವ್ವ ಗೆಲ್ಚ ಮಾಡೋದಿಲ್ಲ, ಅಲ್ಲಿ ಅಪ್ಪ ಗೆಲ್ಚ ಹೋಯ್ತು ಬನ್ನಂದಿಲ್ಲ, ದಾರ ಅಬ್ಸರ್ವ್ ಮಾಡೋದ್ ಮುಡಿದ್ರ ಒಂದ್ ಅವ್ವನಂತ ಮಾಡೋದ್ ಮುಡಿದ್ರೆ. ಯಾಕಂದ್ರೆ ಅವತ್ತ ಬಂದು ಮೋಸ್ಟ್ ಪಾರ್ಟ್ ಆಫ್ ದ ಡೇ ಕುನವೆ ಕೂಡ ಸ್ಪೆಂಡ್ ಮಾಡಿರ್ತದೆ. ಅಪ್ಪ ಸಾರ ನಂಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದ್ ಮುಡಿಯ. ಸೊ ಅದೊಂದು ಬಪ್ಪನೆ ಆ ಕುನವೆ ಸಾರ ಡೇ ಟು ಡೇ ಲೈಫ್ ದಾಗೆ ಕುನವೆ ಬಪ್ಪನೆ ದೊಡ್ಡಿನ ಬರಬರ ನರಿಯ ಚೇಂಜಸ್, ನರಿಯ ಹೊಸ ವಿಷಯ ಮಾಡಿದ್ದಾರೆ. ಸೊ ಇದೆಲ್ಲ ಬಂದು ಅಪ್ಪ ಬಂದು ಎತ್ತ ಅರುವುದು ಓನ್ಲಿ ವೆನ್ ಅವ್ವ ಬಂದು ಅಪ್ಪ ಸಾರಿ ಹೇಗಿಲ್ಲತ್ತ ಅಪ್ಪಕಾರ ಅರುವುದು ಮುಡಿದ್ರ. ಅದರ್ವೈಸ್ ಹಿ ವುಡಂಟ್ ನೋ. ಓಕೆ ನಾವು ಕೂಸು ಬಂದು ಇತ್ತಮ್ಮಾಗ ಹೊಸ ಇತ್ತಮ್ಮಾಗೆಲ್ಲ ಮಾಡೋದಕ್ಕೆ ಆರಂಭಿಸಿದನೆ ಅತ್ತ ಬಂದ ಅಪ್ಪಕಾರ ಖಂಡಿಪ ಹರಿಯಾರ ಅರುವುದಿಗೂ ಮುಡಿಯ.
ಅಂಡ್ ಅದೇ ಸಮಯದಾಗ ಮೇ ಬಿ ಅವ ಬಂದು ಒಂದು ಗೆಲ್ಚದಾಗ ಬಿಸಿ ಇದ್ದವೆ, ಅವ ಬಂದು ಮೇ ಬಿ ಇಟ್ಟು ಮಾಡಿದ್ದವೆ ಬಿಸಿ ಇದ್ದವೆ ಕಿಚನ್ದಾಗ. ಆಗ ಅಪ್ಪ ಬಂದು ಕುನ್ನವೆ ಕೊಡ ನಲ್ದುಂಡಿದ್ದಾನೆ, ಕುನ್ನವೆ ಬಿಸಿಯ ಬೀತಂದನೆ ಅವ್ರ ಕೊಡ ಟೈಮ್ ಸ್ಪೆಂಡ್ ಮಾಡಿ ನಲ್ದುಂಡಿದ್ದಾನೆ. ಆಗ ನಲ್ದುಂಡಿಪ್ಪನ ಬಂದು ಒಂದು ಅಪ್ಪ ಬಂದು ಒಂದು ಸಿಲ ವಿಷಯ ಒಂದು ಕುನ್ನ ವಿಷಯ ಕುನ್ನವೆ ಸಾರ್ ಬಂದು ಅಬ್ಸರ್ವ್ ಮಾಡಿದನ. ಮೇ ಬಿ ಅವರ ಒಂದು ಹೊಸ ಒಂದು ಒಳ್ಳೆ ಒಂದು ವರ್ಡ್ ಯೂಸ್ ಮಾಡಿದಾರ, ಒಂದು ಏನೋ ಏನೋ ಒಂದು ಅಬ್ಸರ್ವ್ ಮಾಡಿದಾರ. ಇಟ್ ಕುಡ್ ಬಿ ಈದರ್ ವೇಸ್. ಇಟ್ ಕುಡ್ ಬಿ ಒಂದು ಒಳ್ಳೆ ವಿಷಯವಾಗಿ ವರ್ಡ್ ಹಾಕು, ಇಲ್ಲ ಕುನ್ನವೆ ಸಮಟೈಮ್ಸ್ ದೇ ಆಲ್ಸೋ ಪಿಕ್ ಅಪ್ ಸಮ್ ರಾಂಗ್ ಥಿಂಗ್ಸ್. ಒಂದು ಕೆಟ್ಟ ವಿಷಯವಾಗಿ ವರ್ಡ್ ಹಾಕು, ಎನಿಥಿಂಗ್ ಇಟ್ ಕುಡ್ ಬಿ. ಸೊ ಅಪ್ಪಕಾರ ಬಂದು ಅಬ್ಸರ್ವ್ ಮಾಡಿದ್ನ. ಆಗ ಅವು ಎತ್ತ ಇರುವುದು, ಅವು ಬಿಸಿ ಇದ್ದವಾಗ ಕಿಚನ್ದಾಗ ಇಟ್ಟು ಮಾಡಿದ್ದವೆ, ಎತ್ತ ಮಾಡಿ ಅರುವುದು ಅನ್ಲೆಸ್ ಅಂಟಿಲ್ಲ. ಅಪ್ಪ ಬಂದು ಅವ ಸಾರ ನಲ್ದುಂಡಿಬ್ಬನೆ ಕುನ್ನವೆ ಬಂದು ಇತ್ತಮಾಕ್ ಮಾಡಿದ್ರು, ಅದು ಸರಿ ಇಲ್ಲ, ಅಪ್ಪ ಮಾಡೋದು ಸರಿ ಇಲ್ಲ, ಇಲ್ಲ ಇತ್ತಮಾಕ್ ಒಂದು ವರ್ಡ್ ಯೂಸ್ ಮಾಡಿಟ್ಟ, ಅದು ಸರಿ ಇಲ್ಲ. ಅತಂದಿಗೆ ನನಗ ಮಾತೋದು ಅತಂದಿಗೆ ಅಪ್ಪ ಬಂದು ಅವ್ವ ಸಾರ ಹೇಗಾದಲ್ಲ ಅವ್ವ ಎಲ್ಲಿಂದ ಅರುವುದು ಕೂಸ್ ಇತ್ತಮಾಕ್ ಒಂದು ವರ್ಡ್ ಎಲ್ಲಿಂದವರೆಯೋ ಇಡ್ತದಲ್ಲ. ಇಟ್ ಕುಡ್ ಬಿ ಫ್ರಮ್ ಎನಿವೇರ್, ಫ್ರಮ್ ನೇಬರ್ಸ್ ಆರ್ ನಂಗ ಸಾರಿಂದವೇ ಆಡಾಕು. ಇಟ್ ಕುಡ್ ಬಿ ಏನೋ ನಂಗ ಸಾರಿಂದವೇ ಒಂದು ಸಿಲವಾರ್ತೆ ನಂಗ ಅರಿಯಾದ ಸಮಟೈಮ್ಸ್ ಕುನ್ವೆ ಮುಂದಾಡ ಆಡಿಮ್ನೋ. ಸೊ ಕುನ್ವೆ ಮನಕನ ಅದನ್ನ ದೇ ಪಿಕ್ ಇಟ್ ಅಪ್, ರೈಟ್? ಸೊ ನಾವ್ ಅದನ್ನ ಮಾತೋದು ಅತ್ತಮಾಗ ಅದ್ ಎಲ್ಲಿಂದ ಬಂದ್ರ ಅಂದ್ರೆ ಓನ್ಲಿ ವೆನ್ ಪ್ಯಾರೆಂಟ್ಸ್ ಡಿಸ್ಕಸ್ ಇಟ್ ವಿತ್ ಈಚ್ ಅದರ್. So just a suggestion here, that spare some time to discuss your children. It could be like illi hogena 30 minutes in 15 days andu tandade. It could be like how you're comfortable with it. It need not necessarily be 30 minutes in every 15 days. It could be like 10 minutes every alternate day, or it could be once in a week, once in 10 days, 20 days, once in a month. Adu ninge ishta, ninge etta bekali aduna ninge idu ಮಾಡಿವಿ. And yes, one important thing is ಈ ಡಿಸ್ಕಸ್ ನಿಂಗ ಮಾಡೋನೆ ಕುನ್ನವೆ ಮುಂದಾಡ್ ಮಾಡಬೇಡಿ. ಕುನ್ನವೆ they shouldn't be a part of this discussion. ನಂಗ ಫ್ಯಾಮಿಲಿ ಹಾಕುದು ಡಿಸ್ಕಸ್ ಮಾಡೋಂದೇಗಿ ಕುನ್ನವೆ ಸಹಿತ ಈ ಡಿಸ್ಕಷನ್ ದಾಗ ಇನ್ವಾಲ್ವ್ ಮಾಡಬೇಡಿ. Do it when they are not around. Maybe ಅಪ್ಪ ಹೊರಗಿದಿಂದಾಡು ಅದನ್ನ ಮಾಡಿವಿ, ಇಲ್ಲ ಅಕ್ಕ ಹೊರಸ ನಲ್ವುದ್ಗೋ ಇದಾರಿ ಅಕ್ಕ ನಲ್ವುದ್ಗೋ ಅಪ್ಪನ ಇದನ್ನ ಡಿಸ್ಕಷನ್ ನಿಂಗ ಗೋಗ್ಸ್ ಮಾಡಿವಿ ಆಸ್ ಪ್ಯಾರೆಂಟ್ಸ್. ಮನೆಯೊಳಗೆ ಅಯ್ಯತ್ತಿದ್ದಾರೆ, ಅಯ್ಯತ್ತೆ ಶುಡ್ ಆಲ್ಸೋ ಬಿ ಪಾರ್ಟ್ ಆಫ್ ದಿಸ್. ಯಾಕಂದ್ರೆ ನಾವು ಸೆಷನ್ ಸ್ಟಾರ್ಟಿಂಗ್ ದಾಗ ಇದ್ದಂಗೆ they are also responsible for upbringing of their kids. ಆಗ ತಮ್ಮಕ್ ಬಪ್ಪನ ಅವ್ವ ಅಪ್ಪ ಅಯ್ಯತ್ತೆ ನಾಲ್ಕವು ಒಟ್ಟುಗ ಕುಳಿದು ಇದನ್ನ ಪತಿ ಡಿಸ್ಕಸ್ ಮಾಡೋದು. ಓಕೆ ಇದು ಸರಿ ಇಲ್ಲ, ಇದು ಒಳ್ಳಿತ್ತು, ಇದು ಒಳ್ಳತ್ತಲ್ಲ ಅತ್ತಮದ್ನ ಕುನವೆಗಾಗಿ ಅದನ್ನ ನಂಗ ಡಿಸ್ಕಸ್ ಮಾಡೋದು. ಅಂಡ್ ಇದನ್ನ ಇದ್ಮಾಕ ಒಂದು ಡಿಸ್ಕಸ್ ಮಾಡೋಣ ಬಂದು ವಿಲ್ ಸಮ್ವೇರ್ ನಂಗೆ ಬಂದು ಒಂದು ಕಾಮನ್ ಪಾಯಿಂಟ್ಸ್ ನಂಗೆ ಬಂದು ವಿ ವುಡ್ ಬಿ ಅಗ್ರೀಯಿಂಗ್ ಟು ಓಕೆ ಇದ್ಮಾಕ ಇತ್ತೆಲ್ಲ ಮಾಡೋದು, ಇತ್ತೆಲ್ಲ ಮಾಡಕೂಡದು, ಇದೆಲ್ಲ ಆಮೇಲೆ ಸಾರಿ ಕುನವೆ ಸಾರಿ ಇದೆ ಈ ವಿಷಯ ಬಂದು ಒಳ್ಳಂಗ್ ಮಾಡಿದ್ರೆ ಅದನ್ನ ಎನ್ಕರೇಜ್ ಮಾಡಿಸೋದು. ಈ ವಿಷಯ ಬಂದು ಚಿಟಿ ಸರಿ ಇಲ್ಲ, ಇದನ್ನ ಬಂದು ಚಿಟಿ ಆಮೇಲೆ ತಪ್ಪು ಅದನ್ನಾಗಿ ನಂಗ ರಿಮೈಂಡ್ ಮಾಡ್ಚಿಂಡೆ ಇರ್ಬೋದು. ಅದನ್ನಾಗ ನಂಗೆ ಕಾಮನ್ ಪಾಯಿಂಟ್ಸ್ ಬಂದು ಅಂದಲ್ಲ ಪ್ರಾಮಿಸ್ ಟು ಈಚ್ ಅದರ್ ದ್ಯಾಟ್ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಬಪ್ಪನೆ ಕುನವೆ ಮುಂದಾಡು ಬಂದು ಆರ್ಗ್ಯೂ ಮಾಡಕೂಡದು. ಪ್ರಾಮಿಸ್ ಟು ಈಚ್ ಅದರ್. ನಿಂಗ ಪ್ರಾಮಿಸ್ ಮಾಡುಲ್ಲ ಅಂದಲ್ಲ ಖಂಡಿತ ಆರ್ಗ್ಯುಮೆಂಟ್ ಬಂದ್ರ ಕುನವೆ ಮುಂದಾಡು. ಏನೋ ಡಿಸ್ಕಸ್ ಮಾಡೋನೆಲ್ಲ ಒಳ್ಳೆಗೆ ನಂಗೆ ಡಿಸ್ಕಸ್ ಮಾಡಿವ್ ನಾವು ಅಲ್ಲಿ ಆ ಸಿಚುವೇಶನ್ ಬಪ್ಪನ ಬಂದು ಖಂಡಿತ ನೀ ಹೇಗೋದ್ ಸರಿ ನಾ ಹೇಗೋದ್ ಸರಿ ಬಾ ಒಂದು ಆರ್ಗ್ಯುಮೆಂಟ್ ಒಂದು ಡಿಸ್ಅಗ್ರಿಮೆಂಟ್ ಬಂದ್ರ. ಸೊ ಅದನ್ನ ಮಟ್ಟು ಮಾಡಬೇಡ್ವಿ. So yes, ಮುಂದಾಡೆ ಇದ್ದಂಗೆ inconsistency, it creates confusion, right? And confusion for kids, even for parents for that matter. ನಂಗೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀರಾ ಅಂಡ್ ಕುನವೆಗೂ ಬಂದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀರಾ. ಅಪ್ಪ ಸರಿನಾ ಅವ್ವ ಸರಿ ಇಲ್ಲ ಇದೆಯಾ, ಸೊ ಏನು ಮಾಡೋದು? ಅಂಡ್ ಮುಂದಾಡು ನಾ ಇದು ಮುಂದಾಡ್ತಂದ ಎಕ್ಸಾಂಪಲ್ದಾಗ ಕುನವೆ ಬಂದು ದೇ ಸ್ಟಾರ್ಟ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದಿಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. Okay, so ಈಗ ಕುನವೆ ಈಗ ತೋರ, but as they grow, we humans tend to become manipulative. ಒಂದು ಸಿಚುವೇಶನ್ ಸಿಕ್ಕಿರವೇ ಇಲ್ಲ ಅದನ್ನ ಎತ್ತೆ ನಂಗಗ ಸಾಧಕವ ಅದನ್ನ ಯೂಸ್ ಮಾಡೋದು ಅಂದಾಗಿ we think very cleverly, right? So ಅದೇ ಐಂಡ್ ಬಪ್ಪನ ಇದೇ ಕನ್ಫ್ಯೂಷನ್ಸ್ ಆಡದೆ ಅತ್ತ ಮನಗ ಬಂತು ಅಂದ್ರೆ ಏನಾರ ಅಂದ್ರೆ ಕುನವೆದಾಗೆ ಆ ಸ್ಟಬರ್ನೆಸ್ ಬಂದು ಡೆವಲಪ್ ಆಯಿಂಡೇ ಬಂದ್ರ. They start becoming adamant. ಮುಂದಾಸ್ಗ someone adamant ತುಂಬುದು ಪತಿ ಏದೋ ಹೇಗಿದ್ರು ಚಾಟ್ ಬಾಕ್ಸ್ ದಾಗ ದಾರ ಅಂತ I missed it, but adamant ಕುನವೆ ನಂಗ ಇದು ಮಾಡ್ನೋ ಅತ ಬಂದು ಇಲ್ಲಿಂದ ಸ್ಟಾರ್ಟ್ ಆರ. They start becoming adamant. ನಾ ಬೇಕು ಅಂದ್ರೆ ಬೇಕು, ಯಾಕಂದ್ರೆ ಅವಕ adamant ಆಯ್ತಲ್ಲ ಇವಕ ಡಿಸಿಷನ್ ಇವಕ ಮಾತಿಟ್ಟಾರ
ಯುನೋ ಇಲ್ಲ ಅಂದ್ ಹೇಗ್ಯಾರ ನಾ ಚಿಟಿ ಓವರ ಮಾಡಿದಂದ್ಲ ಅವ್ರ ಡೆಸಿಷನ್ ಮಾತಿ ಅವ್ರನ್ನ ಓಕೆ ಓಕೆ ಅಂತ ಎಸ್ ಬಿಟ್ಟಾರ ಅತ್ತೆಂಬ ಒಂದು ಇದು ಅವಕಾಗವೇ ಅದು ಡೆವಲಪ್ ಆಗಿ ಬಂದುತ್ರ. ಸೊ ಸ್ಟಬರ್ನೆಸ್, ಅಡಮೆಂಟ್ ಅದೆಲ್ಲ ಬಂದು ಡೆವಲಪ್ ಆಗಿ ಬಂದ್ರ. ಸೊ ಈ 3 ವಿಷಯ ಬೇಸಿಕ್ಲಿ ನಂಗ ಈ ಇದ್ದಾಗ ನೋಡೋದು ನಂಗ ಆಸ್ ಅ ಬೇಸಿಕ್ ಫೌಂಡೇಶನ್ ಅಂತ ಬಂದ್ಲ ದೀಸ್ ವರ್ ದ 3 ಪಾಯಿಂಟ್ಸ್ ವಿ ನೀಡ್ ಟು ಫೋಕಸ್ ಆನ್. ಈ 3 ಪಾಯಿಂಟ್ಸ್ ದಾಗ ನಂಗ ಫೋಕಸ್ ಮಾಡಿ ಇದನ್ನ ಪತಿ ನಂಗ ಚಿಟಿ ಇದ್ದಾಗ ಚೇಂಜಸ್ ತಿನ್ ಬಂದು ಇದ್ದಾಗ ನಂಗ ವರ್ಕ್ ಮಾಡಿದ್ದು ಅಂದ್ಲ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆರ ಅಂತ ಹೇಗೋದ್ ಬಪ್ಪುದಿಲ್ಲ, ಖಂಡಿತ ಇಲ್ಲ. ಬಟ್ at least 90% of the problems, 90% of the confusions and such challenging situations nanga kunave koda day to day life daga nanga eneno face madnovo adella nanga kandipa handle madodu nodra kandipa ಒಳ್ಳೆ ವಿಧವ ಹ್ಯಾಂಡಲ್ ಅಂದಲ್ಲ ಇವು ನಂಗೆ ಹ್ಯಾಂಡಲ್ ಮಾಡಿದ್ದೋ ಬಟ್ ಪಾಸಿಟಿವ್ ಹ್ಯಾಂಡಲ್ ಮಾಡಿದ್ದವ ಮುತ್ತ ಬಂದು ಒಂದು ದೊಡ್ಡ ಕ್ವೆಶ್ಚನ್ ದೇರ್. ಸೊ ಇದ್ರಾಗೆ ನಂಗೆ ಫೋಕಸ್ ಮಾಡ್ಲೆ ಖಂಡಿತ ನಂಗೆ ಅದ ಬಂದು ಅದನ್ನ ಪಾಸಿಟಿವ್ ಹ್ಯಾಂಡಲ್ ಮಾಡೋದು ನೋಡಿದ್ರ, ಇಫೆಕ್ಟಿವ್ ಹ್ಯಾಂಡಲ್ ಮಾಡೋದು ನೋಡಿದ್ರ. ಸೊ ಎಸ್, ದೆನ್ ಹ್ಯಾಪಿ ಪ್ಯಾರೆಂಟಿಂಗ್. ದಟ್ಸ್ ಆಲ್ ವಿತ್ ಈ ಒಂದು ಸೆಷನ್. ಥ್ಯಾಂಕ್ ಯು ದಿವ್ಯಾ. ಈ ಕ್ರಮ ಆ PPT ಸರಿ ಹೇಗಿದ ವಿಷಯ ಎಲ್ಲ ಇಂದಿನ ಸೆಷನ್ ಫೋಕಸ್ ಆದದ್ದು ಮೇನ್ ಕುನ್ನವೆ ದಟ್ early parenting and atliyu I think senior parents could relate to what you were saying. ಅವಕ್ಕೆಲ್ಲವೇ நிறைய ಶೇರ್ ಮಾಡಿದ್ರು ಏಕೆಲ್ಲ ಅವಕನ ಒಂದು ಎಕ್ಸ್ಪೀರಿಯನ್ಸ್ ಅಟ್ಟಿತ್ತು. ಸೊ ಖಂಡಿತ ಅದು ಒಂದು ಇನ್ಸೈಟ್ ಅದು ಇದಕ್ಕೆ ಅಂದಾಡು ಪೇರೆಂಟಿಂಗ್ ನ್ಯೂ ಪೇರೆಂಟ್ಸ್ ಆಪೋಕಗ ಇನ್ನುವೇ ಒಂದು ಇನ್ಸೈಟ್ಫುಲ್ ಸೆಷನ್ ಅದನ್ನ ನೀಟ ಒಂದು ಡಿವೈಡ್ ಮಾಡಿ 3 ಪಾರ್ಟ್ಸ್ ಮಾಡಿ ಹೇಗಿದ್ದು ಬಂದು ಇನ್ನೂ ಕ್ಲಿಯರ್ ಆಟಿತ್ತು. ಸೊ ಥ್ಯಾಂಕ್ ಯು ಫಾರ್ ದಟ್ ವಂಡರ್ಫುಲ್ ಸೆಷನ್. ಏದಾಚಿ ಕ್ವೆಶ್ಚನ್ಸ್ ಅಟ್ಲ ನಿಂಗ ಚಾಟ್ ನ ಕೇತ್ನೋಡಾಕು ಫೇಸ್ಬುಕ್ ನ ಮಟ್ಟು ಒಂದು ಕ್ವೆಶ್ಚನ್ ಬಂತದ್ದು. ಬಿಹೇವಿಯರ್, ಈ ಬ್ಯಾಡ್ ಬಿಹೇವಿಯರ್ಗೂ ಒಪರೆಂಟ್ ಕಂಡೀಷನಿಂಗ್ಗೂ ಹೌ ಡು ಯು ಡಿಫರೆನ್ಶಿಯೇಟ್ ಅತ್ತೆಂದು ಕೇತಿದ್ದಾರೆ. ಸೊ ಎನಿ ಆನ್ಸರ್ಸ್ ಫಾರ್ ದಟ್? ಬ್ಯಾಡ್ ಬಿಹೇವಿಯರ್ ಅಂಡ್ operant conditioning adana bandu adana etta ninga differentiate ಮಾಡಿ ari. Okay, so bad behavior in whom? In kids yes. Okay, kids na bad behavior and nanga the way we condition them. Correct. Okay, so idna differentiate indanga I didn't exactly understand your question. Ekandle kunave bad behavior in badala it is about them, and nanga conditioning in badala it's about us, the way we are reacting. So how can we it is about kunava conditioning ta we are talking. kunava bandu idu bad behavior, idu bandu conditioning ada ಒಂದು ವಿಷಯ ಅತ್ತೆಂದ ಇದಾಚಿ ಡಿಫರೆನ್ಸಿಯೇಷನ್ ನಡೆದಿಯಾ? Is there a line between the two or basically okay, you are talking about punishment and correcting them, is it? avaka kete question I think you can mention adana ette correct madodu and how do you, when do you punish, or how is punishment even used? adana ette illi first and foremost I would say punishment ಎಂಬುದು ಕುನವೆಯ ಪನಿಷ್ ಮಾಡೋದು ಒಂದು ಕಾನ್ಸೆಪ್ಟ್ ಬಂದು ಎನ್ನ ಇಟ್ಸ್ ಮೈ ಪಾಯಿಂಟ್ ಆಫ್ ವ್ಯೂ. ಎಲ್ಲವೇ ಇದಕ್ಕ ಅಗ್ರಿ ಮಾಡೋದು ನಾ ಹೇಗೋದ್ ಬಪ್ಪುದಿಲ್ಲ, ಖಂಡಿತ ಇಲ್ಲ. ಕುನವೆಯ ಪನಿಷ್ ಮಾಡೋದು ಬಂದು ಇಸ್ ಅ ರಾಂಗ್ ಕಾನ್ಸೆಪ್ಟ್ ಅಕಾರ್ಡಿಂಗ್ ಟು ಮೀ. ವಿ ಡು ನಾಟ್ ನೀಡ್ ಟು ಪನಿಷ್ ದೆಮ್ ಅಟ್ ಆಲ್. ದರ್ ಇಸ್ ನೋ ನೀಡ್. ಪನಿಷ್ಮೆಂಟ್ ಏನಗ್ ಮಾಡೋದು? ಫಸ್ಟ್ ಆಫ್ ಆಲ್, first question I would want to ask back is why is it needed even like at all? ಏನಗದು ತ್ಯಾಗ? ಫಸ್ಟ್ ಥಿಂಗ್, ಕುನವೆ ಒಂದು ತಪ್ಪು ಮಾಡಿಯಾರ ಅತಂದಲ ಖಂಡಿತ ಬಂದು ಅವಕ್ಕೆ ಅರಿಯಾರತ್ತ ಮಾಡ್ಯಾರ. ನಂಗೆ ದಾರು ಬಂದು ತಪ್ಪು ಮಿಸ್ಟೇಕ್ ಎಂಬುದೇ ಬಂದು ಅರಿಯಾದ ಮಾಡೋ ವಿಷಯತ ಬಂದು ಮಿಸ್ಟೇಕ್. ಈವನ್ ವಿ ಆಸ್ ಅಡಲ್ಟ್ಸ್ ವಿ ಮೇಕ್ ಮಿಸ್ಟೇಕ್ಸ್, ರೈಟ್? ನಂಗ ಅಪರ ಪರ್ಫೆಕ್ಟ್ ಇಲ್ಲಿಯೇ ಖಂಡಿತ ನಂಗ ಇತನಗೂ ನಂಗ ಅಡಲ್ಟ್ಸ್, ವಿ ಆರ್ ಆಲ್ ಗ್ರೋನ್ ಅಪ್ಸ್, ಬಟ್ ಸ್ಟಿಲ್ ವಿ ಈವನ್ ಡೈಲಿ ಲೈಫ್ ಡೇ ಟು ಡೇ ದಾಗ ಸತಿ ನಂಗ ಕುನ್ನ ಮಿಸ್ಟೇಕ್ ಸಮ್ವೇರ್ ಆರ್ ದಿ ಅದರ್ ವಿ ಡೂ ಮೇಕ್. ನಂಗ ದಾರ ಪನಿಷ್ ಮಾಡೋದಾಗ ಇಲ್ಲ. ಸೊ ಖಂಡಿತ punishing them is not the way. Okay, so how do we correct them? It's like ಈಗ ಒಂದು ಮಾಡ್ಯಾರ ಅತಂದಲೆ we can try to explain it to them. ನಂಗ ಅವಕರ ಮೇಲೆ ನೀತ ಮಾಡಿಟ್ಟೆ ಅತಂದೇಗಿ ನೀನು ಲೈಕ್ ಒರ್ಚೋದೋ ಇಲ್ಲ ಅವಕರ ಹೂವುದೋ
ಇಲ್ಲ ಏನೋ ಸಮ್ ಪೇರೆಂಟ್ಸ್ ಇವನ್ ಈಗ ಎಸಗಾತ್ ಮಾಡ್ಯಾರ ಅಂತ ಐ ಆಮ್ ನಾಟ್ ಶೋರ್. ಬಟ್ ನಂಗ ದೊಡ್ಡಿದ ಕಾಲದಾಗೆ ವೆನ್ ವಿ ವರ್ ಕಿಡ್ಸ್ ಅಂಡ್ ವಿ ವರ್ ಬೀಂಗ್ ಪ್ಯಾರೆಂಟೆಡ್ ಬೈ ಆರ್ ಪೇರೆಂಟ್ಸ್ ಕಂಡಿಪ ಇದು ನಡೆದಾಡ್ದೆ. ಲೈಕ್ ರೂಮ್ ಗೋಸ್ ಹಾಕಿ ಆ ರೂಮ್ ಗೋಸ್ ನೀ ಚಿಜಾಮ್ ಇಬ್ಬದು ರೂಮ್ ಗೋಸ್ ಹಾಕಿ ಅಡಿಗೆ ಸೋಸೋದು ಕುನವಿಯ ಇತ್ತು ಮಾಕೆಲ್ಲ ಕಂಡಿಪ ನಡೆದಾಡ್ದೆ. ನರಿಯ ಆಸ್ ಅ ಕಿಡ್ ನಾನೇ ಅದನ್ನ ನೋಡಿದೆ. ಏನ ಫ್ರೆಂಡ್ಸ್ ಕೂಡ ಇದನ್ನೆಲ್ಲ ನಡೆದದನ್ನ ನಾವು ನೋಡಿದೆ. ಈವನ್ ಸಮ್ ಪೇರೆಂಟ್ಸ್ ಬೆಲ್ಟ್ ಎತ್ತಿ ಹೂವುದು ಕುನವಿಯ ಇದೆಲ್ಲ ನಡೆದಾಡ್ದೆ. ಇಲ್ಲ ಕುನವೆ ಹೂವುದಗಾಗಿ ಒಂದು ಕುಚ್ಚಿ ಬೀತಾರ ಮನೆಯೋಗೆ. ಈಗಿನ ಕಾಲದಾಗ ಖಂಡಿತ ಇದು ನಡುವುದಿಲ್ಲ ಮುದ್ನ ಐ ಆಮ್ ಸೋ ಶೋರ್. ಯಾಕಂದ್ರೆ ಈಗ ಬಂದು ನರಿಯ ಪ್ಯಾರೆಂಟ್ಸ್ ಬಂದು ಅದನ್ನ ಕಾನ್ಶಿಯಸ್ ಅರ್ದಾರ, ಕಾನ್ಶಿಯಸ್ ಅದನ್ನ ಮಾಡೋದಿಲ್ಲ, ಇದು ತಪ್ಪು ಅತ್ತೆ ಮುದ್ನ ಅರ್ದಾರ. ಅಂಡ್ ಅರ್ದುಂಡೆ ಬಂದು ದೇ ಡೋಂಟ್ ಡೂ ಇಟ್. ಅಂಡ್ ಆಲ್ಸೋ ಆಗಿನ ಕಾಲದಾಗ ಬಂದು ಇತ್ತ ಮಾಡ್ಲತ್ತ ಕುನವೆ ತಿರುಂದ್ಯಾರ. ಲೈಕ್ ಕುನವೆ ಊದಲತ್ತ ಕುನವೆ ತಿರುಂದ್ಯಾರ, ಕುನವೆ ಉಯ್ಯಾದ ಒದೆ ಇಸಾದ ಕುನವೆ ಒಳಂಗ ದೊಡ್ಡರು ಅಥವಾ ಒಂದು ಮಿಸ್ಕನ್ಸೆಪ್ಷನ್ ಅಟ್ಟತು ವಿಚ್ ಇಸ್ ನಾಟ್ ಟ್ರೂ. ಅವ್ರ ಕರೆಕ್ಟ್ ಮಾಡೋದು ಬಂದು ನಾವ್ ಗವ ತೋರ್ಸಿ ಸ್ಥಿತಿ ಕರೆಕ್ಟ್ ಮಾಡಕು, ಊದುತ್ತಾ ನುಡುದುತ್ತಾ ಕಿರ್ಚಿತಾ ಅವ್ರ ಕರೆಕ್ಟ್ ಮಾಡ್ಸೋದು ಎಂಬುದು ಖಂಡಿತ ಇಲ್ಲ. ಒಂದು ವಿಷಯ ಬಂದು ಊದು ತಿರ್ತಂಬುದು ಬಿಡ ನಂಗ ಗವ ತೋರ್ಸಿ ತಿರ್ತದಾಗ ಬಂದು ಅವಕ್ಕ ಖಂಡಿತ ಅದನ್ನ ಕೇಳ್ತಾರ. ನಂಗೆ ಏಸಾಗ ಗವ ತೋರ್ಚಿ ಒಂದು ವಿಷಯ ಹೇಗಿನವೋ ಅದು ಬಂದು ಖಂಡಿತ ನಡೆದ್ರ. ಇನ್ಸ್ಟೆಡ್ ಆಫ್ ನಂಗ ವರ್ಚ ನಂಗ ಅವ್ರ ಊದು ಚಚ್ಚಿ ಪನಿಷ್ ಮಾಡಿ ತೋರ್ಚದಾಗ ಅವ್ಕ ಖಂಡಿತ ಅದನ್ನ ಕೇಳ್ತಿ ನೋಡಾರು. கண்டிப்பா எஸ் நீ ಹೇಗಿದಂಗ நிறைய ಬಂದು ಈ ಒಂದು ಪೇರೆಂಟಿಂಗ್ ಸ್ಟೈಲ ಪழைಯ ಪೇರೆಂಟಿಂಗ್ ಸ್ಟೈಲ್ ಕೂಡ ಹೇಗುವೆ ಕಂಪೇರ್ ಮಾಡ್ಯಾರ. ಅದದೋಗ நிறைய ಏನಂತಾರ ಈಗ ನಂಗೆಲ್ಲ ಊಲಿಸಿ ಈಗ ಒಳ್ಳಂಗ ದೊಡ್ಡಲಿಯಾ ಆಗ ಕುಣವಿ ಊಬದ್ದೋಗ ಏನ್ ಅಡದೆ ನಂಗ ಊಲಿಸಿ ದೊಡ್ಡಿದ್ಯೋ ಅದನ್ನ ಊಬದ ಓಕೆ ಅತ್ತೆಂಬ ಒಂದು ಮೈಂಡ್ ಸೆಟ್ ನವೇ ಇನ್ನೂ நிறைய ಇದ್ದಾರೆ. ಅದು ಇದಕ್ಕೆ ಮುಂದಾಡು ನಡೆದದಿಂದ ಅದು ಸರಿಯಿಂದ ಈಗ ಇಲ್ಲ. ಅದನ್ನ ಬಂದು ಐ ಥಿಂಕ್ ದಟ್ ಕ್ಲಾರಿಟಿಯು ಅದನ್ನ ವಿ ಆಸ್ ಅ ಜನರೇಷನ್ ವಿ ನೀಡ್ ಟು ಬ್ರಿಂಗ್ ದಟ್ ಅಪ್. ಅದನ್ನ ನಂಗ ಹೊರಸ್ ಎಲ್ಲಾಗ ಹೇಗೋದು ಅತ್ತೆ ಮುಂದೆ ನಾನು ಹೇಗೋದು ಬನ್ನ. ಯಾಕಂದ್ರೆ ಲೈಕ್ ನಾ ಇದ್ದಾಗ ನಂಗ ಜನರೇಷನ್ ಉಲಿಸಿದ ದೊಡ್ಡಿದು, ನಾ ಖಂಡಿತ ಉಲಿಸಿದೆ, ಎಲ್ಲವೇ ನಿಂಗೆಲ್ಲವೂ ಖಂಡಿತ ಉಲಿಸಿದಿ ನಾ ನಂಬಿನ ಎಲ್ಲವೇ ಅಗ್ರಿ ಮಾಡ್ಯಾರಿ. ಸೊ ಬಟ್ ನಾ ಇದನ್ನ ಒಂದು ಕೇಪುದು ನೆನ್ಸ್ನೆ ನಂಗ ಆಗತ್ತ ಮ್ಯಾಕ ಕುನವಿಯ ನಂಗ ಊಲಿ ಸೋನೆ ನಂಗ ಒದೆ ಸೋನೆ ಎಲ್ಲ ನುಡಿ ಸೋನೆ ಬಂದು ಡಿಡ್ ವಿ ಲೈಕ್ ಇಟ್. ನಂಗ ಅದು ಇಡ್ತುತ್ತ ನಂಗ ಅವ್ವಕ್ಕ ಇಲ್ಲ ಅಯ್ಯತ್ತವಕ ಬಂದು ನಂಗ ಹೂವನೆ ನಂಗ ನುಡವನೆ ಮಾಡೋನೆ ನಂಗ ಲೈಕ್ ಪಾಯಿಂಟ್ ಔಟ್ ಮಾಡೋನೆ ನೀ ತಪ್ಪು ಅತದೇಗಿ ಪಾಯಿಂಟ್ ಔಟ್ ಮಾಡೋನೆ. ಡಿಡ್ ವಿ ಲೈಕ್ ಇಟ್? ಖಂಡಿತ ಇಲ್ಲ. ಅಲ್ಲ ಸಂವೇರ್ ವಿ ಈಗ ಆಗ ಖಂಡಿತ ನಂಗ ಆಸಗ ಯೋಚ ಇದು ಇಲ್ಲ ವಿ ವರ್ ಕಿಡ್ಸ್. ಬಟ್ ಈಗ ನಂಗ ಅದ್ರ ಪತಿ ಯೋಚಿಲ್ಲ ಬಂದು ಅದು ಅದೇ ವಿಷಯವ ಬಂದು ಏನಪ್ಪ ಇಲ್ಲ ನಾವು ಬಂದು ಅದು ಗವಬೋಡ ಒಂದು ಇತ್ತಮಾಗ ಒಂದು ಒಳ್ಳೆ ವಿಧವೇ ಇದಲ್ಲ ನಾ ಕೇತುದ ನೀಯೋ ನಾವ್ ಕರ ಒವೆ ಮಾಡಿದ ನೀಯೋ ಅತ್ತೆ ಒಂದು ಥಾಟ್ ಒಂದು ಫೀಲ್ ಖಂಡಿತ ಬಂದ್ರವ ಇದೆಯಾ? ಖಂಡಿತ ದಿವ್ಯಾ, ನೀಂಗ್ ಹೇಗಿದು ಬಂದು ಐ ಥಿಂಕ್ ಎಲ್ಲವೇ ಅಕ್ಸೆಪ್ಟ್ ಮಾಡ್ಯಾರ. ಇನ್ನುವೇ நிறைய ಐ ಅಂಡರ್ಸ್ಟ್ಯಾಂಡ್ ಪೇರೆಂಟಿಂಗ್ ಬಂದು ದೇರ್ ಇಸ್ ನೆವರ್ ಗೋಯಿಂಗ್ ಟು ಬಿ ಒನ್ ವೇ ಇತ್ತತಾ ಅತ್ತೆ ಎಂದು ನಂಗೆ ದಾರಂದು ಹೇಗೋದಗೂ ಮುಡಿಯ. ಇನ್ನೊಂದು ಡಿಸ್ಕಷನ್ ನಂಗೆ ಮಾತಾಡೋದಕ್ಕೆ ಈಸಿ ಅಲ್ಲ, ಅದ್ರ ಬಂದು ಆ ಸಿಚುವೇಶನ್ ಇಬ್ಬನೇ ನಂಗಂದ ಏನ ಮಾಡೋದು ಮುಡಿಯ ಅಂದ ಅರಿಯ ನಾ ಬಂದು ಬಿಟ್ಟು ಕೊಟ್ಟುಬಿಟ್ಟೆ, ಇಲ್ಲ ನಾ ಮಾಡಿಬಿಟ್ಟೆ, ನಾ ಊದುಬಿಟ್ಟೆ, ಆಕ್ಷನ್ ಇಮಿಡಿಯೇಟ್ ಆಕ್ಷನ್ ಒಂದು ರಿಯಾಕ್ಷನ್ ಮಾರಿಬಿಟ್ಟ ಅತ್ತೆಂಬ ಒಂದು ಎಕ್ಸ್ಕ್ಯೂಸ್ ನಂಗವೇ ಕನ್ವಿನ್ಸ್ ಮಾಡಿಬಿಟ್ಟು ಆ ಪರವಾಗಿಲ್ಲ ಆ ಮೊಮೆಂಟ್ ನಂಗಂದ ಅತ್ತ ಮುಡಿದಿತ್ತು ಅತ್ತೆಂಬನ್ನ ನಂಗೆ ಕನ್ವಿನ್ಸ್ ಮಾಡಿಬಿಟ್ಟು. ಸೊ ಒಬ್ಬ ಕೇತದಾರ ಇಲ್ಲಿಯೂ ಅವ್ಗ ಬಂದು ವಿಲ್ ಟೇಕ್ ದಿಸ್ ಲಾಸ್ಟ್ ಕ್ವೆಶ್ಚನ್ ಬಿಫೋರ್ ಎಂಡಿಂಗ್ ದ ಸೆಷನ್. ಅವ್ಗ ಬಂದು ಆಗ ಪೇರೆಂಟ್ ನಂಗೆ ಬಿಹೇವಿಯರ್ ಚೇಂಜಾ ಇಲ್ಲ ಹಾರ್ಟ್ ಚೇಂಜಾ ಅತ್ತೆಂದು ಕೇಳ್ತಾರೆ, ಏನು ಮಾಡೋದು? As parent we need behavior change or heart change. Behavior change na kids or illa nanga behavior daga change in ketariya illa kunave behavior daga change in ketariya? parent ಗೆ ಕೇಳ್ತಾರೆ, parent ಗ behavior change ಮಾಡೋದಾ ಇಲ್ಲ heart change ಮಾಡೋದಾ? parents ಏನ ಮಾಡೋದು? heart change ಮುಂದೆ ಏನಂದ್ರೆ ನನಗ ಪುರುಂಜಿಲ್ಲ what they want to heart change ಎಂಬುದಾಗೆ ಏನಂತ ಪುರುಂಜಿಲ್ಲ. ಬಟ್ ಲೈಕ್ ಕೇತದ ಬಂದು ಬೇಸಿಕ್ಲಿ ಏನ ಮಾಡೋದು ಕೇಳ್ತಾರೆ ಅಂತಲ್ಲ. I would say most of the time ಕುನವೆ ಒಂದು ಮಾಡ್ಯಾರ ಅಂದ್ರೆ ನಂಗೆ ಏನು ಮಾಡೋ ಅಂದ್ರೆ we react. most of the time we react. ಆ ರಿಯಾಕ್ಟ್ ಎಂಬುದನ್ನ ರಿಯಾಕ್ಷನ್ ತೋರ್ಸೋದ್ ಬದಲ instead of reacting if we respond it would be better.
ಸೊ ರಿಯಾಕ್ಷನ್ ಬದ್ ಬೇರೆ, ರೆಸ್ಪಾಂಡ್ ಬದ್ ಬೇರೆ. ಈಗ ಒಂದ್ ಕೂಸು ಅದು ಮಾಡ್ರ ಅಂದ್ರೆ ನಂಗ ಮೋಸ್ಟ್ಲಿ ನನಗೆ ಏನಾರ ನಂಗೆ ಇರಿಟೇಟ್ ಆರ ಅಂದ್ರೆ ನಂಗೆ ಒಡನೆ ರಿಯಾಕ್ಟ್ ಮಾಡೋ. ಅವಕ್ಕ ಕಿರ್ಚಾರ ಅಂದ್ರೆ ನಂಗ ತಿರ್ಗಿ ಕಿರ್ಚಿನೋ, ಇಲ್ಲ ನಂಗ ತಿರ್ಗಿ ಸದ್ದಾಕಿನೋ, ನಂಗ ಅಕ್ಕರ ಊದನೋ, ಏನೋ ಒಂದು ಮಾಡ್ನೋ. ದಟ್ ಇಸ್ ರಿಯಾಕ್ಷನ್, ದಟ್ ಇಸ್ ಶೋಯಿಂಗ್ ಅ ರಿಯಾಕ್ಷನ್. ಸೊ ಆ ರಿಯಾಕ್ಷನ್ ತೋರ್ಸಿದ ಬದಲ ನಂಗ ಅವಕ್ಕ ರೆಸ್ಪಾಂಡ್ ಮಾಡಿದ ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಕೂಸ್ ಒಂದು ಕಿರ್ಚಿರ ಸದ್ದಾಕಿರ ಅಂದ್ರೆ ಫಸ್ಟ್ ಥಿಂಗ್ ವಿ ನೀಡ್ ಟು ಥಿಂಕ್ ಇಸ್ ಏಕ್ ಅದನ್ನ ಮಾಡಿದ್ದಾನೆ. ಬುರ್ದೆ ಕಿರ್ಚೋದ್ಗ ಒಂದು ಇದಲ್ಲವೇ, ಲೈಕ್ ಏನಾದ್ರು ಬುರ್ದ ಏನ ಕಿರ್ಚೋದು, ಕಿರ್ಚಿನಿದ್ರೆ ಅಂದ್ರೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್. ವಿ ನೀಡ್ ಟು ಥಿಂಕ್ ಅಬೌಟ್ ಇಟ್. ಮೇ ಬಿ ಟು ಬಿಗಿನ್ ವಿತ್ ಅದನ್ನ ಈ ಚೇಂಜ್ ಎತ್ತಿನ ಬಪ್ಪನ ಬಂದು ಸ್ಟಾರ್ಟಿಂಗ್ ದಾಗ ಖಂಡಿತ ಕಷ್ಟವಾಟ್ರ, ಬಟ್ ಅದುವೇ ಬಂದು ಒಂದು ಪಳಕವ ನಂಗ ಮಾತಿದ್ದು ಅಂದ್ರೆ ನಂಗ ವೇ ಆಫ್ ಥಿಂಕಿಂಗ್ ಬಂದು ಮಾರಿಟ್ರ. ಅದನ್ನ ಲೈಕ್ ನಾನೇ ಅದನ್ನ ಸಾರಿಯೇ ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಯಾಕಂದ್ರೆ ಈಗ ಎನಗವೇ ಇದಂಗೆ ಎನಗವೇ ಒಂದು ಮೂರ್ ವಯಸ್ಸು ಕೂಸಿದ್ದಾನೆ. ಸೊ ಅಮ್ಮವೇ ಬಂದು ಎದಾಸ ಒಂದು ಸದ್ದಾಕಿನ ಅತ್ತನ ಅಂದ್ರೆ ಫಸ್ಟ್ ಥಿಂಗ್ ಕಮ್ಸ್ ಟು ಮೈ ಮೈಂಡ್ ಇಸ್ ಏಕ ಹತ್ತುಬಿದ್ದಾನೆ. ವಾಟ್ ಇಸ್ ದ ರೀಸನ್ ಫಾರ್ ಹಿಮ್? ಹಿ ವಾಂಟ್ ಸಮಥಿಂಗ್. ಅವಾಗ ಏನೋ ಒಂದು ಬೇಕು, ಅದನ್ನ ಖೇತ್ ಅರಿಯತ್ತ ಅತ್ತನ ತವಿರ ಏನಾವ್ ಇರಿಟೇಟ್ ಮಾಡಿಸಿನೇ ಮುದ್ಗ ಯಾವುದಿಲ್ಲ, ರೈಟ್? ಸೊ ಅದನ್ನ ಆ ಒಂದು ಚೇಂಜ್ ನಂಗಗೋಸ್ ನಂಗೆ ಎತ್ತಿನ ಬಂದ್ಲೆ ಕುನುವೀಗ ಹತ್ತುಂಡಿದ್ದಾರೆ, ಸದ್ದಾಕಿಂಡಿದ್ದಾರೆ, ಇಲ್ಲ ಏನೋ ಒಂದು ಮಾಡಿಂಡಿದ್ದಾರೆ ಅಂದ್ರೆ ಅದನ್ನ ಅದನ್ನ ಮಾಡ್ಯಾರ ಅಂತ ಫಸ್ಟ್ ರಿಯಲೈಸ್ ಮಾಡಿಟ್ಟು ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಟೇಕ್ ದ ಸ್ಟೆಪ್ಸ್. ಎಸ್, ಅಬ್ಸಲ್ಯೂಟ್ಲಿ. ಆ ರಿಯಾಕ್ಟ್ ಮಾಡೋದಕ್ಕೆ ಮುಂದೆ ಒಂದು ಸೆಕೆಂಡ್ ನಂಗೆ ಯೋಚಿಲಿಯೇ நிறைய விஷயம் ಬಂದು ಮಾರಿರ ಆಸ್ ಅ ಪೇರೆಂಟ್. ನಿಂಗೆ ಹೇಗಿದಂಗೆ ಕುನುವ ಬಂದು ನಂಗೆ ಇರಿಟೇಟ್ ಮಾಡೋದು ಇಂಟೆನ್ಷನ್ ಎಂದುವೇ ಇಲ್ಲ. ಅವಕ್ಕೆ ಬೇಕಾದದನ್ನ ಬಂದು ಅವಕ್ಕೆ ಕೇಪ ಒಂದು ವಿಧವತ್ತ ಟ್ಯಾಂಟ್ರಮ್ಸ್ ಎಂಬ ಒಂದು ವಿಷಯ. ஸோ கண்டிப்பா இந்த பேரண்டிங் நிறைய விஷயம் ஆடுது. நீங்க நிறைய எல்லாவே அறுதி இந்த 1 hour மேலேயே ಸೆಷನ್ ಎಲ್ಲವೇ ಕುಲ್ದು ಕೇತುಂದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ದಿವ್ಯಾ, ಈ ಟೈಮ್ ಎತ್ತಿ ಎಂಗಗಾಯಿ ಇಂದು ಶೇರ್ ಮಾಡಿದಾಗ ನಿಂಗೆ ಥಾಟ್ಸ್ ಎಲ್ಲವಾ ಆಡಿಯನ್ಸ್ ಎಲ್ಲಾಗೂ ಅಪುರ ಮುಂದಾಡು ಒಂದು ವಿಷಯ ಹೇಗಿದಿ ನಿಂಗ ಒಂದು ಮುಂದಾಡು ಒಂದು ವಿಷಯ ಹೇಗಿದಿ ಲೈಕ್ ಕುನವೆ ಇತ್ತಮಾಕೆ ಟ್ಯಾಂಟ್ರಮ್ಸ್ ಇಲ್ಲ ಇತ್ತಮಾಕೆ ಅವುದು ಕಿರ್ಚೋದು ಮಾಡೋನೆ ವಿ ರಿಯಾಕ್ಟ್ ನಂಗ ಅವಕರ ತಿರುಗಿ ನುಡ್ದುಮ್ನೋ ಇಲ್ಲ ಊದುಮ್ನೋ ಮಾಡಿಮ್ನೋ ಮತ್ತೆ ಮುಂದೆ ಹೇಗಿದೆ ಇತ್ತಮಾಕೆ ನಂಗ ದೊಡ್ಡಿದ ಕಾಲದಾಗ ಇತ್ತಮಾಕೆ ನರಿಯ ನಡುತ್ತು. ಈಗ ನರಿಯ ಬಂದು ಅದನ್ನ ಕಾನ್ಶಿಯಸ್ ಮಾಡೋದಿಲ್ಲ. ಅದು ಕೂಡ ಬಂದು ಐ ವುಡ್ ಜಸ್ಟ್ ವಾಂಟ್ ಒಂದು ಕ್ವಿಕ್ ಒಂದೇ ಒಂದು ಏನೋ ಪಾಯಿಂಟ್ ಆಫ್ ವ್ಯೂ ಅದು ಕೂಡ ಒಂದು ಆಡ್ ಮಾಡೋದು ನೆಚ್ನೆ. ಲೈಕ್ ಇತ್ತಮಾಕೆ ಒಂದು ಮಿಸ್ಟೇಕ್ಸ್ ಮಾಡೋದು ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂಸ್ ಬಂದು ನಂಗ ದೊಡ್ಡ ಹೋಗ್ಸೆ ಬಂದ್ರ ರೈಟಾ ಇಲ್ಯಾ? ಈಗ ಒಂದು ಹಸ್ಬೆಂಡ್ ಅಂಡ್ ವೈಫ್ ಅವೇ ಎತ್ತಿದೆ ಅಂತೀಯೋ, ನಾ ಹೇಗೋದನ್ನೇ ನಾ ಹಸ್ಬೆಂಡ್ ಓಕೆ ಎಂದು ಹೇಗೋದು ಅವಸಿಲ್ಲ, ಎಲ್ಲಾ ಟೈಮ್ ತಾ ಓಕೆ ಎಂದು ಹೇಗೋದು ಅವಸಿಲ್ಲ. ಅದೇ ಮಾಕೆ ತಾ ಒಂದು ಹೇಗೋದು ಬಂದು ಆಲ್ ದ ಟೈಮ್ ಐ ಶುಡ್ ಇಟ್ಸ್ ನಾಟ್ ಲೈಕ್ ಐ ಶುಡ್ ಅಗ್ರಿ ಟು ಇಟ್ ಆಲ್ ದ ಟೈಮ್. ತನಗೊಂದು ಪಾಯಿಂಟ್ ಆಫ್ ವ್ಯೂ ಆಡಾಕು, ಏನಗೊಂದು ಪಾಯಿಂಟ್ ಆಫ್ ವ್ಯೂ ಆಡಾಕು. ತಾ ಹೇಗೋದು ಬಂದು ಎನಗೆ ಇರಿಟೇಟಿಂಗ್ ಆಡಾಕು, ನಾ ಹೇಗೋದು ಬಂದು ತನಗ ಇರಿಟೇಟಿಂಗ್ ಆಡಾಕು. ಬಟ್ ಡಸ್ ದಟ್ ಮೀನ್ ವಿ ಶೌಟ್ ಅಟ್ ಈಚ್ ಅದರ್? ನಂಗ ಒಬ್ಬೊಬ್ನ ಗಂಡ ಹೆಂಡ್ರು ಎತ್ತವನೇ ಬಂದು ನಂಗ ಒಬ್ಬೊಬ್ಬ ನೋಡಿ ಸದ್ದಾಕಿನವ ಕಿರ್ಚಿನವ ಇಲ್ಲ ಡು ವಿ ಹಿಟ್ ಈಚ್ ಅದರ್? ನಂಗ ಒಬ್ಬೊಬ್ಬನ ಹಾಕಿ ಚಚ್ಚಿನವ ಖಂಡಿತ ಇಲ್ಲ. ಆಲ ಕುನವೇಂದು ಬಪ್ಪನ ಮಟ್ಟು ವಿ ಡೂ ದಿಸ್. ಕುನವೇಂದು ಬಪ್ಪನ ಮಟ್ಟು ನೀ ಹೇಗೋದ್ ಸರಿ ಇಲ್ಲ, ನಾ ಹೇಗೋತ್ತ ಕರೆಕ್ಟ್ ಉಂದೇಗಿ, ನಾ ಹೇಗೋದನ್ನ ನೀ ಕೇತು ನೋಡುಂದೇಗಿ ವಿ ಟ್ರೈ ಟು ಅದೇ ಇದು ಮಾಡೋದು ನಂಗ ನೆಂಚಿನ. ಅಂಡ್ ಇದು ಸಮ್ವೇರ್ ಅದು ಎಲ್ಲಿಂದ ನಡೆದರ ಅಂದ್ಲೆ, ಎಲ್ಲಿಂದ ಅದು ಬಂದರ ಅಂದ್ಲೆ ಬ್ಯಾಕ್ ಆಫ್ ಅವರ್ ಮೈಂಡ್ ನಂಗ ಅದೊಂದು ರಿಜಿಸ್ಟರ್ ಆಯ್ತದೆ ದಟ್ ದೇ ಆರ್ ವಲ್ನರೇಬಲ್. ದೇ ಆರ್ ವಲ್ನರೇಬಲ್ ಪಾಪ್ಯುಲೇಷನ್, ಏನೋ ಕಿಡ್ಸ್ ಆರ್ ವಲ್ನರೇಬಲ್. ನಂಗೆ ಏನೋ ಮಾಡ್ಲಿಯೂ ಅವಕರಂದ್ರೆ ನಂಗೆ ತಿರುಗಿ ಹೋಗುದ್ ಮುಡಿಯ. ಇದೇನ ಗಂಡನ ತಿರುಗಿ ಊದಲೆ ನನಗೆ ಸಿಕ್ಕಿರುವ ಇಲ್ಲ ಖಂಡಿತ ಇಲ್ಲ, ಎನ್ನ ಗಂಡ ನನಗೆ ಊದಲೆ ತಿರುಗಿ ಸಿಕ್ಕಿರುವ ಇಲ್ಲ. ಎನಿವನ್ ಫಾರ್ ದಟ್ ಮ್ಯಾಟರ್, ಎನಿ ಅಡಲ್ಟ್ ಫಾರ್ ನಾಟ್ ಜಸ್ಟ್ ಹಸ್ಬೆಂಡ್ ಅಂಡ್ ವೈಫ್, ಫಾರ್ ದಟ್ ಎನಿ ಅಡಲ್ಟ್ ಫಾರ್ ದಟ್ ಮ್ಯಾಟರ್. ನಂಗ ಪಕ್ಕದ ಮನೆಯವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಡದಂದೇಗಿ ನಂಗೆ ಊದನವ ಖಂಡಿತ ಇಲ್ಲ. ಅಲ್ಲಿ ಕುನವೇ ಬಪ್ಪನೆ ವಿ ಡೂ ದಿಸ್ ಬಿಕಾಸ್ ವಿ ನೋ ದೇ ಆರ್ ವಲ್ನರೇಬಲ್. ದೇ ಕೆನಾಟ್ ಹಿಟ್ ಅಸ್ ಬ್ಯಾಕ್. ಅವಾಗ ತಿರುಗಿ ಊದಲಿಯೂ ನಂಗೆ ಗುರ್ಚ ಅದನ್ನ ಹರಿದುಡ್ತಾ ವಿ ಆರ್ ಡೂಯಿಂಗ್ ದಿಸ್. ಪೇರೆಂಟ್ಸ್ ಡೂ ದಿಸ್. ಸೊ ಜಸ್ಟ್ ದಿಸ್ ಒನ್ ಪಾಯಿಂಟ್ ನಾ ಆಡ್ ಮಾಡೋದು ನೆಂಚ. ಥ್ಯಾಂಕ್ ಯು ವೆರಿ ಮಚ್ ದಿವ್ಯಾ. நிறைய ಕಮೆಂಟ್ಸ್ ಬಂದಿರ್ತದೆ ಫೇಸ್ಬುಕ್ ಎಲ್ಲ. ಥ್ಯಾಂಕ್ಸ್ ಫಾರ್ ದ ಸೆಷನ್, ಒಳ್ಳೆಯ ಸೆಷನ್ ಎಂದು ಹೇಗಿದ್ದಾರೆ. ಸೊ ಇಂದು ಬಂದಿಬೋಕ ಎಲ್ಲಾಗೂ ಅಪರ ಥ್ಯಾಂಕ್ ಯು. ಪೇರೆಂಟಿಂಗ್ ಎಂಬ ಸೆಷನ್ ಈಗ ಆಲ್ರೆಡಿ ಸಾರಿ ಇನ್ ಬ್ಯಾಕ್ ಗ್ರೌಂಡ್ ಟ್ರೈನ್ ಸೌಂಡ್ ಚೈಲ್ಡ್ ಸೈಕಾಲಜಿ ಎಂಗ ಏರ್ಕನವೇ ಲಾಸ್ಟ್ ಇಯರ್ ಒಂದು ಸೆಷನ್ ಮಾಡಿದ್ಯೋ. ಇಂದು ಬಂದು ಪೇರೆಂಟಿಂಗ್ ಅರ್ಲಿ ಪೇರೆಂಟಿಂಗ್ ಸೆಷನ್ ನಂಗೆ ಮಾಡಿದ್ಯೋ.
கண்டிப்பா ஃபியூச்சர்னா இன்னும் நிறைய டிஸ்கஷன்ஸ் நாங்க மாடினியோம். ஸோ அதுக்கு எல்லாகவே சப்போர்ட் ಮಾಡೋದು நான் கேத்தனேன். ಕ್ವಿಕ್ ಅನೌನ್ಸ್ಮೆಂಟ್ ಬಡಗಾಮಂದ ವುಮೆನ್ ಇದನ್ನ ಇಂದು ಬಂದು ಆಗಸ್ಟ್ 1 ನಿಂಗೆ ಅರ್ಧಿ ಎವ್ರಿ ಮಂತ್ ಬಂದು ಈಗ ಒಂದು ಟ್ಯಾಲೆಂಟ್ ಶೋ ಮಾಡಿದ್ಯೋ. ಜೂನ್ದಾಗ ಯೋಗ ನಡತ್ತು, ಜುಲೈದಾಗ ವೆಲ್ತ್ ಔಟ್ ಆಫ್ ವೇಸ್ಟ್ ನಡತ್ತು. ಈಗ ಆಗಸ್ಟ್ ಬಂದು ಫೋಟೋಗ್ರಫಿ ಡೇ ಬಂದ್ರ, ಸೊ ಅದನ್ನ ಫೋಟೋಗ್ರಫಿ ಟ್ಯಾಲೆಂಟ್ ಶೋ ಆಡಿದೆ. ಆ ಪೋಸ್ಟರ್ ಈಗ ಫೇಸ್ಬುಕ್ದಾಗ ಲಾಂಚ್ ಮಾಡಿದ್ಯೋ. ಆಗಸ್ಟ್ 18 ನಿಂಗೆ ಟೈಮ್ ಮಾಡಿದೆ ನಿಂಗೆ ಸಬ್ಮಿಟ್ ಮಾಡೋದ್ಗ. ಆ ಸಬ್ಮಿಟ್ ಮಾಡೋ ಲಿಂಕ್ ಬಂದು ಫೇಸ್ಬುಕ್ ನ ಶೇರ್ ಮಾಡಿದ್ಯೋ. ಏನ ಒಂದು ಟಾಪಿಕ್ ಅತ್ತನ್ನೊಳ್ಳೆ ಈ ಫೋಟೋಗ್ರಫಿ ಶೋಗ ಬಂದು ಫುಡ್ ಇಸ್ ದ ಥೀಮ್. ಸೊ நாங்க மனைய ಮಾಡೋ ಇಟ್ಟೆ நாங்க ಏನ ಎತ್ತ ಒಂದು ಕ್ರಿಯೇಟಿವ್ நீங்க ಒಂದು ಫೋಟೋ ಎತ್ತಿ ಕೇಗೆ ಅರಿಂಬುತ್ತಾ. ಅದು ಮೊಬೈಲು ಅಡಾಕು ಇಲ್ಲ ಕ್ಯಾಮರಾವು ಅಡಾಕು, ಎನಿ ಡಿವೈಸ್ ಇಸ್ ಓಕೆ. ಅಂಡ್ ಇದು ಒಂದು ಟ್ಯಾಲೆಂಟ್ ಶೋತ ಪರ್ ಪರ್ಸನ್ 1 ಎಂಟ್ರಿ ಅಂತ ಹೇಗಿದೆಯೋ. ನಿಂಗೆ ಅದನ್ನ ಬಂದು ಆ ಲಿಂಕ್ ನ ನಿಂಗ ಶೇರ್ ಮಾಡಾಕು. ಆಗಸ್ಟ್ 21 ಬಂದು ನಡಬ ಒಂದು ಫೋಟೋಗ್ರಫಿ ಡಿಸ್ಕಷನ್ ಸ್ಪೀಕರ್ ಸೆಷನ್ದಾಗ ಈ ಫೋಟೋಸ್ ಎಲ್ಲವ ಬಂದು ಹಿಂಗ ಶೇರ್ ಮಾಡಿ ನೀವು. ಸೊ ನಿಂಗೆ ಆ ಲಿಂಕ್ ನೋಡ್ಲ, ಆ ಡೀಟೇಲ್ಸ್ ನೋಡ್ಲ ನಿಂಗೆ ಅರಿಯಾಕು. ಎದಾಚಿ ಕ್ವೆಶನ್ಸ್ ಅಟ್ಲ ನಿಂಗೆ ಹಿಂಗ ಫೇಸ್ಬುಕ್ ಪೇಜ್ನೋ ಇಲ್ಲ ಇನ್ಸ್ಟಾದಾಗಿಯೋ ನಿಂಗೆ ಹಿಂಗ ಮೆಸೇಜ್ ಮಾಡಿ ಏನಾದ್ರು ಕೇತ್ ನೋಡಾಕು. ಅದೇ ಮಾಕ அடுத்த ವಾರ ಒಂದು ಸ್ಪೀಕರ್ ಬಂದಾರ. ಅದನ್ನ ಏನ ಸೆಷನ್ ಅಂತ ಭಯಂಕರ ಒಂದು ಇಂಟ್ರೆಸ್ಟಿಂಗ್ ಸೆಷನ್. ಬಿಕಾಸ್ ಒಂದು ಯಂಗ್ ಸ್ಪೀಕರ್ ಬಂದಾರ. ಅದು ದಾರಾಮದನ್ನ அடுத்த ವಾರ நீங்க ನೋಡ್ವಿ. ಬಟ್ ಟಾಪಿಕ್ ಬಂದು ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಆದ ಒಂದು ಪರ್ಸನ್ ತ ನಂಗೆ ಬಂದು அடுத்த ವಾರ ನಂಗ ಡಿಸ್ಕಸ್ ಮಾಡಿ ನೀವು. ಕಂಡಿಪಾ ಅದಗೂ ನಿಂಗೆಲ್ಲ ಬಂದು ಸಪೋರ್ಟ್ ಮಾಡೋದೊಂದು ಕೇತನಿಯೋ. ದಿವ್ಯಾ ಇಂದು ಈಸ್ ಜಾಮ ಟೈಮ್ ಎತ್ತಿ ಬಂದದಾಗ ಅಪ್ಪರ ಥ್ಯಾಂಕ್ ಯು. ಆಡಿಯನ್ಸ್ ಫೇಸ್ಬುಕ್ ನು ನೆರೆಯ ಬಂದು ಜಾಯಿನ್ ಮಾಡಿದಾರ. ಅವಕ್ಕೂ ಈ ಝೂಮ್ ನ ಇಂದು ಜಾಯಿನ್ ಮಾಡಿದ್ವು ಎಲ್ಲಾಗೂ ಅಪ್ಪರ ಥ್ಯಾಂಕ್ ಯು. ಪ್ಲೀಸ್ அடுத்த ವಾರ ಕೂಡ ಜಾಯಿನ್ ಮಾಡಿ ಸಂಡೇ 4 o'clock as always.